ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಭವಭವದಲ್ಲಿ ಎನ್ನ ಮನವು ಸಿಲುಕದೆ, ಭವಭವದಲ್ಲಿ ಎನ್ನ ಮನವು ಕಟ್ಟದೆ, ಭವಸಾಗರದಲ್ಲಿ ಮುಳುಗದೆ, ಭವರಾಟಳದೋಳು ತುಂಬದೆ ಕೆಡಹದೆ, ಭವ ವಿರಹಿತ ನೀನು ಅವದಾರು ಕರುಣಿಸು ಕೂಡಲ ಸಂಗಮದೇವ. ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ, ಪುಣೆಯ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನಕೂಟ ಹಾಗೂ ಅಕ್ಕನ ಅರಿವು ಬಳಗದ ಸಂಯುಕ್ತಾಶ್ರಯದಲ್ಲಿ ನಳನಿ ಮಾಗಾಕರ್ ಕಲಬುರ್ಗಿ ಅವರ ತಂದೆ ಯುವೈ ಅಗಡಿ ಅವರ ಸ್ಮರಣಾರ್ಥ ವಿಶೇಷ ದತ್ತಿ ಉಪನ್ಯಾಸವಾಗಿ ಸಕ್ಕರಿ ಕರಡೆಪ್ಪನವರು ಸಾಮೂಹಿಕ ಚಿಂತನ ಮತ್ತು ಸಂವಾದ ಕಾರ್ಯಕ್ರಮ. ಅರಿವೇ ಗುರು, ಆಚಾರವೇ ಲಿಂಗ, ಭಾವವೇ ಜಂಗಮ, ಶರಣ ಮಾರ್ಗದ ತತ್ವ ಸಿದ್ಧಾಂತದಡಿಯಲ್ಲಿ ವಿಶೇಷ ಉಪನ್ಯಾಸದ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವ ಎಲ್ಲ ಶರಣು ಬಂಧುಗಳಿಗೆ ಶರಣಾರ್ಥಿಗಳು. ಈ ಕಾರ್ಯಕ್ರಮದ ಮಾರ್ಗದರ್ಶಕರು, ಅಪ್ಪಟ ಬಸವಾಭಿಮಾನಿಗಳು ಹಾಗೂ ಶರಣ ತತ್ವವನ್ನ ಆಶಯವನ್ನ ಗೂಗಲ್ ಮೀಟ್ ಮೂಲಕ ಜಗತ್ತಿನ ಮೂಲೆ ಮೂಲೆಯಲ್ಲಿ ಕೊಂಡೊಯ್ಯುತ್ತಿರುವಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ವೇದಿಕೆ ಪರವಾಗಿ ಅನಂತ ಶರಣಾರ್ಥಿಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಅದೇ ರೀತಿ ಇವತ್ತಿನ ದತ್ತಿ ದಾಸೋಹಿಗಳಾಗಿರುವಂತ ಶರಣೆ ನಳಿನಿ ಮಾಗಾಂವ್ಕರ್ ಕಲಬುರ್ಗಿ ಅವರಿಗೂ ಸಹ ವೇದಿಕೆ ಪರವಾಗಿ ಅನಂತ ಶರಣಾರ್ಥಿಗಳು ಹಾಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಉಪನ್ಯಾಸದ ವಿಷಯ ಸಕ್ಕರಿ ಕರಡೆಪ್ಪನವರು. ಈ ವಿಷಯವಾಗಿ ಅನುಭವವನ್ನು ನೀಡ್ತಾ ಇರುವಂತ ಡಾಕ್ಟರ್ ಶೈಲಜಾ ಪವಾರ್ ಶೆಟ್ಟರ್, ಉಪನ್ಯಾಸಕರು ಶ್ರೀಮತಿ ರುದ್ರಾಂಬಾ ಎಂಪಿ ಪ್ರಕಾಶ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹೂವಿನ ಹಡಗಲಿ ಅವರಿಗೂ ಸಹ ವೇದಿಕೆಯ ಪರವಾಗಿ ಶರಣಾರ್ಥಿಗಳನ್ನು ತಿಳಿಸ್ತಾ ವೇದಿಕೆಗೆ ಸ್ವಾಗತ ಸುಸ್ವಾಗತಗಳನ್ನ ಹೇಳ್ತಾ ಇದ್ದೀವಿ. ಅದೇ ರೀತಿ ಇವತ್ತಿನ ವಚನ ಪ್ರಾರ್ಥನೆಯನ್ನ ಮಾಡಲಿರುವಂತ ಅಂತಾರಾಷ್ಟ್ರೀಯ ಗಾಯಕರು ಆಗಿರುವಂತ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅಣ್ಣನವರಿಗೂ, ವಚನ ಮಂಗಳ ಮಾಡಲಿರುವ ಶರಣೆ ವಿದ್ಯಾ ಮಗ್ದುಮ್ ಅವರಿಗೂ ಸಹಿತ ಶರಣಾರ್ಥಿಗಳನ್ನ ಹೇಳ್ತಾ ವೇದಿಕೆಗೆ ಸ್ವಾಗತವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಸದಾ ಎಲೆಮರಿ ಕಾಯಿ ಹಾಗೆ ಕಾರ್ಯ ಮಾಡ್ತಾ ಇರುವಂತ ಸಹೋದರರಾಗಿರುವಂತ ರುದ್ರಮೂರ್ತಿ ಪ್ರಭು ಹಾಗೂ ಕುಮಾರ್ ರಾಜಣ್ಣ ಸಹೋದರರಿಗೂ ಸಹಿತ ವಚನ ಅಧ್ಯಯನ ವೇದಿಕೆ ಪರವಾಗಿ ಶರಣಾರ್ಥಿಗಳನ್ನ ಹೇಳ್ತಾ ಅವರಿಗೂ ಸಹ ಸ್ವಾಗತವನ್ನ ಮಾಡ್ಕೊಳ್ತಾ ಇದ್ದೀವಿ. ಪ್ರಾರಂಭದಲ್ಲಿ ಅಂತಾರಾಷ್ಟ್ರೀಯ ಗಾಯಕರಾಗಿರುವಂತಹ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅಣ್ಣನವರು ವಚನ ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮವನ್ನ ಪ್ರಾರಂಭಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲವನರಿತು ಫಲವೆನಯ್ಯ, ಎಲ್ಲವನರಿತು ಫಲವೆನಯ್ಯ, ತನ್ನ ತಾನರಿಯಬೇಕಲ್ಲವೆ, ತನ್ನ ತಾನರಿಯಬೇಕಲ್ಲವೆ, ತನ್ನೊಳಗೆ ಅರಿವು ಸ್ವಯವಾಗಿರಲು ಅನ್ಯರ ಕೇಳಲುಂಟೇ, ಎಲ್ಲವನರಿತು ಫಲವೆನಯ್ಯ, ಎಲ್ಲವನರಿತು ಫಲವೆನಯ್ಯ. ಚನ್ನಮಲ್ಲಿಕಾರ್ಜುನ ದೇವಾ ಚನ್ನಮಲ್ಲಿಕಾರ್ಜುನ ದೇವಾ, ನೀವು ಅರಿವಾಗಿ ಮುಂದುದೋರಿದ ಕಾರಣ, ನೀವು ಅರಿವಾಗಿ ಮುಂದುದೋರಿದ ಕಾರಣ, ನಿಮ್ಮಿಂದ ನಿಮ್ಮರಿದೆನಯ್ಯ, ಎಲ್ಲವನರಿತು ಫಲವೆನಯ್ಯ, ತನ್ನ ತಾನರಿಯಬೇಕಲ್ಲವೆ, ತನ್ನ ತಾನರಿಯಬೇಕಲ್ಲವೆ, ತನ್ನೊಳಗೆ ಅರಿವು ಸ್ವಯವಾಗಿರಲು ಅನ್ಯರ ಕೇಳಲುಂಟೇ, ಎಲ್ಲವನರಿತು ಫಲವೆನಯ್ಯ. ಎಲ್ಲವನರಿತು
ಎಲ್ಲವನರಿತು ಎಲ್ಲವನರಿತು ಫಲವೇನಯ್ಯ. ಸರ್ವರ್ಗೂ ಶರಣು ಶರಣಾರ್ಥಿಗಳು. ಧನ್ಯವಾದಗಳು ಅಣ್ಣಾವರೇ. ಅತ್ಯಂತ ಸುಮಧುರವಾಗಿ ವಚನ ಪ್ರಾರ್ಥನೆಯನ್ನು ನಡೆಸಿಕೊಟ್ಟಂತ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅಣ್ಣನವರಿಗೆ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ, ಇವತ್ತಿನ ಈ ಕಾರ್ಯಕ್ರಮದ ಉಪನ್ಯಾಸಕರು ಹಾಗೂ ದತ್ತಿ ದಾಸೋಹಿಗಳ ಒಂದು ಪರಿಚಯವನ್ನ ವೇದಿಕೆಗೆ ಮಾಡಿಕೊಡ್ಲಿಕ್ಕೆ ನನಗೆ ಅತೀವ ಸಂತೋಷ ಅನಿಸ್ತಾ ಇದೆ. ಪ್ರಾರಂಭದಲ್ಲಿ ದತ್ತಿ ದಾಸೋಹಿಗಳಾಗಿರುವಂತ ನಳನಿ ಮಾಗಾಂವ್ಕರ್, BE ಆರ್ಕಿಟೆಕ್ಚರ್ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿರುವಂತ ಮಾಗಾಂವ್ಕರ್ ಮೇಡಮ್ ಅವರು ಆಶೀರ್ವಾದ ಕಲ್ಯಾಣ ಮಂಟಪ ಕಲಬುರಗಿಯಲ್ಲಿ ಕಾರ್ಯವನ್ನ ಅವರು ಪ್ರಮುಖವಾಗಿ ಲೆಕ್ಚರರ್ ಆಗಿ ಕಾರ್ಯವನ್ನ ಮಾಡ್ತಾ ಇದ್ದು, ಅಷ್ಟೇ ಅಲ್ಲದೆ ಟೌನ್ ಪ್ಲಾನಿಂಗ್ ಅಲ್ಲಿ ಸಹಿತ ಕಾರ್ಯವನ್ನ, ಸೋಷಿಯಲ್ ವರ್ಕ್ ವನ್ನ, ಕೌನ್ಸಿಲಿಂಗ್ ವರ್ಕ್ ಅನ್ನು ಸಹಿತ ಅಲ್ಲಿ ಮಾಡ್ತಾ ಇರೋದನ್ನ ಹೇಳಿಕ್ಕೆ ಅತ್ಯಂತ ಸಂತೋಷ ಅನಿಸ್ತಾ ಇದೆ. ಜೊತೆಗೆ ಮುಖ್ಯವಾಗಿ ಆರ್ಕಿಟೆಕ್ಚರ್ ಬಿಲ್ಡಿಂಗ್ಸ್ ಡಿಸೈನ್ ಇನ್ ಕಲಬುರ್ಗಿ ಈ ಒಂದು ಫರ್ಮ್ ಅಲ್ಲಿ ಅತ್ಯುತ್ತಮವಾದ ಒಂದು ಸೇವೆಯನ್ನು ಮಾಡ್ತಾ ಸದಾ ಶರಣರ ದಾಸೋಹಿಗಳ ಕಾರ್ಯವನ್ನ ಇಡೀ ಕಲಬುರ್ಗಿಯಾದ್ಯಂತ ಮತ್ತು ರಾಜ್ಯದಾದ್ಯಂತ ಕಾರ್ಯವನ್ನ ಮಾಡ್ತಾ ಪರಿಚಿತರಾದವರು. ಮುಖ್ಯವಾಗಿ ಪ್ರೊಫೆಷನಲ್ ಅವಾರ್ಡ್ಸ್ ಗಳನ್ನ ಸಹಿತ ಮೇಡಮ್ ಅವರ ಮುಡಿಗೆ ಇರುವುದನ್ನ ತಿಳಿಸ್ಲಿಕ್ಕೆ ತುಂಬಾ ಖುಷಿ ಅನಿಸ್ತಾ ಇದೆ. ಮುಖ್ಯವಾಗಿ ಸ್ಟೇಟ್ ಲೆವೆಲ್ ಕಾಂಪಿಟಿಷನ್ ಇನ್ ಕ್ವಾರ್ಟರ್ಸ್ ಡಿಸೈನ್ ಫಾರ್ STM ಇದಕ್ಕೆ ಅವರಿಗೆ 1985 ದಲ್ಲಿ ಅವಾರ್ಡ್ ಸಿಕ್ಕಿದ್ದನ್ನ ವೇದಿಕೆಗೆ ತಿಳಿಸ್ಲಿಕ್ಕೆ ತುಂಬಾ ಸಂತೋಷ ಅನಿಸ್ತಾ ಇದೆ. ಅಷ್ಟೇ ಅಲ್ಲದೆ ಸ್ಟೂಡೆಂಟ್ ಪಾರ್ಟಿಸಿಪೆಂಟ್ ಇನ್ ಕಾಂಪಿಟಿಷನ್ ಫಾರ್ ನ್ಯಾಷನಲ್ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಡೆಲ್ಲಿ 1986 ಅಲ್ಲಿ ಆಸ್ ಎ ಸ್ಟೂಡೆಂಟ್ ಗಾಟ್ ಕನ್ಸಾಲಿಡೇಷನ್ ಪ್ರೈಸ್ ಫಾರ್ ಇಂಟರ್ನ್ಯಾಷನಲ್ ಕಾಂಪಿಟಿಷನ್ ಫಾರ್ ಫಿಲ್ಲಿಂಗ್ ಸ್ಟೇಷನ್ ಅಟ್ ಲಂಡನ್ 1988 ಅಲ್ಲಿ ಅವಾರ್ಡ್ ಆಸ್ ಎ ವುಮೆನ್ ಎಂಟರ್ಪ್ರೆನರ್ ಕಲಬುರ್ಗಿ 2010 ನಲ್ಲಿ. ಅಷ್ಟೇ ಅಲ್ಲದೆ ವುಮೆನ್ ಇಂಜಿನಿಯರಿಂಗ್ ಫ್ರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ ಇಂಡಿಯಾ ಕಲಬುರ್ಗಿ 2014 ಅಲ್ಲಿ. ಅಲ್ಲದೆ ಪಾರ್ಟಿಸಿಪೆಂಟ್ ಅಟ್ ವರ್ಲ್ಡ್ ಡೈಲಾಗ್ ಆನ್ ಫ್ಯೂಚರ್ ಪವರ್ ಆಫ್ ಬ್ರಹ್ಮಕುಮಾರಿಸ್. ಹೀಗೆ ಅನೇಕ ಒಂದು ಅವಾರ್ಡ್ಸ್ ಗಳನ್ನ ಸಹಿತ ಮೇಡಮ್ ಅವರ ಮುಡಿಗೆ ಇರುವುದನ್ನ ವೇದಿಕೆಗೆ ತಿಳಿಸ್ಲಿಕ್ಕೆ ಅತ್ಯಂತ ಸಂತೋಷ ಅನಿಸ್ತಾ ಇದೆ. ಅದ್ರ ಜೊತೆಗೆ ಸದಾ ಶರಣ ಜೀವಿಗಳಾಗಿ ಬದುಕ್ತಾ ಇರುವಂತ ನಳಿನಿ ಮೇಡಮ್ ಅವರು ದತ್ತಿ ದಾಸೋಹಿಗಳಾಗಿ ಮಾದರಿಯನ್ನ ಹಾಕಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಪ್ರಮುಖವಾಗಿ ಅನೇಕ ಸಮಾಜೋಮುಖಿ ಕಾರ್ಯಗಳನ್ನ ಮಾಡ್ತಾ ಅನೇಕ ಒಂದು ಸಮಾಜದ ಪ್ರಮುಖವಾಗಿರುವಂತ ರಂಗಗಳಲ್ಲಿ ತಮ್ಮ ಸಮಾಜ ಸೇವೆಯನ್ನು ಒದಗಿಸ್ತಾ ಇರುವಂತ ನಳಿನಿ ಮೇಡಮ್ ಅವರು ತಮ್ಮ ತಂದೆಯ ಸ್ಮರಣಾರ್ಥವಾಗಿ ದತ್ತಿ ದಾಸೋಹಿಗಳಾಗಿ ನಮ್ಮ ವೇದಿಕೆಗೆ ಒಂದು ಅತ್ಯುತ್ತಮ ಮಾದರಿಯನ್ನು ಹಾಕಿಕೊಟ್ಟಿದ್ದಾರೆ. ಅವರಿಗೆ ವೇದಿಕೆ ಪರವಾಗಿ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ ಇದ್ದೀನಿ. ಅದೇ ರೀತಿ ಇವತ್ತಿನ ಉಪನ್ಯಾಸಕರಾಗಿರುವಂತ ಶೈಲಜಾ ಪವಾರ್ ಶೆಟ್ರ್ ಮೇಡಮ್ ಅವರು, ವಿರೂಪಾಕ್ಷಪ್ಪ ಪವಾರ್ ಶೆಟ್ರ್ ಮತ್ತು ಅನ್ನಪೂರ್ಣಮ್ಮ ದಂಪತಿಗಳ ಮಗಳಾಗಿ ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಮೈಲಾರ ಗ್ರಾಮದಲ್ಲಿ ಜನಿಸಿದವರು. ಮೈಲಾರ ಕುರವತ್ತಿ ಹೂವಿನ ಹಡಗಲಿಯಲ್ಲಿ ಶಿಕ್ಷಣವನ್ನ ಪೂರೈಸಿ ಕನ್ನಡ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದವರು. ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಕಥೆಗಾರ ಅಮರೇಶ್ ನುಗಡೋಣಿ ಅವರ ಮಾರ್ಗದರ್ಶನದಲ್ಲಿ ತಮ್ಮ PhD ಪದವಿಯನ್ನ ಪೂರೈಸಿದವರು. ಬಸವಣ್ಣನನ್ನ ಕುರಿತು ಕಥಾನಕಗಳ ತಾತ್ವಿಕ ಸ್ವರೂಪ ಇವರ ಮಹಾಪ್ರಬಂಧವಾಗಿದ್ದು, ಪ್ರಸ್ತುತ ಹೂವಿನ ಹಡಗಲಿಯ ಶ್ರೀಮತಿ ರುದ್ರಾಂಬ M ಪ್ರಕಾಶ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಕನ್ನಡ ಉಪನ್ಯಾಸಕರಾಗಿ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಉಪನ್ಯಾಸ, ಲೇಖನ ಬರವಣಿಗೆ, ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಅತ್ಯುತ್ತಮವಾಗಿರುವಂತ ಕಾರ್ಯವನ್ನ ಅವರು ಮಾಡ್ತಾ ಇರೋದನ್ನ ತಿಳಿಸ್ಲಿಕ್ಕೆ ವೇದಿಕೆಗೆ ಸಂತೋಷ ಅನಿಸ್ತಾ ಇದೆ. ಇವತ್ತು ಅವರು ನಮ್ಮ ವೇದಿಕೆಯಲ್ಲಿ ಉಪನ್ಯಾಸಕರಾಗಿ ಬಂದಿರೋದಕ್ಕೆ ನಮಗೆ ಅತೀವ ಸಂತೋಷ ಅನಿಸ್ತಾ ಇದೆ. ಅವರ ಈ ಕಿರುಪರಿಚಯದ ಮೂಲಕವಾಗಿ ವೇದಿಕೆಗೆ ಪರಿಚಯ ಮಾಡುತ್ತಾ ನನ್ನ ಈ ಕಿರುಪರಿಚಯವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೆ. ಇದೀಗ ನಾವೆಲ್ಲರೂ ಕಾಯ್ತಾ ಇರುವಂತ ಒಂದು ಉಪನ್ಯಾಸ, ಆ ಉಪನ್ಯಾಸವನ್ನ ಮೇಡಮ್ ಅವರು ಮಾಡ್ಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೀನಿ. ಮೇಡಮ್. ಸರಿ ಮೇಡಮ್, ಆಯ್ತು. ಗುಡಿ ಮಾತಿಗೊಮ್ಮೊಮ್ಮೆ ಮಾರ್ನುಡಿಯ ತಾಕೊಡುವಂತೆ ಎನ್ನ ಒಳಹೊಕ್ಕು ನುಡಿಸುವ ಪರಿಯೊಳ್ ನುಡಿವೆನೈ ಶ್ರೀ ಗುರುವೇ ಕೃಪೆಯಾಗು. ವಚನ ಅಧ್ಯಯನ ವೇದಿಕೆ, ಬಸವ ಅಂತಾರಾಷ್ಟ್ರೀಯ ತಿಳಿವಳಿಕೆ ಸಂಶೋಧನಾ ಕೇಂದ್ರ ಮತ್ತು ಅಕ್ಕನ ಅರಿವು ಬಳಗ
ಹಾಗೂ ಇವತ್ತಿನ ಈ ಉಪನ್ಯಾಸಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ನಳಿನಿ ಮಹಗಾಂವ್ಕರ್ ಅವರ ತಂದೆಯ ಸ್ಮರಣಾರ್ಥವಾಗಿ ಯು ವೈ ಅಗಡಿ ಅವರ ಸ್ಮರಣಾರ್ಥವಾಗಿ ಇವತ್ತು ಉಪನ್ಯಾಸ ನಡೆಸೋದಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂತಹ ನಳಿನಿ ಮಹಗಾಂವ್ಕರ್ ಮತ್ತು ಇವತ್ತು ಈ ವೇದಿಕೆಯಲ್ಲಿರ್ತಕ್ಕಂತಹ ಸರ್ವರಿಗೂ ಮತ್ತು ಈ ಉಪನ್ಯಾಸವನ್ನ ಕೇಳಲು ಭಾಗವಹಿಸಿರ್ತಕ್ಕಂತಹ ಸರ್ವರಿಗೂ ಶರಣಾರ್ಥಿಗಳನ್ನ ಸಮರ್ಪಿಸುತ್ತಾ ಇವತ್ತು ನನಗೆ ಕೊಟ್ಟಿರ್ತಕ್ಕಂತಹ ವಿಷಯ ಬಳ್ಳಾರಿ ಮೂಲದವರಾಗಿರ್ತಕ್ಕಂತಹ ಶರಣ ಸಕ್ಕರಿ ಕರಡೆಪ್ಪ, ಅವರನ್ನ ಕರಡೀಶ ಅಂತಾನೂ ಕೂಡ ಕರೀತಾರ. ಕರಡೆಪ್ಪನವರ ಉಪನ್ಯಾಸವನ್ನ ನನಗೆ ಇವತ್ತು ನೀಡಲಾಗಿತ್ತು. ಅದನ್ನ ಕುರಿತು ಕೆಲವೊಂದು ನನ್ನ ಗಮನಕ್ಕೆ ಬಂದಿರತಕ್ಕಂತಹ ಅಥವಾ ನನ್ನ ಅಧ್ಯಯನಕ್ಕೆ ಸಿಕ್ಕಿರ್ತಕ್ಕಂತಹ ವಿಷಯಗಳನ್ನ ಇವತ್ತು ತಮ್ಮೊಂದಿಗೆ ಹಂಚಿಕೊಳ್ಳೋದಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನನಗೆ ಸಾಕಷ್ಟು ಹುಡುಕಿದೆ ನಾನು ಸಕ್ಕರೆ ಕರಡೆಪ್ಪರ ವಿಷಯವನ್ನ ಕುರಿತು. ಕೊನೆಗೆ ನನಗೊಂದು ಬುಕ್ಕ ಸಿಕ್ತು. ಅದು ಯಾವುದು ಅಂತಂದ್ರೆ ಇಲ್ಲಿ ದಾಸೋಹಂ ಅನ್ನುವಂತಹ ಒಂದು ಸ್ಮರಣ ಸಂಚಿಕೆಯನ್ನ ತರುಣ ಸಂಘದ 25ನೇ ವರ್ಷದ ಬೆಳ್ಳಿ ಹಬ್ಬದ ಪ್ರಯುಕ್ತ ಒಂದು ಸಂಪುಟವನ್ನ ತಂದಿದ್ರು. ಅದು ನನಗೆ ದೊರೆಯಿತು. ಅದರಲ್ಲಿ ಸಕ್ಕರೆ ಕರಡೆಪ್ಪನವರ ಮಾಹಿತಿ ನನಗೆ ಸಿಕ್ಕಿರ್ತಕ್ಕಂಥದ್ದು. ಅದೆಲ್ಲವನ್ನ ಸಂಗ್ರಹಿಸಿ ಅಂದ್ರೆ ಅಭಿಪ್ರಾಯಗಳನ್ನ ಬರೆದು ಕಳಿಸಿರ್ತಕ್ಕಂತಹವರ ಒಂದು ಮುದ್ರಣ ಇಲ್ಲಿದೆ. ಅದರಲ್ಲಿರ್ತಕ್ಕಂತಹ ಅಭಿಪ್ರಾಯಗಳನ್ನ ಅಥವಾ ಅವರ ಒಂದಿಷ್ಟು ವಿಚಾರಗಳನ್ನ ನಾನಿಲ್ಲಿ ಸಂಗ್ರಹಿಸಿ ಇವತ್ತು ಮಾತಾಡ್ತಾ ಇದ್ದೀನಿ. ಇಲ್ಲಿ ಸಕ್ಕರೆ ಕರಡೆಪ್ಪ ಅನ್ನುವಂಥವ್ರು ಇಲ್ಲಿ ಬಳ್ಳಾರಿಗೆ ಶ್ರೀ ಮರಿಸ್ವಾಮಿಗಳು ಅನ್ನುವಂಥವ್ರು ಸಂಚಾರ ಮಾಡ್ತಾ ಬಳ್ಳಾರಿಗೆ ಬರ್ತಾರೆ. ಆಗ ಬಳ್ಳಾರಿಗೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ಸಕ್ಕರೆ ವಂಶದ ಸಂಗನ ಬಸಪ್ಪ ಮತ್ತು ಅವರ ಸತಿಯಾಗಿರ್ತಕ್ಕಂತಹ ಗಂಗಮ್ಮನವರು ಕೂಡ ಮರಿಸ್ವಾಮಿಗಳ ಒಬ್ಬ ಭಕ್ತರಾಗ್ತಾರೆ. ಅವರ ಈ ಶಿವಾನುಭವ ಗೋಷ್ಠಿಯನ್ನ ಕೇಳೋದಕ್ಕೆ ಹೋಗ್ತಾ ಅವರ ಅನುಯಾಯಿಗಳಾಗ್ತಾರೆ. ಅಂತಹ ಸಂದರ್ಭದಲ್ಲಿ ಇವರಿಗೆ ಮಕ್ಕಳಾಗದೆ ಇರ್ತಕ್ಕಂತಹ ಒಂದು ಕೊರಗು ಮರಿಸ್ವಾಮಿಗಳ ಗಮನಕ್ಕೆ ಬರುತ್ತೆ. ಅವಾಗ ಮರಿಸ್ವಾಮಿಗಳು ಇವರ ಶರಣತ್ವವನ್ನ, ದಾಸೋಹ ಭಾವವನ್ನ ಗಮನಿಸಿ, ನಿಮ್ಮ ನಂತರದಲ್ಲಿನೂ ಕೂಡ ಇದು ಮುಂದುವರಿಬೇಕು, ನಿಲ್ಬಾರ್ದು, ಹಾಗಾಗಿ ನಿಮಗೆ ಒಂದು ವಂಶೋದ್ಧಾರಕ ಬೇಕು ಅಂತ ಹೇಳಿ ಅವ್ರಿಗೆ ಆಶೀರ್ವಾದ ಮಾಡ್ತಾರೆ. ಇದರ ಪ್ರಯುಕ್ತ 1815ರಂದು ಎಲ್ಲಿಂದ್ರ ಅದರ ಶಾಲಿವಾಹನ ಶಕೆ ಅದನ್ನು ಕೂಡ ಇಲ್ಲಿ ಕೊಡ್ತಾರೆ. 1736ನೇ ಭಾವನಾಮ ಸಂವತ್ಸರ ಮಾಘ ಶುದ್ಧ 15ನೇ ಭಾರತ ಹುಣ್ಣಿಮೆಯ ದಿನ ಕ್ರಿಸ್ತಶಕ 1815ನೇ ಇಸ್ವಿ ಫೆಬ್ರವರಿ ತಿಂಗಳು ಚಂದ್ರೋದಯ ಶುಭ ಸಮಯದಲ್ಲಿ ಕರಡೆಪ್ಪನವರ ಜನನ ಆಗುತ್ತೆ ಅನ್ನುವಂಥದ್ದು ತಿಳಿದು ಬರುತ್ತೆ. ಇಲ್ಲಿ ಅವ್ರು ಏನ್ ಮಾಡ್ತಾರೆ, ಮರಿಸ್ವಾಮಿಗಳೇ ಈ ಕರಡೆಪ್ಪನವರಿಗೆ ನಾಮಕರಣ ಮಾಡಿರ್ತಕ್ಕಂತಹ ಮೂಲ ಹೆಸರು ಯಾವುದು ಅಂದ್ರೆ ಬಸಪ್ಪ ಅಂತ ಹೇಳಿ ಇವ್ರಿಗೆ ನಾಮಕರಣವನ್ನ ಮಾಡ್ತಾರೆ. ನಂತರ ಏನಾಗುತ್ತೆ, ಇವರ ಮಂತ್ರೋಪದೇಶ ಸಂಸ್ಕಾರ ಹೀಗೆ ಕೇಳ್ತಾ ಬೆಳಿತಿರ್ತಕ್ಕಂತಹ ಈ ಬಸಪ್ಪನವರಿಗೆ ಮುಂದೆ ಮರಿಸ್ವಾಮಿಗಳು ಇವರನ್ನ ಗಮನಿಸಿ ಮತ್ತೊಂದು ಹೆಸರನ್ನ ಇಲ್ಲಿ ಸೂಚಿಸ್ತಾರೆ. ಏನಂದ್ರೆ, ಬಸವ ನೀನು ಮುಂದೆ ಸಮಾಜವನ್ನ ಕರಡಿಯಂತೆ, ಅಂದ್ರೆ ಕರಡಿ ಪ್ರಾಣಿ ಇದೆಯಲ್ಲ ಆ ರೀತಿ ತಬ್ಬಿಕೊಳ್ಳುವಂತೆ ನೀನು ಕೂಡ ಸಮಾಜವನ್ನ ತಬ್ಬಿಕೊಳ್ಬೇಕು, ಸಮಾಜಕ್ಕೆ ನಿನ್ನ ಸೇವೆ ಬೇಕು ಅಂತ ಹೇಳಿ ಅವರಿಗೆ ಕರಡಿ ಅಂತ ಹೇಳಿ ಅಲ್ಲಿ ಆ ಮಾತಿನಲ್ಲಿ ಉಲ್ಲೇಖ ಮಾಡ್ತಾರೆ. ಅದೇ ಮುಂದೆ ಇವರ ಹೆಸರಾಗಿ ಅಲ್ಲಿ ಅದು ಶಾಶ್ವತವಾಗಿ ಉಳಿಯುತ್ತೆ. ಹಾಗಾಗಿ ಅವ್ರಿಗೆ ಏನಂತಾರೆ ಅಂದ್ರೆ ಕರಡೆಪ್ಪ ಅಂತ ಹೇಳಿ ಮುಂದೆ ಆ ಬಸಪ್ಪನ ಬದಲಾಗಿ ಕರಡೆಪ್ಪ ಅನ್ನುವಂತ ಹೆಸರು ಅಲ್ಲಿ ಉಳ್ಕೊಳ್ಳುತ್ತೆ ಅನ್ನುವಂಥದ್ದು. ಇಲ್ಲಿ ಕರಡೀಶ ಏನಾಗ್ತಾರೆ, ತಂದೆಯ ವ್ಯಾಪಾರದಲ್ಲಿ ಸಹಾಯಕ. ಇವ್ರು ಮೂಲತಃ ಇವರ ತಂದೆ ಸಂಗನ ಬಸಪ್ಪ ಏನಿದ್ರಲ್ಲ ಅವರು ವ್ಯಾಪಾರಿಗಳು. ಮೂಲತಃ ಅವರ ವ್ಯಾಪಾರದಲ್ಲಿ ಇವರು ಭಾಗಿಯಾಗ್ತಾ ಬೆಳೀತಾ ಹೋಗ್ತಾರೆ. ನಂತರ ಸ್ವಲ್ಪ ಇವ್ರು ಒಲವು ಯಾವ ಕಡೆ ಹೋಗ್ತದೆ ಅಂದ್ರೆ ಕಾಂಟ್ರಾಕ್ಟರ್ ಕೆಲಸದ ಕಡೆಗೆ ಹೋಗುತ್ತೆ. ಹಾಗಾಗಿ ಅಲ್ಲಿ ಆ ಕಾಂಟ್ರಾಕ್ಟರ್ ಕೆಲ್ಸಾನು ಕೂಡ ಇವರು ಮಾಡ್ತಾ ಹೋಗ್ತಾರೆ. ನಂತರ ವಯಸ್ಸಿಗೆ ಬಂದಂತಹ ಈತನಿಗೆ ಮದುವೆಯನ್ನು ಕೂಡ ಮಾಡ್ತಾರೆ ಕರಡೆಪ್ಪನವರಿಗೆ. ಅಲ್ಲಿ ಯಾರು ಅಂದ್ರೆ ಮೆಚ್ಚುಗೆಯನ್ನು ಪಡೆಯುವಂತಹ
ನಿಂಬಗಲ್ಲಿನ ಗಂಗಮ್ಮನೊಂದಿಗೆ ಇವರ ವೈವಾಹಿಕ ಬದುಕನ್ನ ಪ್ರಾರಂಭ ಮಾಡ್ತಾರೆ. ಅಲ್ಲಿ ಅವ್ರಿಗೆ ಒಂದು ಮಗು ಕೂಡ ಆಗ್ತದೆ, ಮರಿ ಬಸವ ಅಂತ ಹೇಳಿ ಅದಕ್ಕೆ ನಾಮಕರಣವನ್ನ ಮಾಡ್ತಾರೆ. ಹೀಗೆ ಇವರ ವೈವಾಹಿಕ ಬದುಕು ಪ್ರಾರಂಭಗೊಳ್ತದೆ. ತಂದೆ ವ್ಯಾಪಾರದ ಜೊತೆಗೆ ಇವರು ಮತ್ತೆ ಸರ್ಕಾರದ ಕಾಂಟ್ರಾಕ್ಟರ್ ಗುತ್ತಿಗೆದಾರರ ಕೆಲಸವನ್ನ ನಿರ್ವಹಿಸ್ತಾರೆ. ಅಲ್ಲಿ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸವನ್ನ ಮಾಡ್ತಾ ಸರ್ಕಾರದ ಮನ್ನಣೆ ಮತ್ತು ಗೌರವಗಳಿಗೂ ಕೂಡ ಇವರು ಪಾತ್ರರಾಗ್ತಾರೆ. ಆಮೇಲೆ ಇವರು ಅಷ್ಟಕ್ಕೆ ಸೀಮಿತಗೊಳ್ಳಲ್ಲ, ಸರ್ಕಾರದಿಂದ ಬಂಜರು ಭೂಮಿಗಳು ಏನು ನಿರುಪಯುಕ್ತವಾಗಿರ್ತಕ್ಕಂತಹ ಬರಡಾಗಿರ್ತಕ್ಕಂತಹ ಭೂಮಿಗಳನ್ನ ಇವ್ರು ಕೊಂಡ್ಕೊಂಡು ಏನ್ ಮಾಡ್ತಾರೆ, ಅದನ್ನ ಸಾಗುವಳಿ ಮಾಡಿ ಉತ್ತಮ ಬೆಳೆಯನ್ನ ತೆಗಿತಾರೆ. ಮತ್ತು ವ್ಯಾಪಾರದಿಂದ ಬಂದಂತಹ ಲಾಭ, ಗುತ್ತಿಗೆದಾರಿಕೆಯಿಂದ ಬಂದಂತಹ ಸಂಪಾದನೆ, ಜಮೀನುಗಳಿಂದ ಬಂದಂತಹ ಸಂಪಾದನೆ, ಇದೆಲ್ಲವನ್ನ ಅವರು ದಾಸೋಹಕ್ಕೆ ಬಳಸ್ತಾರೆ, ದಾಸೋಹಕ್ಕೆ ವಿನಿಯೋಗವನ್ನ ಮಾಡ್ತಾ ಹೋಗ್ತಾರೆ. ಈ ರೀತಿ ನಿರ್ವಂಚನೆಯಿಂದ ಬಂದಂತಹ ಗಳಿಕೆ ಅದು ದಾಸೋಹಕ್ಕೆ ಹೋಗ್ಬೇಕು ಅನ್ನುವಂತಹ ಒಂದು ತ್ರಿದಾಸೋಹ ತತ್ವವನ್ನ ಹೊಂದಿದವರು ಯಾರು ಅಂದ್ರೆ ಸಕ್ಕರೆ ಕರಡೆಪ್ಪನವರು ಅನ್ನುವಂಥದ್ದು. ಇಲ್ಲಿ ಆ ಕರಡೆಪ್ಪನವರು ಅಷ್ಟಕ್ಕೆ ಇದನ್ ಮಾಡದೆ ಇವ್ರ ಬಗ್ಗೆ ಸಾಕಷ್ಟು ಇವ್ರು ಮಾಡಿರ್ತಕ್ಕಂತಹ ಕಾರ್ಯ ಚಟುವಟಿಕೆಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳು ದೊರೆತೆ. ಅದಕ್ಕಿಂತ ಮಧ್ಯದಲ್ಲಿ ಮತ್ತೆ ಇವ್ರಿಗೆ ಇನ್ನು ಏನು ಇವರ ಒಂದು ವಂಶಾವಳಿ ಅಂತಂದ್ರೆ ಇವ್ರಿಗೆ ಇನ್ನೂ ಒಬ್ಬ ಪತ್ನಿ, ಅಂದ್ರೆ ನಂತರ ಇವ್ರು ತೀರ್ಕೊಂಡ್ರು ಅನ್ಸುತ್ತೋ ಏನೋ, ಹಾಗಾಗಿ ತಮ್ಮ ಒಂದು ಜೀವನದಲ್ಲಿ ಒಂದು ಸಾಥ್ ಬೇಕು ಅನ್ನೋದಕ್ಕೆ ಇವ್ರಿಗೆ ಮತ್ತೊಂದು ಮದುವೆನೂ ಕೂಡ ಆಗುತ್ತೆ. ಅವರು ಯಾರು ಅಂದ್ರೆ ಈ ನೀಲಮ್ಮ, ದ್ವಿತೀಯ ಪತ್ನಿ ನೀಲಮ್ಮ ಅನ್ನುವಂಥದ್ದು ಬರ್ತದೆ. ಇವರು ಅನಂತಪುರ ಜಿಲ್ಲಾ ರಾಯದುರ್ಗ ತಾಲೂಕು ಬಿದರಿಕೊಂಡ ಅನ್ನುವಂತಹ ಗ್ರಾಮದವರು ಅನ್ನುವಂತಹ ಮಾಹಿತಿಗಳು ಇಲ್ಲೊಂದು ವಂಶವೃಕ್ಷ ಕೊಟ್ಟಿದ್ದಾರೆ, ಅದರಲ್ಲಿ ಈ ಮಾಹಿತಿಗಳು ತಿಳಿದು ಬರ್ತವೆ. ಆನಂತರ ಇಲ್ಲಿ ಏನ ಮರಿ ಬಸಪ್ಪ ಇತ್ತಲ್ಲ, ಅವ್ರಿಗೂ ಕೂಡ ಮದುವೆನೂ ಕೂಡ ಮಾಡ್ತಾರೆ. ಅವ್ರ ಹೆಸರು ಬಸ್ಲಿಂಗಮ್ಮ ಅಂತ ಹೇಳಿ. ನಂತರ ಅವ್ರಿಗೆ ಇವ್ರಿಗೆ ಸಹೋದರಿಯರಾಗಿ ನೀಲಮ್ಮ ಕರಡೆಪ್ಪರ ಅಕ್ಕ ಅನ್ನುವಂತಹ ಮಾಹಿತಿ ತಿಳಿದು ಬರ್ತದೆ. ನಂತರ ಕರಡೆಪ್ಪನವರ ಸೋದರತ್ತೆ ಬಳ್ಳಾರಿ ಗಡಿಗೆಯವರ ಮನೆತನಕ್ಕೆ ಕೊಟ್ಟಿರ್ತಕ್ಕಂಥವ್ರು ಅನ್ನುವಂತ ಮಾಹಿತಿ. ಇನ್ನೊಬ್ರು ಚೋಳಮ್ಮ ಅಂತ ಬರ್ತಾರೆ, ಇವರು ಕೂಡ ಮೊಮ್ಮಗಳು ಅಂತ, ಕರಡೆಪ್ಪನವರ ಮೊಮ್ಮಗಳು ಅನ್ನುವಂತಹ ಮಾಹಿತಿ ತಿಳಿದು ಬರುತ್ತೆ. ನಂತರ ಇವರಿಗೆ ಕಪ್ಪಗಲ್ಲು ಚಿತ್ತರಿಕೆ ಶರಣಪ್ಪನ ಮಗ ಬಸಪ್ಪನಿಗೆ ಚೋಳಮ್ಮನನ್ನ ಕೊಟ್ರು ಅನ್ನುವಂತಹ ಲಗ್ನವಾಯ್ತು ಅನ್ನುವಂತಹ ಮಾಹಿತಿ. ಇನ್ನು ಕರಡೆಪ್ಪನವರ ಮಗಳ ಇದ್ಲು, ಆಕೆಯನ್ನ ಕೌತಾಳ ಯಜಮಾನ ಮನೆತನಕ್ಕೆ ಕೊಟ್ಟಿದ್ರು ಅಂತ ಈ ರೀತಿ ಒಂದು ಸಂಕ್ಷಿಪ್ತ ಒಂದು ವಂಶವೃಕ್ಷ ನನಗಿಲ್ಲಿ ದೊರೆತಿದೆ. ಅದನ್ನು ಕೂಡ ನಾನಿಲ್ಲಿ ನಿಮ್ ಮುಂದೆ ಹಂಚ್ಕೊಳ್ತಾ ಇದೀನಿ. ಹೆಚ್ಚಾಗಿ ಇಡೀ ಬುಕ್ಕದಲ್ಲಿ ಬರೀ ಕರಡೆಪ್ಪನವರ ಬಗ್ಗೆ ಮಾತಾಡಿರ್ತಕ್ಕಂತಹ ಅಥವಾ ಮಾಹಿತಿಗಳು ದೊರೆಯುತ್ತವೆ, ಅವರ ವಂಶಾವಳಿಯ ಬಗ್ಗೆ ಅಷ್ಟಾಗಿ ಇಲ್ಲಿ ತಿಳಿದು ಬರಲ್ಲ. ಬಟ್ ಅಲ್ಲೇ ಒಂದು ಕಡೆ ಸ್ವಲ್ಪ ಈ ಮಾಹಿತಿಗಳು ನನಗೆ ಸಿಕ್ಕು, ಹಾಗಾಗಿ ಅವುಗಳನ್ನು ಕೂಡ ನಾನಿಲ್ಲಿ ಹಂಚ್ಕೊಳ್ತಾ ಇದ್ದೀನಿ. ಇಲ್ಲಿ ಒಮ್ಮೆ ಬಳ್ಳಾರಿ ಪ್ರಾಂತ್ಯದಲ್ಲಿ ಇವರು ಈ ರೀತಿ ಇದು ಆದಂತಹ ಸಂದರ್ಭದಲ್ಲಿ ಕಾಂಟ್ರಾಕ್ಟರ್ ಆಗಿ ಸಾಕಷ್ಟು ಕಾರ್ಯಗಳನ್ನ ಮಾಡ್ತಾರೆ. ಇಲ್ಲಿ ಕರಡೆಪ್ಪನವರು ಲೋಕೋಪಯೋಗಿ ಇಲಾಖೆಯ ರಸ್ತೆ ಕಾಂಟ್ರಾಕ್ಟ್ ಗಳನ್ನ ಮಾಡಿಸ್ತಾರೆ. ಆಮೇಲೆ ಬಿಲ್ಡಿಂಗ್ ಕಾಂಟ್ರಾಕ್ಟ್ ಗಳನ್ನ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಹಿಡಿದು ಜನ ಮತ್ತು ಮೆಚ್ಚುವ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ತಾರೆ. ಆಮೇಲೆ ಬಳ್ಳಾರಿಯ ಜಿಲ್ಲಾಧಿಕಾರಿಗಳ ಕಟ್ಟಡ ಇವತ್ತಿಗೂ ಕೂಡ ಶಾಶ್ವತವಾಗಿ ನಮಗೆ ನೆನಪಾಗಿ ಉಳಿದಿರ್ತಕ್ಕಂತಹವು ಇದಾವೆ. ಅವು ಬಳ್ಳಾರಿಯ ಜಿಲ್ಲಾಧಿಕಾರಿಗಳ ಕಟ್ಟಡ ಮತ್ತು ರೈಲ್ವೆ ಸ್ಟೇಷನ್ ಕಟ್ಟಡ, ಸಾರ್ವಜನಿಕ ಪುಸ್ತಕ ಗ್ರಂಥಾಲಯದ ಬೃಹತ್ ಕಟ್ಟಡ, ಮೊದಲು ಇದನ್ನ ಟೌನ್ ಹಾಲ್ ಅಂತ ಕರೀತಾ ಇದ್ರು, ಅದು ಆಮೇಲೆ ಗಾದಿಗನೂರಿನ ಹಳೆಯ ಅತಿಥಿ ಭವನ, ಹೀಗೆ ಮುಂತಾದವುಗಳನ್ನ ಕಟ್ಟಿಸಿರ್ತಕ್ಕಂಥದ್ದು. ಆಮೇಲೆ ರೈಲ್ವೆ ಇಲಾಖೆಯಿಂದ ಜಿಲ್ಲೆಗೆ ಅದೇ ತಾನೇ ಪ್ರವೇಶಿಸಿದ ಟೆಲಿಗ್ರಾಮ್ ಕಂಬಗಳನ್ನ ಜಿಲ್ಲೆಯಾದ್ಯಂತ ಹಾಕಿಸುವಂತಹ ಕಾರ್ಯವನ್ನ ಕರಡೆಪ್ಪನವರು ಮಾಡ್ತಾರೆ. ಅದ್ರ ಜೊತೆಗೆ ಅಬಕಾರಿ ಇಲಾಖೆಯಿಂದ ಸೆರೆ, ಸೀಂದಿ, ಗಾಂಜಾ, ಆಫೀಮು ಅಂಗಡಿಗಳನ್ನ ಗುತ್ತಿಗೆ ತಗೊಳ್ತಾರೆ. ಕಾಂಟ್ರಾಕ್ಟ್ ತಗೊಂಡ್ಬಿಟ್ಟು ಟೆಂಡರ್ ತಗೊಂಡ್ಬಿಟ್ಟು ಏನ್ ಮಾಡ್ತಾರೆ, ಹಿಡಿದು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ವ್ಯವಹಾರವನ್ನ ನಡೆಸ್ತಾರೆ. ಬಂದಂತಹ ಲಕ್ಷಾಂತರ ರೂಪಾಯಿಗಳನ್ನ ಕರಡೆಪ್ಪನವರು ದಾಸೋಹ ಕಾರ್ಯಕ್ಕೆ ವಿನಿಯೋಗ ಮಾಡ್ತಾರೆ. ಇವರು ಎಷ್ಟು ಮಟ್ಟಿಗೆ ದಾಸೋಹಿಗಳಾಗಿದ್ರು, ಯಾವ ರೀತಿ ಇವರು ಸದಾ ಇವರ ದಾಸೋಹ ನಿಲಯ ನಡೀತಾ ಇತ್ತು ಅನ್ನೋದಕ್ಕೆ ನಾನು ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ಇವ್ರು ಏನ್ ಮಾಡ್ತಾರೆ, ಆಮೇಲೆ
ಅವರ ಮನೆಯನ್ನ ಚೌಕಿ ಅಂತ ಕರೀತಾರೆ. ಕರಡೆಪ್ಪನವರ ಮನೆಯನ್ನ ಚೌಕಿ ಅಂತ ಕರೀತಾರೆ. ಅಲ್ಲೇ ಇವ್ರು ಏನ್ ಮಾಡ್ತಾರೆ, ದಾಸೋಹವನ್ನ ನಡೆಸ್ತಾರೆ. ದಿನಕ್ಕೆ ಸುಮಾರು 3-4 ಸಾವಿರ ಜನರು ಪ್ರಸಾದವನ್ನ ಸ್ವೀಕಾರ ಮಾಡ್ತಿದ್ರು ಅನ್ನುವಂತಹ ಮಾಹಿತಿಗಳು ದೊರೆಯುತ್ತವೆ. ಈ ರೀತಿ ಇವರ ಈ ಸಾಮಾಜಿಕ ದಾಸೋಹ ಮತ್ತು ಈ ರೀತಿಯ ಇವುಗಳನ್ನ ನೋಡ್ಬಿಟ್ಟು ಬ್ರಿಟನ್ನಿನ ಮಹಾರಾಣಿ ಏನ್ ಮಾಡ್ತಾರೆ, ರಾವ್ ಬಹದ್ದೂರ್ ಅನ್ನುವಂತಹ ಬಿರುದನ್ನ ಕರಡೆಪ್ಪನವರಿಗೆ ಕೊಡ್ತಾರೆ. ಕರಡೆಪ್ಪನವರು ಯಾವುದೇ ಬಿರುದು, ಪ್ರಶಸ್ತಿ, ಪುರಸ್ಕಾರಗಳನ್ನ ಬೆನ್ನಹತ್ತದೇ ಇರ್ತಕ್ಕಂಥವ್ರು, ನಿರೀಕ್ಷೆಗಳಿಲ್ಲದೆ ಇರ್ತಕ್ಕಂಥವ್ರು, 12ನೇ ಶತಮಾನದ ಶರಣರ ಕಾಯಕ ತತ್ವವನ್ನ 19ನೇ ಶತಮಾನದಲ್ಲಿ ತೋರಿರ್ತಕ್ಕಂಥವ್ರು ಯಾರು ಅಂದ್ರೆ, ಅಥವಾ ಬದುಕಿ ತೋರಿಸಿದವರು ಯಾರು ಅಂದ್ರೆ ಕರಡೆಪ್ಪನವರು. ಹೀಗೆ ಇರ್ತಕ್ಕಂತಹ ಇವರನ್ನ ಗುರುತಿಸಿ ಬ್ರಿಟನ್ನಿನ ಮಹಾರಾಣಿಯೇ ಏನ್ ಮಾಡ್ತಾರೆ, ರಾವ್ ಬಹದ್ದೂರ್ ಅನ್ನುವಂತಹ ಬಿರುದನ್ನ ಅವ್ರಿಗೆ ಕೊಟ್ಟು ಗೌರವಿಸ್ತಾರೆ ಅನ್ನುವಂತಹ ಮಾಹಿತಿಗಳು ಸಿಗ್ತವೆ. ಆನಂತರ ಏನ್ ಮಾಡ್ತಾರೆ, ಈ ಒಂಥರ ಹೊಸ ಹೊಸ ವಿಚಾರಗಳು ಕರಡೆಪ್ಪನವರನ್ನ ಓದ್ತಾ ಹೋದ ಹಾಗೆ ಯಾರೂ ಮಾಡದೇ ಇರ್ತಕ್ಕಂತಹ ಒಂದು ಹೊಸ ಕೈಂಕರ್ಯ, ಹೊಸ ವಿಚಾರಗಳು, ಒಂದು ಹೊಸ ಸ್ಟ್ರಗಲ್ ಅನ್ನ ಕೈ ಎತ್ತಿಕೊಳ್ಳುವಂತಹ ಗುಣಗಳು ನಮಗಿಲ್ಲಿ ಕಂಡು ಬರ್ತವೆ. ಆಮೇಲೆ ಅದನ್ನ ಯಶಸ್ವಿಯಾಗಿ ಸಾಧಿಸಿರ್ತಕ್ಕಂಥದ್ದು ಕೂಡ ನಮಗಿಲ್ಲಿ ಕಂಡು ಬರ್ತವೆ. ಇಲ್ಲಿ ಏನಾಗಿತ್ತು ಅಂದ್ರೆ, ಒಂದು ಕಾಲಕ್ಕೆ ಈ ಮಂತ್ರ, ವೇದಾಧ್ಯಯನ, ಸಂಸ್ಕೃತ ಇದೆಲ್ಲ ಬ್ರಾಹ್ಮಣರ ಸ್ವತ್ತಾಗಿರ್ತಕ್ಕಂತಹ ಕಾಲ. ಅಂತಹ ಸಂದರ್ಭದಲ್ಲಿ ಬ್ರಾಹ್ಮಣರೇ ವೀರಶೈವ ವಿವಾಹ ಮುಂತಾದ ಶುಭ ಕಾರ್ಯಗಳನ್ನ, ಪುರೋಹಿತ ಕಾರ್ಯಗಳನ್ನ ನಡೆಸ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಕರಡೆಪ್ಪನವರು ಅದು ಬರೀ ಬ್ರಾಹ್ಮಣರ ಸ್ವತ್ತಾಗಬಾರ್ದು, ವೀರಶೈವರಿಗೂ ಕೂಡ ಅದು ದೊರಕಬೇಕು ಅಂತ ಹೇಳಿ ಆ ಸಂಸ್ಕೃತ ಪಾಠಶಾಲೆಯನ್ನೇ ತೆರೀತಾರೆ. ಪ್ರಪ್ರಥಮವಾಗಿ ಸಂಸ್ಕೃತ ಪಾಠಶಾಲೆಯನ್ನ ಸ್ಥಾಪಿಸಿದಂತಹ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂದ್ರೆ ಕರಡೆಪ್ಪನವರಿಗೆ ಸಲ್ಲುತ್ತೆ. ಅವಾಗ ಏನಾಗುತ್ತೆ, ಶ್ರೀ ಗುರು ನಿವಾಸ ಸಂಸ್ಕೃತ ಪಾಠಶಾಲೆ ಅಂತೇಳಿ ಅದಕ್ಕೆ ಹೆಸರಿಡ್ತಾರೆ. ಈ ಪಾಠಶಾಲೆಯನ್ನ ಪ್ರಾರಂಭಿಸಿದ್ದಲ್ಲದೆ ಅಲ್ಲಿ ಅದ್ರ ಜೊತೆಗೆ ಮತ್ತೇನ್ ಮಾಡ್ತಾರೆ, ಕಲಿಯೋಕೆ ಬಂದಂತವರಿಗೆ ಉಚಿತ ಪ್ರಸಾದ ನಿಲಯವನ್ನ ಸ್ಥಾಪಿಸ್ತಾರೆ. ಬರೀ ನೆತ್ತಿ ತುಂಬಿದ್ರೆ ಮಾತ್ರ ಅಲ್ಲ, ಫಸ್ಟ್ ಹೊಟ್ಟೆ ತುಂಬಬೇಕು, ಆಮೇಲೆ ನೆತ್ತಿ ತುಂಬಬೇಕು ಅನ್ನುವಂತಹ ವಿಚಾರವನ್ನ ಇಟ್ಕೊಂಡ ಏನೋ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಆ ಜ್ಞಾನದ ಜೊತೆಗೆ ಫಸ್ಟಿಗೆ ಅವ್ರಿಗೆ ಹೊಟ್ಟೆ ತುಂಬಬೇಕು, ಅದಕ್ಕೆ ವ್ಯವಸ್ಥೆ ಆಗ್ಬೇಕು ಅನ್ನುವಂತಹ ಮನಸ್ಥಿತಿ ಅಥವಾ ಆಲೋಚನೆ ಅವರಲ್ಲಿ ಬಂದಿರಬಹುದು ಆ ಸಂದರ್ಭದಲ್ಲಿ. ಹಾಗಾಗಿ ಅದರ ಜೊತೆಗೇನೆ ಏನ್ ಮಾಡ್ತಾರೆ, ಉಚಿತ ಪ್ರಸಾದ ನಿಲಯವನ್ನ ಸ್ಥಾಪಿಸ್ತಾರೆ. ಆಯ್ತು, ಇನ್ನ ಅದಕ್ಕೆ ಬೋಧನೆ ಮಾಡುವಂಥವ್ರು ಬೇಕಲ್ಲ, ಸಂಸ್ಕೃತ ಪಾಠವನ್ನ ಬೋಧನೆ ಮಾಡುವಂಥವ್ರು. ಹಾಗಾಗಿ ಏನ್ ಮಾಡ್ತಾರೆ ಅಂದ್ರೆ, ಇವರು ಮೈಸೂರು ಆಸ್ಥಾನದಿಂದ ವಿದ್ವದ್ರಾಜ್ ಗೋಪಾಲಾಚಾರ್ಯರನ್ನ ಕರೆಸ್ತಾರೆ. ಅಲ್ಲಿಂದ ಆ ಸಂಸ್ಕೃತವನ್ನ ಹೇಳಿಕೊಡುವಂತಹ ಗುರುಗಳನ್ನ ಮೈಸೂರಿನ ಆಸ್ಥಾನದಿಂದ ಕರೆಸ್ತಾರೆ. ಆಮೇಲೆ ಅದ್ರ ಜೊತೆಗೆ ಏನ್ ಮಾಡ್ತಾರೆ ಅಂದ್ರೆ, ಕಾಶಿ ಪಾಂಡಿತ್ಯವನ್ನ ಹೇಳ್ಕೊಡುವಂಥವ್ರನ್ನ ಕರೆಸ್ತಾರೆ. ಮತ್ತೆ ಕಲೆಗಳನ್ನ ಕೂಡ ಅಲ್ಲಿ ನೃತ್ಯ ಕಲೆಗಳನ್ನು ಕೂಡ ಅಲ್ಲಿ ಹೇಳಿಕೊಡುವಂತಹ ವ್ಯವಸ್ಥೆಗಳನ್ನ ಮಾಡ್ತಾರೆ. ಇವ್ರದ್ದೇನಾಗಿತ್ತು ಅಂದ್ರೆ, ಇವೆಲ್ಲದರ ಜೊತೆಗೆ ಒಂದು ಸಂಸ್ಕಾರ, ಸಮಾಜ ಸೇವೆ ಆಗ್ಬೇಕು ಮತ್ತು ವೀರಶೈವ ಧರ್ಮ ಅನ್ನುವಂಥದ್ದು, ಅಲ್ಲಿ ವೀರಶೈವ ಪದಾನೇ ಬಳಸ್ತಾರೆ, ಹಾಗಾಗಿ ನಾನು ಅದನ್ನೇ ಬಳಸ್ತಾ ಇದ್ದೀನಿ. ಆ ರೀತಿಯಲ್ಲಿ ಆ ಕಾಲಕ್ಕೆ ಅವ್ರು ಅದನ್ನ ಪ್ರಚಾರ ಆಗ್ಬೇಕು, ಅದು ಉಳಿಬೇಕು ಶಾಶ್ವತವಾಗಿ ಅನ್ನುವಂತ ಹಂಬಲವನ್ನ ಹೊಂದಿರ್ತಕ್ಕಂಥವ್ರು ಕರಡೆಪ್ಪನವರಾಗಿದ್ರು. ಈ ಸಂಸ್ಕೃತ ಪಾಠಶಾಲೆಯಲ್ಲಿ ಕಲಿತು ಎಷ್ಟೋ ಮಠ ಮಾನ್ಯಗಳಿಗೆ ಧರ್ಮ ಗುರುಗಳಾಗಿರ್ತಕ್ಕಂಥವ್ರು ಕೂಡ ಉದಾಹರಣೆಯಾಗಿ ಸಿಗ್ತಾರೆ. ಹಾಗಾಗಿ ಇಲ್ಲಿ ಉಂತಕಲ್ಲು ಕೆಲವೊಂದು ಹೆಸರುಗಳನ್ನ ನಾನಿಲ್ಲಿ ತೆಗೆದುಕೊಳ್ತೇನೆ. ಉಂತಕಲ್ಲು ವಿರೂಪಾಕ್ಷ ಶಾಸ್ತ್ರಿಗಳು, ಕಂದಗಲ್ಲು ಪರ್ವತ ಶಾಸ್ತ್ರಿಗಳು, ಆಮೇಲೆ ಮುದುಗಲ್ಲು ಅಮರಪ್ಪ ಶಾಸ್ತ್ರಿಗಳು, ಕೊಟ್ಟೂರು ರೇವಣ ಶಾಸ್ತ್ರಿಗಳು, ಇಲಿಕಲ್ಲು ಚಿತ್ತರಿಗೆ ಶ್ರೀ ವಿಜಯ ಮಹಾಂತ ಶಿವಯೋಗಿಗಳು, ಆಮೇಲೆ ಗೆಜ್ಜೆ ಭಾವಿ ಸ್ವಾಮಿಗಳು, ತಿಪ್ಪಾಯ ಕೊಪ್ಪದ ಮೂಕಪ್ಪ ಶಾಸ್ತ್ರಿಗಳು, ಗುಡದೂರು ದೊಡ್ಡ ಬಸವಾಚಾರ್ಯರು, ಆಮೇಲೆ ಕಪ್ಪಗಲ್ಲು ಮುರುಗೆಪ್ಪನವರು, ಕೊರಟಗಿ ಬಸವಲಿಂಗ ದೇವರು, ಹರಪನಹಳ್ಳಿ ಬಸವಲಿಂಗ ಶಾಸ್ತ್ರಿಗಳು, ಆಮೇಲೆ ವ್ಯಾಕರಣ ತೀರ್ಥ ಚಂದ್ರ ಶಾಸ್ತ್ರಿಗಳು, ಶತಾಯುಷಿ ಆಗಿರ್ತಕ್ಕಂಥ ಹೊಳಲಿನ ವ್ಯಾಕರಣ ತೀರ್ಥ ಚಂದ್ರ ಶಾಸ್ತ್ರಿಗಳು. ಹೀಗೆ ಇವರೆಲ್ಲ ಅದರ ಒಡನಾಟದಲ್ಲಿದ್ದಂಥವ್ರು, ಅಲ್ಲಿ ಶಿಕ್ಷಣವನ್ನ ಕಲಿತಂಥವ್ರು, ಸಂಸ್ಕೃತವನ್ನ ಕಲಿತಂಥವರು. ಮುಂದೆ ಅವರ ಈ ಅಧ್ಯಯನವನ್ನ ಮಾಡಿಕೊಂಡು ಕೆಲವೊಬ್ರು ಹೀಗೆ ಉದಾಹರಣೆಗೆ ಹೇಳಿದೆ ಅಂದ್ರೆ, ಇಲಕಲ್ಲ ಚಿತ್ತರಿಗೆ ಶ್ರೀ ಮಹಂತ ಶಿವಯೋಗಿಗಳು ಆ ಮಠದ ಧರ್ಮ ಗುರುಗಳಾಗಿನೂ ಕೂಡ ಅಲ್ಲಿ ಬೆಳಗ್ತಾರೆ ಅನ್ನುವಂತಹದ್ದು ಮಾಹಿತಿಗಳು
ಲಿಂಗಗಳು ದೊರೆಯುತ್ತವೆ. ಇದೆಲ್ಲವನ್ನ ನೋಡಿದಾಗ ಸಕ್ಕರೆ ಕರಡೆಪ್ಪನವರು ಯಾವುದೇ ನಿರೀಕ್ಷೆಗಳಿಲ್ಲದೆ ಎಂತಹ ದೊಡ್ಡ ದೊಡ್ಡ ಕೆಲಸವನ್ನ ಕೈಗೊಳ್ತಾರೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸ್ಬೇಕು. ಆನಂತರ ಏನಾಗುತ್ತೆ ಅಂದ್ರೆ ಅವರ ಮೊದಲ ಪತ್ನಿ ತೀರ್ಕೊಂಡು ನಂತರ ಇನ್ನೊಬ್ಬ ಒಂದು ಇದಕ್ಕೋಸ್ಕರ ಏನ್ ಮಾಡ್ತಾರೆ, ಆ ಒಂದು ತಮ್ಮ ಬದುಕಿನ ಒಂದು ವ್ಯವಧಾನಕ್ಕೋಸ್ಕರ ಅಥವಾ ಇನ್ಯಾವುದು ಸತಿಪತಿ ಸುತ ಲಿಂಗೈಕ್ಯರಾದಂತ ಸಂದರ್ಭದಲ್ಲಿ ದಾಸೋಹದ ನಿತ್ಯ ಕಾರ್ಯಗಳು ನಿಲ್ಬಾರದು, ನನಗೊಂದು ಕೈ ಜೋಡಿಸುವಂತಹ ಒಂದು ಸಮಾನ ಮನಸ್ಥಿತಿ ಬೇಕು ಅನ್ನುವಂತಹ ಸಂದರ್ಭದಲ್ಲಿ 2ನೇ ಮದುವೆನೂ ಕೂಡ ಅವ್ರು ಆಗ್ತಾರೆ, ನೀಲಾಂಬಿಕೆ ಅವರ ಅಪ್ಪಣೆಯನ್ನ ಪಡೆದು ಅನ್ನುವಂತಹ ಮಾತನ್ನ ನಾನು ಅಲೆ ಈಗ ಹೇಳಿರ್ತಕ್ಕಂಥದ್ದು. ನಂತರ ಏನಾಗ್ತದೆ, ಹೀಗೆ ಇವ್ರದ್ದು ದುಡಿಮೆ ಅದರ ಜೊತೆಗೆ ಹಣಕಾಸಿನ ಒಂದು ಉತ್ತಮ ಸ್ಥಿತಿಯಲ್ಲೇ ಇರಬೇಕಾದ್ರೆ ಯಾವುದೋ ಒಂದು ಇದರಿಂದ ಏನಾಗುತ್ತೆ ಅಂದ್ರೆ ಅವ್ರದ್ದು ಹಣ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಮುಗ್ಗಟ್ಟು ಹೊಂದುವಂತಹ ಸ್ಥಿತಿ ಬರುತ್ತೆ. ಎಷ್ಟರ ಮಟ್ಟಿಗೆ ಅಂದ್ರೆ ಅವರು ಸರ್ಕಾರಕ್ಕೆ ಹಣ ಕಟ್ಟಬೇಕಾದಂತಹ ಸಂದರ್ಭ ಬರುತ್ತೆ. ಹಣ ಕಟ್ಟಬೇಕಾದ್ರೆ ಹಣ ಕಟ್ಟಲು ಆಗದಿದ್ದಂತಹ ಸಂದರ್ಭದಲ್ಲಿ ಕರಡೆಪ್ಪನವರ ಮನೆ ಜಪ್ತಿ ಆಗುವಂತಹ ಪ್ರಸಂಗ ಬರುತ್ತೆ. ಸರ್ಕಾರ ಅದನ್ನ ಜಪ್ತಿ ಮಾಡುವಂತಹ ಪ್ರಸಂಗ ಬರುತ್ತೆ. ಆವಾಗ ಕೆಲವೊಂದು ಆಗದ ಮನಸ್ಥಿತಿಗಳು ಕೂಡ ಏನ್ ಮಾಡ್ತವೆ, ಇದನ್ನ ಆಡ್ಕೊಂಡು ಅವ್ರ ಮನೆ ಮುಂದೆ ಏನಾಗುತ್ತೋ ಅನ್ನುವಂತಹ ಕುತೂಹಲದಲ್ಲಿ ಇರ್ಬೇಕಾದಾಗ ಒಬ್ಬ ಶರಣತ್ವವನ್ನ ಭಾವವನ್ನ ಹೊಂದಿರ್ತಕ್ಕಂಥ ಇವರು ನಿತ್ಯ ಲಿಂಗ ಪೂಜೆ, ಇವ್ರದ್ದು ಅವತ್ತು ನಿತ್ಯ ಲಿಂಗ ಪೂಜೆ ಇರ್ತಕ್ಕಂಥವ್ರು. ಅವತ್ತು ಕೂಡ ಮನಸ್ಥಿತಿಯನ್ನ ಸಮತೋಲನದಲ್ಲೇ ಇಟ್ಕೊಂಡಂತಹ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವತ್ತು ಬೆಳಿಗ್ಗೆನೂ ಕೂಡ ಲಿಂಗ ಪೂಜೆಯನ್ನ ಮಾಡಿ ಹೊರಗೆ ಬಂದು ಅವರು ಆ ತೂಗು ಮಂಚದ ಮೇಲೆ ಕುಂದಿರ್ತಾರೆ. ನಂತರ ಇದನ್ನ ಸರ್ಕಾರ ಆತನ ಬಾಕಿ ಹಣ ಇದನ್ನ ಕೋರ್ಟ್ ಜಮಾನನನ್ನ ಕಳಿಸುತ್ತೆ, ನೀವ್ ಹಿಂಗ್ ಕಟ್ಬೇಕು ಅನ್ನುವಂತಹ ಸಂದರ್ಭದಲ್ಲಿ. ಆಮೇಲೆ ಇವರ ಮಾಡಿರ್ತಕ್ಕಂತಹ ಪ್ರಾಮಾಣಿಕ ಸಮಾಜ ಸೇವೆ ಅದರಲ್ಲಿ ಯಾವುದೇ ದೋಷ ಇಲ್ಲ ಅನ್ನುವಂಥದ್ದು ಗೊತ್ತಾದಾಗ, ಅದರಲ್ಲಿ ಯಾವುದೇ ವಂಚನೆಗಳಿಲ್ಲ ಅವರ ವ್ಯವಹಾರದಲ್ಲಿ ಅಥವಾ ಸಂಪಾದನೆಯಲ್ಲಿ ಅನ್ನುವಂಥದ್ದು ಸರ್ಕಾರಕ್ಕೆ ಗೊತ್ತಾಗಿ ಮನಗಂಡಂತಹ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಆತನ ಬಾಕಿ ಹಣದಿಂದ ಮಾಫಿ ಮಾಡುತ್ತೆ. ಈ ರೀತಿಯಲ್ಲಿ ಅವಾಗ ಅವರು ಒಂದು ಕರಡೆಪ್ಪನವರು ಆನಂದಾಶ್ರುಗಳಿಂದ ಅಂದ್ರೆ ಒಂಥರ ಸಂತೋಷದ ಮತ್ತು ನಿರಾಳ ಭಾವದ ಕಣ್ಣೀರು ಅವರಿಂದ ಅವತ್ತು ಬರುತ್ತೆ. ಅಂದ್ರೆ ನಾನು ಮಾಡಿರ್ತಕ್ಕಂತಹ ಕಾಯಕ ದುಡಿಮೆ ಯಾವುದು ವಂಚನೆಯದಲ್ಲ, ಮೋಸದ್ದಲ್ಲ, ನನ್ನ ಶರಣತ್ವದ ಬದುಕು ಉತ್ತಮವಾದದ್ದೇ ಎನ್ನುವಂತಹ ಒಂದು ಸಮಾಧಾನದ ಮನಸ್ಥಿತಿ ಅವತ್ತು ಶರಣಪ್ಪನವರಿಗೆ ಕರಡೆಪ್ಪನವರಿಗೆ ಅನ್ಸುತ್ತೆ. ಹಾಗಾಗಿ ಅವತ್ತಿನಿಂದ ಅವರನ್ನ ಶರಣ ಶ್ರೇಷ್ಠ ಅಂತ ಕರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅವರು ಈ ರೀತಿ ಕಾಸಿ ಒಂದು ಅಪ್ಪಟ ಬಂಗಾರ ಅನ್ನುವಂತಹ ಇದು ಲೋಕಕ್ಕೆ ಗೊತ್ತಾದಾಗ ಅವಾಗ ಲೋಕ ಅವರನ್ನ ಶರಣ ಶ್ರೇಷ್ಠ ಅಂತ ಹೇಳಿ ಕರೆಯೋದಕ್ಕೆ ಶುರು ಮಾಡುತ್ತೆ. ಇಂತಹ ಒಂದು ಆಪತ್ತು ಇದರಿಂದಲೂ ಕೂಡ ಪಾರಾಗಿರ್ತಕ್ಕಂಥವ್ರು ಶರಣ ಕರಡೆಪ್ಪನವರು ಅನ್ನುವಂಥದ್ದು. ಅಂದ್ರೆ ಅವರ ಕಾಯಕ ಅಥವಾ ದುಡಿಮೆ, ಅವರ ದಾಸೋಹ ಭಾವ, ನಿಸ್ವಾರ್ಥ ಮನಸ್ಥಿತಿ, ಸಮಾಜದ ಬಗ್ಗೆ ಅವರು ಕರಡಿಯ ರೀತಿಯಲ್ಲಿ ಒಪ್ಪಿಗೆಯನ್ನು ಹೊಂದಿರತಕ್ಕಂಥದ್ದು, ಇವೆಲ್ಲವೂ ಅವರನ್ನ ಕಾದುವು ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು ಅನ್ನುವಂಥದ್ದು. ಇವ್ರು ಏನ್ ಮಾಡ್ತಾರೆ, ಈ ರೀತಿ ಅಷ್ಟೇ ಅಲ್ಲ, ಮುಂದೆ ಇದು ಕಾಲಮಾನ ನೋಡಿದ ಹೋಗೆ ಮುಂದೆ ಇಲ್ಲಿ ವಿಭೂತಿ ಸಿಗುವಂಥದ್ದು ಅಥವಾ ಲಿಂಗ ಇದು ಕಂತಿ ಇಡುವಂಥದ್ದು ಸಿಗದೆ ಹೋಗಬಹುದು ಅನ್ನೋದಕ್ಕೆ ಅವರು ಮರಿಸ್ವಾಮಿ ಮಠದ ಪಕ್ಕದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು ವಿಭೂತಿ ಕಣಜಾನೆ ಪ್ರಾರಂಭ ಮಾಡ್ತಾರೆ. ಅಲ್ಲಿ ಸದಾ ವಿಭೂತಿ ದೊರೆಯುವಂತಹ, ಲಿಂಗಗಳು ದೊರೆಯುವಂತಹ, ಮತ್ತೆ ರುದ್ರಾಕ್ಷಿಗಳು ದೊರೆಯುವಂತಹ, ಶಿವದಾರ ದೊರೆಯುವಂತಹ ಒಂದು ಕೇಂದ್ರವನ್ನೇ ಅವರು ಪ್ರಾರಂಭ ಮಾಡ್ತಾರೆ. ಅದ್ರ ಜೊತೆಗೆ ಅಲ್ಲಿ ಲಿಂಗಕ್ಕೆ ಕಂತಿ ಇಡುವಂತಹ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತಾರೆ. ಹಾಗಾಗಿ ಈ ಲಿಂಗವಂತರಿಗೆ ಇಷ್ಟ ದೈವವಾದಂತಹ ಇಷ್ಟ ಲಿಂಗಗಳು ಸುಲಭದಲ್ಲಿ ದೊರೆಯಬೇಕು, ಲಿಂಗದ ಕಂತೆಯನ್ನ ತಯಾರಿಸುವವರನ್ನೂ ಕೂಡ ತಮ್ಮ ಮಹಾಮನೆಯಲ್ಲಿ ನೆಲೆಗೊಳಿಸಬೇಕು ಅಂತ ಹೇಳಿ, ಆದ್ರಿಂದ ಅವತ್ತ ಮಹಾಮನೆಗೆ ಕರಡೆಪ್ಪನವರ ಮಹಾಮನೆಗೆ ಏನಂತ ಕರೀತಾರೆ ಅಂದ್ರೆ ಚೌಕಿ ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ. ಆ ಚೌಕಿ ಅಂದ್ರೆ ಲಿಂಗಕ್ಕೆ ಕಂತೆ ಹಿಡಿಯುವಂತಹ ಸ್ಥಳ. ಹಾಗೆ ಇವತ್ತಿಗೂ ಕೂಡ ಅದು ಕರಡೆಪ್ಪನವರ ಚೌಕಿ ಅಂತಾನೆ ಹೆಸರು ಪಡ್ಕೊಂಡಿರ್ತಕ್ಕಂಥದ್ದು. ಆ ಚೌಕಿ ಅಂದ್ರೆ ಲಿಂಗಕ್ಕೆ ಕಂತೆ ಇಡುವಂತಹ ಸ್ಥಳ ಅಂತೇಳಿ ಅವರು ಆ ಮನೆಯನ್ನ, ತಮ್ಮ ಮಹಾಮನೆಯನ್ನೇ ಚೌಕಿಯಾಗಿ ಅಲ್ಲಿ ಬದಲಾವಣೆ ಮಾಡುವಂತಹ ಸ್ಥಿತಿಗಳನ್ನು ಕೂಡ
ಕೂಡ ನಾವು ನೋಡ್ತೇವಿ ಅನ್ನುವಂಥದ್ದು. ವಿಭೂತಿ ಕಣಜ ಅಂತ ಇವತ್ತಿಗೂ ಕೂಡ ಅಲ್ಲಿ ನಾವು ಗಮನಿಸ್ತೀವಿ. ಆಮೇಲೆ ಇವರ ಕರಡೆಪ್ಪನವರ ಮರಿಸ್ವಾಮಿಗಳ ಪಕ್ಕದಲ್ಲೇ ಇವತ್ತಿಗೂ ಕೂಡ ಅವರ ಗದ್ದಿಗೆ ಇರ್ತಕ್ಕಂಥದ್ದು. ಅಲ್ಲಿ ವೀರಶೈವ ಸಂಘದವರಾಗಿರಬಹುದು ಅಥವಾ ಮುಂದೆ ತರುಣ ಸಂಘ ಅಂತ ಬರುತ್ತೆ, ಹೇಳ್ತೇನೆ ನಾನು ಅದರ ಮಾಹಿತಿಯನ್ನ. ಆ ತರುಣ ಸಂಘದವರು ಏನೇ ಕಾರ್ಯ ಚಟುವಟಿಕೆಗಳನ್ನ ಮಾಡಿದ್ರು ಕೂಡ ಆ ಮರಿಸ್ವಾಮಿಗಳ ಮತ್ತು ಕರಡೆಪ್ಪನವರ ಗದ್ದಿಗೆಗೆ ಪೂಜೆಯನ್ನು ಸಲ್ಲಿಸಿಯೇ ತಮ್ಮ ಕಾರ್ಯವನ್ನ ಪ್ರಾರಂಭ ಮಾಡ್ತಾರೆ. ಅದೇ ಒಂದು ಪರಿಪಾಠವನ್ನ ಹಾಕೊಂಡು ಬಂದಿರ್ತಕ್ಕಂಥದ್ದು ಕೂಡ ಇವತ್ತಿಗೂ ನಡ್ಕೊಂಡು ಬಂದಿರ್ತಕ್ಕಂಥದ್ದನ್ನ ನಾವಲ್ಲಿ ಗಮನಿಸಬಹುದು ಅಂತ. ಇಲ್ಲಿ ಏನಾಗುತ್ತೆ ಅಂದ್ರೆ ಇವ್ರು ಏನ್ ಈ ಮಹಾಮನೆಯನ್ನ ಅಥವಾ ಚೌಕಿಯನ್ನ ಏನ್ ಪ್ರಾರಂಭ ಮಾಡಿದ್ರಲ್ಲ, ಆ ಚೌಕಿಗೆ ಹೋಗಿ ಬಂದಂತಹ ಅಥವಾ ಇದನ್ ಮಾಡಿರ್ತಕ್ಕಂತಹ ಭೇಟಿ ಕೊಟ್ಟಂತಹವರು ಯಾರ್ಯಾರು, ಎಂತೆಂತಹ ವ್ಯಕ್ತಿಗಳು ಭೇಟಿ ಕೊಟ್ಟಿದ್ರು ಅನ್ನೋದಕ್ಕೆ ಇಲ್ಲೊಂದು ಲೀಸ್ಟ್ ಕೂಡ ನನಗೆ ದೊರೆತಿದೆ. ಪುರಾಣ ಪುರುಷರಾದಂತಹ ಬಳ್ಳಾರಿಯ ಮರಿಶಿವಯೋಗಿಗಳು, ನೀರಡಗುಂಬ ಪಶ್ಚಿಮಾದ್ರಿ ಮಠದ ಹಿರೇಸಿದ್ದಲಿಂಗ ಸ್ವಾಮಿಗಳು, ಉರವಕೊಂಡ ವಿರಕ್ತ ಮಠದ ಕರಿಬಸವ ಸ್ವಾಮಿಗಳು, ಕೊಪ್ಪಳ ಗವಿಮಠದ ಕಾಶಿ ಮರಿಶಾಂತವೀರ ಸ್ವಾಮಿಗಳು, ಗರಗದ ಮಡಿವಾಳಪ್ಪನವರು, ನೀರಲಕೆರೆ ಬಸವಲಿಂಗಪ್ಪನವರು, ಆಮೇಲೆ ದೋರವಾಡ ನಾಗಭೂಷಣ ಶಿವಯೋಗಿಗಳು, ಆಮೇಲೆ ತೂರ್ಮರಿ ಹಿರೇಮಠ ಮಳೆಯಪ್ಪಯ್ಯನವರು, ಅಥಣಿ ಗಚ್ಚಿನ ಮಠದ ಮುರುಗೆಪ್ಪ ಶಿವಯೋಗಿಗಳು, ಹಾಲ್ವಿ ಚರಣಗಿರಿ ಮಠದ ಮಹಂತ ಶಿವಯೋಗಿಗಳು, ನಿಡುಗುಂದಿ ವಿರಕ್ತ ಮಠದ ಕಾಲಕಾಲೇಶ್ವರ ಸ್ವಾಮಿಗಳು, ಆಮೇಲೆ ಕಂಚುಗಲ್ಲು ಬಿದಿರಿ ದೊಡ್ಡ ಮಠದ ಪ್ರಭು ಸ್ವಾಮಿಗಳು, ಬಸವತೀರ್ಥ ವಿರಕ್ತ ಮಠದ ವೈರಾಗ್ಯ ಚನ್ನಬಸವ ದೇಶಿಕೇಂದ್ರರು, ಏಳಂದೂರು ಬಸವಲಿಂಗ ಶಿವಯೋಗಿಗಳು, ಹುಬ್ಬಳ್ಳಿ ಎರಡೆತ್ತಿನ ಮಠದ ಚನ್ನವೀರ ಸ್ವಾಮಿಗಳು, ಆನಂದಪುರ ಮುರುಘಾ ಮಠದ ಗುರುಬಸವ ಸ್ವಾಮಿಗಳು, ಹಾಸನ ಜವರ್ನಹಳ್ಳಿ ಮಠದ ದೊಡ್ಡ ಶಾಂತವೀರ ಸ್ವಾಮಿಗಳು, ಹೊಳಲು ಲಿಂಗಪ್ಪ ಶರಣರು, ಎಮ್ಮಿಗನೂರು ಜಡಸಿದ್ದ ತಾತನವರು, ದೇವನೂರು ಗುರುಮಲ್ಲಪ್ಪ ಶರಣರು, ಹೊಸಹಳ್ಳಿ ಬೂದಿ ಸ್ವಾಮಿಗಳು, ಅಂಕಲಗಿ ಅಡವಿ ಸಿದ್ಧ ಶಿವಯೋಗಿಗಳು, ಆಮೇಲೆ ಅನವಾರ ಚರಬಸವ ತಾತನವರು, ನೀಲಗುಂದ ಶಿವಪ್ಪಯ್ಯ ಶರಣರು, ಹಾರಕೋಡು ಘನಮಠದ ಚನ್ನಬಸವ ಸ್ವಾಮಿಗಳು, ಉಜ್ಜಯಿನಿ ಜಗದ್ಗುರು ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳು, ಮುಷ್ಟೂರು ಹುಚ್ಚನಾಗಲಿಂಗ ಯತಿಗಳು, ಬಳಗಾನೂರು ಮರಿಸ್ವಾಮಿಗಳು, ಸಿಂದಿಗೇರಿ ಮಲ್ಲಪ್ಪ ತಾತನವರು, ಹೇರೂರು ವಿರುಪನಗೌಡ ಶರಣರು, ಪಂಡಿತ ಪಂಚಾಕ್ಷರಿ ಗವಾಯಿಗಳು, ಹೀಗೆ ಇನ್ನೂ ಸಾಕಷ್ಟು ಜನ ಆ ಒಂದು ಚೌಕಿಗೆ ಅಥವಾ ಮಹಾಮನೆಗೆ ಭೇಟಿ ಕೊಟ್ಟಂತಹ ಇವುಗಳು ನಮಗಿಲ್ಲಿ ದೊರೆಯುತ್ತವೆ. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲೆಲ್ಲಿ ಅವರು ಅದನ್ನ ಗುರುತಿಸಿ ಆ ಕಾಲಕ್ಕೆನೆ ಯಾವುದೇ ಒಂದು ಮೀಡಿಯಾ ಮಾಧ್ಯಮ ಇಲ್ಲದೆ ಇರ್ತಕ್ಕಂತಹ ಸಂದರ್ಭದಲ್ಲಿ ಆ ಕಾಲಕ್ಕೆ ಇದು ಎಷ್ಟರ ಮಟ್ಟಿಗೆ ಹೆಸರನ್ನ ಪಡ್ಕೊಂಡಿತ್ತು, ಕರಡೆಪ್ಪನವರ ಈ ಮಹಾಮನೆ ಚೌಕಿ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸ್ಬೇಕು. ಅದಕ್ಕೋಸ್ಕರ ನಾನು ಇದೆಲ್ಲವನ್ನ ಇಲ್ಲಿ ನಿಮ್ ಹತ್ರ ಹಂಚ್ಕೊಳ್ಳೋದಿಕ್ಕೆ ಬಯಸ್ತಾ ಇದ್ದೀನಿ. ಈ ಎಲ್ಲ ದೊಡ್ಡ ದೊಡ್ಡ ವಿದ್ವಾಂಸರು, ಪಂಡಿತರು, ಮಠಾಧೀಶರು ಅವರೆಲ್ಲ ಬಂದು ಇವರು ಮಹಾಮನೆಯನ್ನ ಎಲ್ಲ ಇವುಗಳನ್ನ ಅನುಭವಿಸಿರ್ತಕ್ಕಂಥದ್ದನ್ನ, ಅದಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಆಮೇಲೆ ಅವರು ಇದು ಎಲ್ಲಿಯವರೆಗೂ ಅಂದ್ರೆ 1970 ಕರಡೆಪ್ಪನವರ ಈ ಮಹಾಮನೆ ಭೇಟಿ ನಾನು ಎಲ್ಲಿವರೆಗೂ ಹೇಳಿದ್ದೀನಿ ಅಂದ್ರೆ 70ರ ಒಳಗೆ ಬಂದಿರ್ತಕ್ಕಂಥವ್ರು, 70ನೇ ಇಸ್ವಿಯ ಒಳಗೆ ಬಂದಿರ್ತಕ್ಕಂಥವರ ಮಾಹಿತಿಯನ್ನು ಕೊಟ್ಟಿದ್ದೀನಿ. ನಂತರ ಅವರು ಗತಿಸಿದ ನಂತರ ಕರಡೆಪ್ಪನವರು ನಂತರ ಅದು ವೀರಶೈವ ಸಂಘದವರು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಮತ್ತೆ ಮಾರ್ಗ ಮಧ್ಯದಲ್ಲಿ ಸ್ವಲ್ಪ ಅದನ್ನು ನಡೆಸ್ಕೊಂಡು ಹೋಗುವಂತಹದ್ದು, ಅದರ ಹಣಕಾಸಿನ ವ್ಯವಸ್ಥೆಗಳನ್ನ ನಿಭಾಯಿಸುವುದು ತೊಂದರೆ ಆಗುತ್ತೆ. ಅವಾಗ ಅದು ಇನ್ನೇನು ಕೈಬಿಟ್ಟು ಹೋಗುತ್ತೆ ಅನ್ನುವಂತಹ ಸಂದರ್ಭದಲ್ಲಿ ಮತ್ತೆ ಅದು ಪುನರ್ಜೀವವನ್ನ ಯಾರಿಂದ ಪಡ್ಕೊಳ್ಳುತ್ತೆ ಅಂದ್ರೆ ವೀರಶೈವ ತರುಣ ಸಂಘ ಅನ್ನುವಂಥದ್ದು ಸ್ಥಾಪನೆ ಆಗುತ್ತೆ. ಅದು 1970ರಲ್ಲಿ. ಅದು ಈ ಎಲ್ಲ ಆಗು ಹೋಗುಗಳನ್ನ ಮುಂದುವರಿಸ್ಕೊಂಡು ಹೋಗುತ್ತೆ. ಕರಡೆಪ್ಪನವರ ಇಚ್ಛಾಶಕ್ತಿ ಆಗಿರ್ಬೋದು ಅಥವಾ ಅವರ ಹಂಬಲಗಳಾಗಿರ್ಬೋದು, ಅವರ ಧ್ಯೇಯೋದ್ದೇಶಗಳಾಗಿರ್ಬೋದು, ಆ ಮಹಾಮನೆಯ ಆಗು ಹೋಗುಗಳಾಗಿರಬಹುದು, ಆ ಪ್ರಸಾದ ನಿಲಯದ ಅವುಗಳಾಗಿರ್ಬೋದು, ಉಚಿತ ವಿದ್ಯಾರ್ಥಿಗಳಿಗೆ ಉಳ್ಕೊಳ್ಳುವ ಪ್ರಸಾದ ವ್ಯವಸ್ಥೆಯ ಎಲ್ಲದನ್ನ ತರುಣ ಸಂಘದವರು ಮುಂದುವರಿಸ್ಕೊಂಡು ಹೋಗ್ತಾರೆ. ಅದು 1970ರಲ್ಲಿ ಸ್ಥಾಪನೆಗೊಳ್ಳುತ್ತೆ. ಅಲ್ಲಿಂದನೂ ಕೂಡ ಸಾಕಷ್ಟು ಶರಣರು
ಅಲ್ಲಿ ಬಂದು ಭೇಟಿಯಾಗಿ ಹೋಗಿರ್ತಕ್ಕಂಥದ್ದು, ಇವತ್ತಿಗೂ ಕೂಡ ಬಂದು ಭೇಟಿಯಾಗಿ ಹೋಗ್ತಕ್ಕಂತಹ ಇವುಗಳು ನಮಗೆ ಅಲ್ಲಿ ದೊರೆಯುತ್ತವೆ. 1970 ನಂತರ ಬಂತನಾಳ್ ಶಿವಯೋಗಿ, ಆಮೇಲೆ ಇಳಕಲ್ ಮಹಂತರು, ಸಿದ್ಧಗಂಗಾ ಶಿವಕುಮಾರ ಸ್ವಾಮಿಗಳು ಬರ್ತಾರೆ, ಅಲ್ಲಿಪುರದ ಮಹಾಯೋಗಿ ಬರ್ತಾರೆ, ರಂಭಾಪುರಿ ವೀರ ಗಂಗಾಧರ ಸ್ವಾಮಿಗಳು ಬರ್ತಾರೆ, ಆಮೇಲೆ ಶ್ರೀಶೈಲ ಜಗದ್ಗುರು, ಧಾರವಾಡದ ಮುರುಘಾ ಮಠದ ಸ್ವಾಮಿಗಳು, ಸುವರ್ಣಲಿಂಗ ಶಿವಾಚಾರ್ಯರು, ಆಮೇಲೆ ಪುಟ್ಟರಾಜ ಗವಾಯಿಗಳು, ಆಮೇಲೆ ನಿಡುಮಾಮಿಡಿ ಸಂಸ್ಥಾನದ ಜಚನಿ ಅವ್ರು ಬರ್ತಾರೆ, ಹಾನಗಲ್ ಕುಮಾರಸ್ವಾಮಿಗಳು, ಚಿಕ್ಕೇನಕೊಪ್ಪ ಚನ್ವೀರ ಶರಣರು, ಮಾತೆ ಮಹಾದೇವಿಯವರು, ಹೀಗೆ ಸಾಕಷ್ಟು ಶರಣರು ಬಂದು ಇವತ್ತಿನವರೆಗೂ ಕೂಡ ಆ ಚೆನ್ನ ಚೌಕಿಗೆ ಅಥವಾ ಆ ಕರಡೆಪ್ಪನವರ ಮಹಾಮನೆಗೆ ಬಂದು ಭೇಟಿ ಕೊಡ್ತಕ್ಕಂತಹ ಅಥವಾ ಅದರ ಒಂದು ಇವುಗಳನ್ನ ನೋಡಿ ಹೋಗ್ತಕ್ಕಂತಹದ್ದು ಇವತ್ತಿಗೂ ಕೂಡ ನಡ್ಕೊಂಡ್ ಬಂದಿದೆ. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಕರಡೆಪ್ಪನವರು ಎಷ್ಟರಲ್ಲಿ ಅಂದ್ರೆ ಎಷ್ಟು 1875 ಶುಕ್ರವಾರ 10ನೇ ತಾರೀಕು ಬೆಳಗಿನ ಜಾವ ಲಿಂಗ ಪೂಜೆಯ ನಂತರ ಕಾಲವಾಗ್ತಾರೆ. ಅಂದ್ರೆ ಅವರು ಗತಿಸಿದ ನಂತರನೂ ಕೂಡ ಅವರ ಈ ಬಿಟ್ಟು ಹೋಗಿರ್ತಕ್ಕಂತಹ ಈ ಕಾಯಕದ ಗುರುತುಗಳೇನಿದಾವಲ್ಲ, ಈ ಕಾಯಕದ ಹೆಜ್ಜೆ ಗುರುತುಗಳು ಅವು ಇವತ್ತಿಗೂ ಕೂಡ ಶಾಶ್ವತವಾಗಿ ಉಳ್ಕೊಂಡ್ ಬಂದಿರ್ತಕ್ಕಂಥದ್ದನ್ನ, ಅದೇ ಒಂದು ಇದನ್ನ ಒಂದು ಮಾನ್ಯತೆಯನ್ನ ಅಥವಾ ಒಂದು ಮೌಲ್ಯವನ್ನ ಇವತ್ತಿನವರೆಗೂ ಅವು ಮುಂದುವರ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಇವರ ಈ ಶರಣತ್ವ ಬದುಕಿದೆಯಲ್ಲ, ಈ ಒಂದು ನಿಸ್ವಾರ್ಥ ಸೇವೆ ಇದೆಯಲ್ಲ, ನಿಸ್ವಾರ್ಥ ಸಮಾಜ ಸೇವೆ ಇದೆಯಲ್ಲ, ಬಹುಶಃ ಅದೇ ಇವತ್ತಿನವರೆಗೂ ಇದನ್ನ ಉಳಿಸ್ಕೊಂಡು ಹೋಗೋದಿಕ್ಕೆ ಕಾರಣ ಆಗಿರಬಹುದು ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಹಾಗೆ ಇದ್ರ ಬಗ್ಗೆ ಸಾಕಷ್ಟು ಬರಹಗಾರರು ಕೂಡ ಇದನ್ನ ಬರ್ದಿರ್ತಕ್ಕಂಥದ್ದು, ಇದನ್ನ ಮಾಡಿರ್ತಕ್ಕಂಥದ್ದು ಇದೆ. ಅವ್ರ ಬಗ್ಗೆ ಸಾಕಷ್ಟು ಕೃತಿಗಳು ಕೂಡ ಬಂದಿದ್ದಾವೆ. ಬಳ್ಳಾರಿ ಸಕ್ಕರೆ ಕರಡೆಪ್ಪನವರನ್ನ ಕುರಿತು ವ್ಯಾಕರಣ ತೀರ್ಥ ಚಂದ್ರಶೇಖರ್ ಶಾಸ್ತ್ರಿಗಳು ಬರೀತಾರೆ, ದೊಡ್ಡನಗೌಡ ಜೋಳದ ರಾಶಿ ಅವರು ಬರೀತಾರೆ. ಈ ದೊಡ್ಡನಗೌಡ ಜೋಳದ ರಾಶಿ ಅವರು ಕೂಡ ಪ್ರಸಾದ ನಿಲಯದಲ್ಲಿ ಇದ್ದು ಹೋದಂಥವರೇ. ಆಮೇಲೆ ದಂಡಿ ಮರಿಯಪ್ಪನವರು, ಇವ್ರು ನಿವೃತ್ತ ಪ್ರಾಂಶುಪಾಲರು. ಆಮೇಲೆ ಎಚ್ ಪಾಲಾಕ್ಷಿ ರೆಡ್ಡಿ, TH ಗುರುಮೂರ್ತಿ, ಮಲ್ಲಿಕಾರ್ಜುನ್ ಗೌಡ, ಹಂಪನಗೌಡ, ಆಮೇಲೆ ಸದೋಜಾತ್ ಮೂರ್ತಿ, ಆಮೇಲೆ ಅಚ್ಚಪ್ಪ ಸೋಮಪ್ಪ ಅನ್ನುವಂಥವ್ರು, ಸಿದ್ಲಿಂಗಯ್ಯ, ಪಂಪಾಪತಿ ಶಾಸ್ತ್ರಿ, ವೀರಭದ್ರ ಶರ್ಮಾ ಹೊನ್ನಾಳಿ, ಬಸವರಾಜ್ ಬೂಸ್ರೆಡ್ಡಿ ಅವರು, ಮರಳು ಸಿದ್ದಯ್ಯ, ಕಲ್ಲು ಮಠದ ಗುರುಪಾದಯ್ಯ, ಮರೇಗೌಡರು, ಆಮೇಲೆ ಯರಿಸ್ವಾಮಿ ಅವರು, ರಾಜಶೇಖರ ಅವರು, ಬಸವನಗೌಡ, ಆಮೇಲೆ ರಾಗಿ ಶರಣ ಬಸಯ್ಯ, CS ಪುರಾಣಿಕ್ ಮಠ, ಹೀಗೆ ಸಾಕಷ್ಟು ಜನರು ಕೂಡ ಈ ಕರಡೆಪ್ಪನವ್ರ ಬಗ್ಗೆ ಸಾಕಷ್ಟು ಲೇಖನಗಳನ್ನ ಬರೆದಿರ್ತಕ್ಕಂಥದ್ದು, ಗ್ರಂಥಗಳನ್ನು ಕೂಡ ರಚನೆ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸಬಹುದು. ಇವು ನಮಗ ಕೂಡ ಸಿಗ್ತವೆ ಅನ್ನುವಂಥದ್ದನ್ನ ಇಲ್ಲಿ ಅಂದ್ಕೊಳ್ತೇನೆ. ನಂತರ ಏನಾಗುತ್ತೆ ಅಂದ್ರೆ, ಇದು ಈ ರೀತಿ ಸ್ವಲ್ಪ ಆರ್ಥಿಕ ಪರಿಸ್ಥಿತಿಯಿಂದ ಅಥವಾ ಇದನ್ನ ನಡೆಸ್ಕೊಂಡು ಹೋಗೋದಿಕ್ಕೆ ಆಗದೆ ಇರ್ತಕ್ಕಂತಹ ಸಂದರ್ಭದಲ್ಲಿ ಇನ್ನೇನು ಇದು ಕೈ ಬಿಟ್ಟು ಹೋಯ್ತೇನೋ ಅನ್ನುವಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಮತ್ತೆ ಇದನ್ನ ತರುಣ ಸಂಘದವರು ಇದನ್ನ ಮುಂದುವರಿಸ್ಕೊಂಡು ಹೋಗುವಂತಹ ಒಂದು ಕಾಯಕ ನಿರತರಾಗ್ತಾರೆ. ಇಲ್ಲಿ ಈ ತರುಣ ಸಂಘದವರು ಕೆಲವೊಂದು ಸ್ವಲ್ಪ ಪವಾಡದ ರೀತಿಯಲ್ಲಿ ಅಂತ ಅನ್ನೋದಕ್ಕಿಂತ ಬಹುಶಃ ಆ ಶಕ್ತಿ ಇರಬಹುದೇನೋ ಅನ್ನುವಂಥದ್ದನ್ನ ಇಲ್ಲಿ ಗಮನಿಸಬಹುದು. ಇಲ್ಲಿ ಪ್ರಸಾದ ನಿಲಯದ ಊಟದ ಇದು ನಡೀತಾ ಇರ್ಬೇಕಂದ್ರೆ ಅವಾಗ ಏನಾಗುತ್ತೆ ಅಂದ್ರೆ ಇವ್ರಿಗೊಂದು ಬೀರು ಬೇಕಾಗಿರುತ್ತೆ. ಕರಡೆಪ್ಪನವರು ತೀರ್ಕೊಂಡ ನಂತರದಲ್ಲಿ ಈ ತರುಣ ಸಂಘದವರು ಸಂಘವನ್ನ ಕಟ್ಟಿದ ನಂತರ ಆ ಸಂಘದ ಕಾಗದ ಪತ್ರಗಳನ್ನ ಇಡೋದಿಕ್ಕೆ ಒಂದು ಕಬ್ಬಿಣದ ಅಲಮಾರ್ ಬೇಕಾಗಿರುತ್ತೆ. ಅವಾಗ ಇವ್ರು ಅದನ್ನ ಮಾತಾಡಿ ಅದನ್ನ ತರೋದಿಕ್ಕೆ ಆಗದೆ ಇದ್ದಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅನ್ಕೊಂಡ್ ಸುಮ್ನಾಗ್ತಾರೆ. ಅವಾಗ ಬೆಳಗ್ಗೆ ಎದ್ದು ನೋಡಿದಾಗ ಅಲ್ಲಿ ಆ ಕೊಠಡಿಯಲ್ಲಿ ಒಂದು ಅಲಮಾರ್ ಬಂದಿರುತ್ತೆ. ಅದ್ರಲ್ಲಿ ಏನ್ ಬರ್ದಿರ್ತಾರೆ ಅಂದ್ರೆ, ಕರಡೀಶನ ಪಾದಕ್ಕೆ ಅಂತರಂಗ ಭಕ್ತನ ಕಾಣಿಕೆ ಅಂತ ಬರ್ದಿರ್ತಾರೆ. ಅಂದ್ರೆ ಇದನ್ನ ಪವಾಡ ಅನ್ನೋದು ಅಥವಾ ಅವರ ಆ ಶರಣತ್ವದ ಬದುಕು ಆ ರೀತಿಯಲ್ಲಿ ಅನುಕೂಲವನ್ನ ಮಾಡ್ತಾ ಹೋಗ್ತೋ, ಅಥವಾ ಅವರ ಆ ಇಚ್ಛಾ ಶಕ್ತಿ ಎನ್ನುವಂಥದ್ದು ಅಥವಾ ಅದರ ಮೇಲಿರ್ತಕ್ಕಂತಹ ಒಂದು ಕಾಳಜಿ ಆ ರೀತಿಯಲ್ಲಿ ಮಾಡ್ತು ಅನ್ನೋದು, ಅದನ್ನ ನೀವೇ ಮನ್ನ ಮಾಡ್ಬೇಕು ಅಥವಾ ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ಬೇಕಂತ ನಾನು ಕೇಳ್ಕೊಳ್ತಾ ಇಲ್ಲಿ ನನಗೆ
ಕಂಡು ಬಂದಿರ್ತಕ್ಕಂಥದ್ದನ್ನ ನಾನಿಲ್ಲಿ ಹೇಳ್ತೇನೆ. ಹಾಗಾಗಿ ಅಂದ್ರೆ ಆ ಕೊರತೆ ಇದೆ. ಆ ತರುಣ ಸಂಘವನ್ನ ಇದು ಆ ಚೌಕಿಯನ್ನ ಅಥವಾ ಕರಡೆಪ್ಪನವರ ಮಹಾಮನೆಯನ್ನ ನಡೆಸ್ಕೊಂಡು ಹೋಗೋದಿಕ್ಕೆ ಈ ರೀತಿಯ ಕೆಲವೊಂದು ಅಗತ್ಯತೆಗಳಿದಾವೆ. ಅದರ ಪೂರೈಸೋದಕ್ಕೆ ಪ್ರಸ್ತುತ ಸಂದರ್ಭದಲ್ಲಿ ಆಗ್ತಾ ಇಲ್ಲ ಅನ್ನುವಂತಹ ಒಂದು ಮಾತು ಅಥವಾ ಒಂದು ಚರ್ಚೆ ಆಗಿ ಅವ್ರು ಮೌನವಾದಾಗ ಅದು ಬೆಳಗ್ಗೆ ನೋಡಿದಾಗ ಹೇಗಾಗ್ತಿತ್ತೋ ಏನೋ ಈ ರೀತಿಯಲ್ಲಿ ಅನುಕೂಲಗಳು ಆಗಿ ಬರ್ತಾ ಇದ್ದು, ಈ ರೀತಿಯಲ್ಲಿ ಅವು ಕಾರ್ಯ ನಡ್ಕೊಂಡು ಹೋಗ್ತಾ ಇತ್ತು ಅನ್ನೋದಕ್ಕೆ ಕೆಲವೊಂದನ್ನ ಇಲ್ಲಿ ಅಭಿಪ್ರಾಯಗಳನ್ನ ಹಂಚ್ಕೊಂಡಿದ್ದಾರೆ. ಅದನ್ನ ನಾನು ಇಲ್ಲಿ ಹೇಳ್ತೇನೆ. ಆಮೇಲೆ ಪ್ರಸಾದ ನಿಲಯದ ಊಟದ ಹಾಲ್ ತುಂಬಾ ಹಳೆಯದಾಗಿ ಅದರಲ್ಲಿ ಅಡಿಗೆ ಅವ್ರು ಮಲಗ್ತಾ ಇದ್ರಂತೆ. ಅವಾಗ ಅವ್ರಿಗೆ ಕನಸು ಬಿದ್ದು ನೀವ್ ಇಲ್ಲಿಂದ ಎದ್ದು ಹೋಗ್ರಿ ಅಂತ ನಡೀತು. ಅವಾಗ ಅವ್ರು ಎದ್ದು ಹೋದಂತ ಸಂದರ್ಭದಲ್ಲಿ ಆ ಹಾಲ್ ಬಿದ್ದು ಅವ್ರ ಜೀವ ಉಳ್ಕೊಳ್ತು ಅನ್ನುವಂತಹ ಘಟನೆಗಳು ನಡೆದಿರ್ತಕ್ಕಂಥದ್ದು. ಆಮೇಲೆ ಅಲ್ಲಿ ಆ ಪ್ರಸಾದ ನಿಲಯದಲ್ಲಿ ಒಂದು ಗಣೇಶನ ವಿಗ್ರಹ ಇತ್ತಂತೆ. ಆ ವಿಗ್ರಹದ ಮುಂದೆ ಒಬ್ಬ ಬಡ ಹಡಪ್ಪದ ಸಮಾಜದ ಒಬ್ಬ ಬಡ ಈತೇನ್ ಮಾಡ್ತಾನೆ, ಕೈ ಮುಗಿದು ಹೋಗ್ತಾನಂತ. ಆತ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ ಇಂದ ಇಂಟರ್ವ್ಯೂ ಹೊಂಟಿದ್ನಂತೆ. ಅವಾಗ ಇಂಟರ್ವ್ಯೂ ಹೋಗುವಂತ ಸಂದರ್ಭದಲ್ಲಿ ಆ ಗಣೇಶನ ಎದುರು ಮುಂದೆ ಚೌಕಿಯಲ್ಲಿರ್ತಕ್ಕಂತ ಗಣೇಶನ ವಿಗ್ರಹಕ್ಕೆ ನಮಸ್ಕರಿಸಿ ನನಗೆ ಇವತ್ತು ಹೋಗ್ತಾ ಇರ್ತಕ್ಕಂಥದ್ದು ಯಶಸ್ವಿ ಆಗ್ಲಿ ಅಂತ ಕೇಳ್ಕೊಂಡು ಹೋದಾಗ ಅವಾಗ ಆತ ಹೋಗಿ ಇಂಟರ್ವ್ಯೂ ಪಾಸ್ ಮಾಡಿದಾಗ ಅದು ಆಗ ಆತನಿಗೆ ಆ ಕೆಲಸ ಸಿಕ್ತು. ಆತನೇ ಬಂದು ಆ ಗಣೇಶ ಮುಂದೆ ಒಂದು ಮಂಟಪ ಕಟ್ಟೋದಕ್ಕೆ ದುಡ್ಡು ಕೊಟ್ಟು ಹೋದಂತೆ ಇವತ್ತು ಅದು ಮಂಟಪ ನಿರ್ಮಾಣ ಆಗಿದೆ. ಈ ರೀತಿಯ ಕೆಲವು ಘಟನೆಗಳು ಕೂಡ ಅಲ್ಲಿ ನಡೆದಿರ್ತಕ್ಕಂಥದ್ದಿದೆ. ಇದು ಒಂದು ರೀತಿ ಅಂದ್ರೆ ಅವರ ಒಂದು ಆ ಮನಸ್ಥಿತಿ ಅಥವಾ ಅದ್ರ ಬಗ್ಗೆ ಇದ್ದಂತಹ ಆ ಕಾಳಜಿ ಇವತ್ತಿಗೂ ಕೂಡ ಆ ಮನಸ್ಸು ಅಲ್ಲಿ ಕೆಲಸ ಮಾಡ್ತಾ ಇದೆ. ಅವರ ದೇಹ ಇಲ್ಲದೆ ಇರಬಹುದು ಅಥವಾ ಅವರ ಆ ಮನಸ್ಸು ಅಲ್ಲಿ ಇನ್ನೂ ಅದ್ರ ಬಗ್ಗೆ ಒಂದು ಕಾಳಜಿಯನ್ನ ಒಂದು ಹಂಬಲವನ್ನ ವ್ಯಕ್ತ ಮಾಡ್ತಾ ಇರಬಹುದು ಪರೋಕ್ಷವಾಗಿ ಅನ್ನುವಂಥದ್ರಲ್ಲಿನೂ ಕೂಡ ನಾವು ಅದನ್ನ ಆಲೋಚನೆ ಮಾಡಬಹುದು ಅಂತ ನನಗ ಅನ್ನಿಸ್ತಾ ಇದೆ. ಹೀಗೆ ಕರಡೆಪ್ಪನವ್ರು ಎಷ್ಟು ಮಟ್ಟಿಗೆ ಅಂದ್ರೆ ತಾವು ಪ್ರಸಾದಕ್ಕೆ ಏನೋ ಬರ್ತಾರೆ, ಏನೋ ಒಂದು ಮಾಡಿ ಹಾಕಿದ್ವಿ, ಏನೋ ಒಂದು ತಿಂದು ಹೋದ್ರು, ಆ ರೀತಿಯಲ್ಲಿ ಅವ್ರು ಅನ್ನಿಸ್ತಾ ಇರ್ಲಿಲ್ಲ. ತಾವು ಹೇಗೆ ಪ್ರಸಾದವನ್ನ ಸ್ವೀಕಾರ ಮಾಡ್ತಿದ್ರು ಅಥವಾ ಎಲ್ಲರಿಗೂ ಏನು ಸಲ್ಬೇಕು ಆ ರೀತಿಯಲ್ಲಿ ಕೂಡ ಅದನ್ನ ಮಾಡ್ತಾ ಇದ್ರು ಅನ್ನೋದಕ್ಕೆ ಅವ್ರು ಪ್ರತಿ ವರ್ಷನೂ ಕೂಡ ಹುಣಸಿಕಾಯಿ ಹಿಂಡಿ ಹಾಕಿಸ್ತಾ ಇದ್ರಂತೆ. ಪ್ರಸಾದ ನಿಲಯಕ್ಕೆ ಆ ಹುಣಸಿಕಾಯಿ ಹಿಂಡಿ ಹಾಕಿಸ್ಬೇಕಾದ್ರೆ ಅದಕ್ಕೆ ಎಷ್ಟು ಸಾಮಾನುಗಳು ಬೇಕು ಎಲ್ಲದನ್ನ ತುಂಬಾ ಅಚ್ಚುಕಟ್ಟಾಗಿ ಅದನ್ನ ಆ ರೀತಿಯಲ್ಲಿ ದಾಸೋಹಕ್ಕೆ ಹುಣಸೆ ಚಟ್ನಿಯನ್ನ ಅರಸ್ತಾ ಇದ್ರು ಅನ್ನುವಂಥದ್ದನ್ನು ಕೂಡ ಒಬ್ರಲ್ಲಿ ಹಂಚ್ಕೊಳ್ತಾರೆ. ಅರಿಶಿಣವನ್ನು ಒಂದು ಸಲಕ್ಕೆ 60 ಚೀಲ ಅರಿಶಿಣ ಹುಣಸಿಕಾಯಿಗೆ ಬೇಕಾಗಿರ್ತಕ್ಕಂತಹ ಹುಣಸಿನ ಸುಗ್ಗಿಯಲ್ಲಿ ಕರಡೆಪ್ಪನವ್ರು ದಾಸೋಹಕ್ಕೆ ಹುಣಸೆ ಚಟ್ನಿಯನ್ನ ಅರಸ್ತಾ ಇದ್ರು. ಅದಕ್ಕೆ ಒಂದು ಸಲಕ್ಕೆ 60 ಚೀಲ ಅರಿಶಿಣವನ್ನ ಉಪಯೋಗಿಸ್ತಿದ್ರು. ಅಂದ್ರೆ ಸುಮಾರು 360 ಮಣ ಅರಿಶಿಣಕ್ಕೆ ಸರಿಯಾಗಿ ಹುಣಸೆಕಾಯಿ, ಉಪ್ಪು, ಮೆಂತೆ ಮೊದಲಾದವುಗಳನ್ನ ಲೆಕ್ಕವಿಲ್ಲದ ಹಾಗೆ ಅವರು ಅದಕ್ಕೆ ಒದಗಿಸ್ಕೊಡ್ತಾ ಇದ್ರು. ಅಂದ್ರೆ ಇಷ್ಟು ಕಾಳಜಿಯಿಂದ ಪ್ರಸಾದವನ್ನ ಅಥವಾ ದಾಸೋಹವನ್ನ ಅವರು ನಡೆಸ್ತಾ ಇದ್ರು. ಯಾವುದೋ ಒಂದೇನೋ ಒಂದ್ ನೆಪಕ್ ನಡೆಸ್ಬೇಕು ಅನ್ನುವಂತಹ ರೀತಿಯಲ್ಲಿ ನಡೆಸ್ತಾರೆ. ಅವ್ರು ಹೇಳ್ತಾ ಇದ್ರಂತೆ, ನೀವು ಪ್ರಸಾದವನ್ನ ಒಬ್ರು ಒಂದು 7 ದಿನ ಮಾಡ್ರಿ ಅಂತ. ಅಂದ್ರೆ ನಿರಂತರವಾಗಿ ಮಾಡೋರಿದ್ದೆ ಅಂದ್ರೆ ಒಂದು 7 ದಿನ ಮಾಡ್ರಿ. ಯಾಕೆ ಅಂದ್ರೆ ಅದ್ರ ನಂತರ ಬಿಟ್ಬಿಡ್ರಿ, ನೀವೇ ತಿಳಿದು ಬಿಡ್ರಿ ಅಂತ. ಯಾರಿಗೂ ಅವ್ರು ಕಡ್ಡಾಯ ಮಾಡೋದಾಗ್ಲಿ, ಯಾರಿಗೂ ಅವ್ರು ನಿಂದನೆ ಮಾಡೋದಾಗ್ಲಿ ಮಾಡ್ತಾ ಇರ್ಲಿಲ್ಲ. ಅವ್ರಿಗೆ ಮನವರಿಕೆ ಮಾಡ್ತಾ ಇದ್ರಂತೆ, ನೀವು ಪ್ರಸಾದ ಮಾಡ್ತಿರಲ್ಲ ನಿರಂತರವಾಗಿ ಮಾಡ್ರಿ, ಬೇಡ ಅನ್ನಲ್ಲ, ಆದ್ರೆ ಒಂದ್ 7 ದಿನ ಮಾಡ್ರಿ, ಮತ್ತೆ ಬೇರೆಯವ್ರಿಗೆ ಅವಕಾಶ ಕೊಡ್ರಿ. ಯಾಕೆಂದ್ರೆ ಸಾಕಷ್ಟು ಜನ ಇವತ್ತು ಪ್ರಸಾದ ಅಂತ ಬರ್ತಾರೆ, ಅವ್ರಿಗೂ ಕೂಡ ಅವಕಾಶ ಮಾಡ್ಕೊಡ್ರಿ ಅನ್ನುವಂತಹ ಒಂದು ವಿನಮ್ರತೆಯಿಂದ ಅವ್ರು ಹೇಳ್ಕೊಳ್ತಾ ಇದ್ರು ಅನ್ನುವಂತಹ ಮಾತುಗಳು ಕೂಡ ನಾನು ಕೇಳ್ಪಟ್ಟೆ. ಅಷ್ಟೊಂದು ಅವರು ಇದರಿಂದ. ಆಮೇಲೆ ಒಂದ್ ಸಂದರ್ಭದಲ್ಲಿ ಬರಗಾಲ ಬಂದಾಗ ಎಲ್ಲೆಲ್ಲಿ ಅವರೋ ಇಲ್ಲಿ ಪ್ರಸಾದಕ್ಕೆ ಬಂದ್ರಂತೆ. ಅವಾಗ ದಿನಕ್ಕೆ 3000-4000 ಜನರು ಪ್ರಸಾದವನ್ನ ಮಾಡಿ ಹೋಗ್ತಾ ಇದ್ರು ಬರಗಾಲದ ಸಂದರ್ಭದಲ್ಲಿ. ಅವರೆಲ್ಲರಿಗೂ ಕರಡೆಪ್ಪನವರು ತಮ್ಮ ದುಡಿಮೆಯಿಂದ, ತಮ್ಮ ನಿರಂತರ ಒಂದು ಕಾಯಕದಿಂದ ಬಂದಂತಹ ಸಂಪಾದನೆಯಿಂದ ಪ್ರಸಾದವನ್ನ, ದಾಸೋಹವನ್ನ ನಡೆಸ್ತಾ ಬಂದ್ರು. ಫಸ್ಟಿಗೆ ಒಂದು 20ರಿಂದ ಆಗಿರ್ತಕ್ಕಂತಹ ಈ ಪ್ರಸಾದ ಒಂದು 20 ವಿದ್ಯಾರ್ಥಿಗಳಿಂದ ಅಥವಾ ಜನರಿಂದ ನಡೆದಂತಹ ಪ್ರಸಾದ ನಿಲಯ ಇವತ್ತು 175 ತನಕನೂ ಕೂಡ
ಅಲ್ಲಿ ಪ್ರಸಾದ ನಿಲಯ ಸಾಕ್ತಾ ಇರ್ತಕ್ಕಂಥದ್ದನ್ನ ಹೇಳ್ತಾರೆ. ಆಮೇಲೆ ಒಂದು ಸಾರಿ ಸರ್ಪಭೂಷಣ ಶಿವಯೋಗಿಗಳು ಈ ಕಡೆ ಬಂದಾಗ ಅವ್ರ ಭವಿಷ್ಯವನ್ನ ನುಡಿದಿದ್ರಂತೆ ಕರಡೆಪ್ಪನವರ ಬಗ್ಗೆ. ಕೈಗೊಂಡಂತ ಸಂದರ್ಭದ ಅನುಭವವಾದ ಕಾಲಕ್ಕೆ ತಮ್ಮ ಮುಂದೆ ನನ್ನ ಭಕ್ತಿಯಿಂದ ಕೈ ಮುಗಿದು ನಿಂತುಕೊಂಡಂತಹ 12 ವರ್ಷ, ಅವಾಗ ಕರಡೆಪ್ಪನವರಿಗಿದ್ದದ್ದು 12 ವರ್ಷ. ಅವಾಗ ಆತ ಹೇಳಿದ್ರಂತೆ, ಈತನಲ್ಲಿ ಶಿವ ಕಡೆ ಇದೆ, ಈತನಿಂದ ಬಳ್ಳಾರಿ ಕಲ್ಯಾಣವಾದೀತು ಎಂದು ನುಡಿದಿದ್ದಂತಹ ಮಾತು ಭವಿಷ್ಯವಾಣಿ ಹುಸಿ ಆಗ್ಲಿಲ್ಲ. ಕರಡೆಪ್ಪನವರು ಹಾಗೆ ನಡ್ಕೊಂಡ್ರು. ಹಾಗಾಗಿ ಅವರು ಬಳ್ಳಾರಿಯನ್ನ ಮರಿ ಕಲ್ಯಾಣ ಮಾಡಿದ್ರು ಅನ್ನುವಂತಹ ಮಾತುಗಳು ಇದಾವೆ. ಕಲ್ಯಾಣ ಏನಿದೆ ಅಲ್ಲ, ಆ ಬಸವಣ್ಣ ಕಲ್ಯಾಣವನ್ನ ಮಹಾಮನೆಯನ್ನ ಇದನ್ ಮಾಡಿದ. ಅದೇ ರೀತಿ ಇಲ್ಲಿನೂ ಕೂಡ ಕರಡೆಪ್ಪನವರು ತಮ್ಮ ಮನೆಯನ್ನೇ ದಾಸೋಹದ ಜೊತೆಗೆ ಮಹಾಮನೆಯನ್ನ ಮಾಡುವುದರ ಜೊತೆಗೆ ಬಳ್ಳಾರಿಯನ್ನೇ ಮರಿ ಕಲ್ಯಾಣವಾಗಿಸಿದ್ರು ಅನ್ನುವಂತಹ ಕೀರ್ತಿ ಅವರಿಗೆ ಸಲ್ಲುತ್ತೆ. ಅನ್ನುವಂತಹ ಮಾತುಗಳು ಅಥವಾ ಅದು ವಾಸ್ತವನೂ ಕೂಡ ಆಗಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಹೀಗೆ ಹೇಳ್ತಾ ಹೋದಂತ ಸಾಕಷ್ಟು ಮಾಹಿತಿಗಳು ಸಿಗ್ತವೆ. ನನಗೆ ದೊರೆತಂತಹ ಮಾಹಿತಿಗಳನ್ನ ನಾವಿಲ್ಲಿ ಹಂಚ್ಕೊಂಡಿದ್ದೀವಿ. ಆಮೇಲೆ ಪಲ್ಯದ ಪಂಪಾಪತಿ ಅವರು ಕೂಡ ಒಂದ್ ಮಾತನ್ನ ಹೇಳ್ತಾರೆ. ಏನಂದ್ರೆ ಅವರು ಬಯಸಿದ್ದು ಆಚಾರ ವಿಚಾರಶೀಲ ಸಮಾಜವನ್ನ, ಅಂತೆಯೇ ಆರಾಧಕರ ಪಾಲಿಗೆ ನಂದದ ಮನೆ ದೀಪನೂ ಕೂಡ ಅದಾಗಿತ್ತು. ಆಮೇಲೆ ಕಾನೂನು ತಿದ್ದಲಾಗದ್ದನ್ನ, ಅಂದ್ರೆ ಅವ್ರಿಗೆ ಆತರ ಒಂದು ಇದನ್ನ ಕಟ್ಟಬೇಕು ಅನ್ನುವಂತಹ ಪ್ರಸಂಗ ಬಂದಾಗ, ಕೋರ್ಟ್ ತೀರ್ಪನ್ನ ನೀಡಿದಾಗ ಆದ್ರೆ ಸರ್ಕಾರ ಅದನ್ನ ಇಲ್ಲ, ಅವರು ಸರಿಯಾಗಿ ದುಡಿದಿದ್ದಾರೆ, ಸರಿಯಾಗಿ ಸಂಪಾದನೆ ಮಾಡಿದ್ದಾರೆ ಅನ್ನುವಂತಹ ಒಂದು ಇದು ಬಂತಲ್ಲ. ಹಾಗಾಗಿ ಆ ಮಾತನ್ನ ಕುರಿತು ಹೇಳ್ತಾರೆ, ಕಾನೂನು ತಿದ್ದಲಾಗದ್ದನ್ನ ತಮ್ಮ ಸರಳ ಸಜ್ಜನಿಕೆ ನ್ಯಾಯ ನಿಷ್ಠುರತೆಯಿಂದ ತಿದ್ದಿ ಪ್ರಾಣಾಂತಕ ಶಿಕ್ಷೆಯನ್ನ ತಪ್ಪಿಸಿದಂತವರು ಯಾರು ಅಂದ್ರೆ ಸಕ್ಕರೆ ಕರಡೆಪ್ಪನವರು ಅನ್ನುವಂತಹ ಮಾತುಗಳು ಬರ್ತವೆ. ಇವರು ಈ ರೀತಿ ಲಿಂಗ ದಾಸೋಹ ಜಂಗಮ ಈ ರೀತಿಯಲ್ಲಿ ಮಾಡ್ತಾ ಇದ್ದಿದ್ರಿಂದ ಇವ್ರಿಗೆ ಕರಡೀಶ ಅಂತಾನು ಕೂಡ ಕರೀತಾ ಇದ್ರು ಅನ್ನುವಂತಹ ಹೆಸರು ಕೂಡ ಅವರಿಗೆ ಬಂತು ಅನ್ನುವಂತಹ ಮಾಹಿತಿಗಳು ಸಿಗ್ತವೆ. ಈ ಮರಿಸ್ವಾಮಿಗಳ ಆಶೀರ್ವಾದ ಅಥವಾ ಮರಿಸ್ವಾಮಿಗಳ ಒಲವು ಪ್ರೀತಿ ಅವ್ರ ಮೇಲೆ ಎಷ್ಟರ ಮಟ್ಟಿಗಿತ್ತು ಅಂದ್ರೆ, ಇವತ್ತು ಆ ಮರಿಸ್ವಾಮಿಗಳ ಗದ್ದುಗೆಯ ಪಕ್ಕದಲ್ಲಿಯೇ ಸಕ್ಕರೆ ಕರಡೆಪ್ಪನವರ ಗದ್ದುಗೆ ಇದೆ. ಇವತ್ತು ಆ ಮರಿಸ್ವಾಮಿಗಳಿಗೆ ಏನು ಸಲ್ಲುತ್ತೋ ಅದೆಲ್ಲ ಪೂಜೆನೂ ಕೂಡ ಈ ಕರಡೆಪ್ಪನವರಿಗೂ ಸಲ್ಲುತ್ತೆ. ವೀರಶೈವ ಸಂಘದವರು, ತರುಣ ಸಂಘದವರು ಏನೇ ಮಾಡಕ್ ಹೋದೆಂದು ಯಾವುದೇ ಕಾರ್ಯವನ್ನ ಪ್ರಾರಂಭ ಮಾಡ್ಬೇಕಾದ್ರೂ ಕೂಡ ಅದಕ್ಕೆ ಹೋಗಿ ಪೂಜೆಯನ್ನ ಸಲ್ಲಿಸಿಯೇ ಮುಂದುವರಿತಾರೆ ಅನ್ನುವಂಥದ್ದು ಇವತ್ತಿಗೂ ಕೂಡ ನಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದನ್ನ ಗಮನಿಸಬಹುದು. ಹೀಗೆ ಈ ತರುಣ ಸಂಘದವರು ಅವರ ಹೆಸರಿನಲ್ಲಿಯೇ ಸಾಕಷ್ಟು ಸಾಮೂಹಿಕ ವಿವಾಹಗಳನ್ನ ನಡೆಸ್ತಾರೆ ಮತ್ತು ನಿರ್ಗತಿಕರಿಗೆ ಒಂದು ಏನ್ ಸೌಲಭ್ಯಗಳು ಬೇಕೋ ಅದನ್ನು ಒದಗಿಸುವಂತಹದ್ದು, ಉಚಿತ ಶಿಕ್ಷಣವನ್ನ ನೀಡುವಂತಹದ್ದು, ಆಮೇಲೆ ಮಹಿಳೆಯರಿಗೆ ಉದ್ಯೋಗ ಈ ತರಬೇತಿಗಳನ್ನ ಕೊಡುವಂಥದ್ದು, ಇಂಥವೆಲ್ಲವನ್ನ ಈ ಸಕ್ಕರೆ ಕರಡೆಪ್ಪನವರ ಹೆಸರಿನಲ್ಲಿ ತರುಣ ಸಂಘವನ್ನ ಮಾಡಿಕೊಂಡು ಇವತ್ತಿಗೂ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದು ಅನ್ನುವಂಥದ್ದು. ಇದಿಷ್ಟು ನನ್ನ ಗಮನಕ್ಕೆ ಅಥವಾ ನನಗೆ ದೊರೆತಿರ್ತಕ್ಕಂತಹ ಮಾಹಿತಿಗಳನ್ನ ಆಧರಿಸಿ ನಾನು ಕರಡೆಪ್ಪನವರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದೀನಿ. ಬಹುಶಃ ಇದು ಸ್ವಲ್ಪ ಅನಿಸ್ತು ಏನೋ, ಅದ್ರ ನನಗೆ ಸಿಕ್ಕಿರ್ತಕ್ಕಂತಹ ಪ್ರತಿಯೊಂದು ಪುಟದಲ್ಲಿಯೂ ಕೂಡ ಹೆಕ್ಕಿ ತೆಗೆದು ನಾನಿಷ್ಟು ಸಂಗ್ರಹ ಮಾಡಿದ್ದೀನಿ. ಆಮೇಲೆ ಇವತ್ತು ಕೂಡ ಬಳ್ಳಾರಿಯಲ್ಲಿ ಸಕ್ಕರೆ ಕರಡೆಪ್ಪ ಸೌಹಾರ್ದ ಇದೆ, ಕೋಟಿಗಂಟ್ಲೆ ವ್ಯವಹಾರವನ್ನ ಮಾಡ್ತಾ ಇದೆ. ಇದರ ಬ್ರಾಂಚ್ಗಳು ಸಾಕಷ್ಟು ಕಡೆ ಇದಾವೆ. ಅದಕ್ಕೆ ಉದಾಹರಣೆಯಾಗಿ ಹಡಗಲಿ, ಹೂವಿನ ಹಡಗಲಿಯಲ್ಲಿನೂ ಕೂಡ ಕರಡೆಪ್ಪನವರ ಸೌಹಾರ್ದ ಬ್ರಾಂಚ್ ಇವತ್ತು ಸಾಕಷ್ಟು ಲಕ್ಷಗಂಟ್ಲೆ ವ್ಯವಹಾರವನ್ನ ಮಾಡ್ತಾ ಬಂದಿದೆ. ಹಾಗೆ ಇವತ್ತು ಅವರು ದೈಹಿಕವಾಗಿ ಇಲ್ಲದೆ ಹೋದರೂ ಕೂಡ ಅವರ ಬದುಕಿದ ಆ ಒಂದು ಶರಣತ್ವದ ಬದುಕು, ಅವ್ರು ಮಾಡಿ ಹೋಗಿರ್ತಕ್ಕಂತಹ ಕಾಯಕ ಸಮಾಜ ಸೇವೆಯ ಪ್ರಜ್ಞೆಗಳು ಇವತ್ತಿಗೂ ಅಜರಾಮರವಾಗಿ ಉಳ್ಕೊಂಡಿದ್ದಾವೆ. ಇವತ್ತು ಬಳ್ಳಾರಿ ಅಂದ ತಕ್ಷಣ ಕರಡೆಪ್ಪನವರನ್ನ ನೆನೆಸಿಕೊಳ್ಳದೆ ಇರುವಂತಹ ವ್ಯಕ್ತಿಗಳೇ ಇಲ್ಲ ಅನ್ನುವಂಥದ್ದನ್ನ ಗಮನಿಸ್ಬೇಕು. ಆಮೇಲೆ ಅವರು ಕಟ್ಟಿಕೊಟ್ಟಂತಹ ಈ ಬಿಲ್ಡಿಂಗುಗಳು ಕೂಡ ಅವರ ಹೆಸರನ್ನ, ಅವರ ವ್ಯಕ್ತಿತ್ವವನ್ನ, ಅವರ ನೆನಪುಗಳನ್ನ ಚಿರಾಯುವಾಗಿಸಿದಾವೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸ್ಬೇಕು. ಇಷ್ಟು ನನ್ನ ಅರಿವಿಗೆ ಬಂದದ್ದನ್ನ ನಾನಿಲ್ಲಿ ಹಂಚ್ಕೊಂಡಿದ್ದೀನಿ. ಮುಂದಿನ ಇಲ್ಲಿ ಇರ್ತಕ್ಕಂತಹ ಹಿರಿಯರು ಇನ್ನು ಹೆಚ್ಚು ವಿವರಿಸಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿ ನನಗೆ ಕೊಟ್ಟಂತಹ ಅವಕಾಶಕ್ಕಾಗಿ ಮತ್ತೊಮ್ಮೆ ಎಲ್ಲರಿಗೂ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳುತ್ತೇನೆ. ಧನ್ಯವಾದಗಳು. ಶರಣ.
ಶರಣಾರ್ಥಿಗಳು ಮೇಡಮ್. ದಾನಯೋಗಿ ರಾವ್ ಬಹದ್ದೂರ್ ಸಕ್ಕರೆ ಕರಡಪ್ಪನವರ ಶರಣ ಜೀವನವನ್ನ ಎಡೆಯಾಗಿ ಅನಾವರಣ ಮಾಡುವಂತ ಡಾಕ್ಟರ್ ಶೈಲಜಾ ಪವಾಡ್ ಶೆಟ್ಟರ್ ಮೇಡಮ್ ಅವರಿಗೆ ವೇದಿಕೆಯ ಪರವಾಗಿ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ ಅದ್ಭುತವಾಗಿರುವಂತ ಒಂದು ಶರಣ ಜೀವನವನ್ನ ಇವತ್ತು ಉಣಬಡಿಸಿದ್ರಿ ಮೇಡಮ್. ನಿಜವಾಗ್ಲೂ ಸಕ್ಕರೆ ಕರಡಪ್ಪನವರು ಮಾಡಿದಂತ ಆ ಶರಣ ತತ್ವದ ಜೀವನ ನಮ್ಮೆಲ್ಲರಿಗೂ ಮಾದರಿ ಅಂತ ಹೇಳ್ತಾ ಈಗ ಮಾರ್ಗದರ್ಶನದ ನುಡಿಗಳನ್ನ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವ್ರು ಹೇಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್. ಓಂ ಶ್ರೀ ಗುರು ಬಸವಲಿಂಗಾಯನ್ಮ. ಪಾಲ್ಗೊಂಡ ಎಲ್ಲ ಬಸವ ಭಕ್ತರಲ್ಲಿ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳು. ಸಹೋದರಿ ಶೈಲಜಾ ಪವಾಡ್ ಶೆಟ್ರು ಬಹುಶಃ ಬಹಳಷ್ಟು ವಿಷಯಗಳನ್ನ ಕಲೆ ಹಾಕಿದ್ರು. ಆ ಪುಸ್ತಕವನ್ನು ಪಡಿಬೇಕು, ಸಂಗ್ರಹ ಪಡಿಬೇಕು ಅಂತಕ್ಕಂಥ ಒಂದು ವ್ಯವಧಾನದೊಳಗೆ ಕಳೆದ ಒಂದು ತಿಂಗಳ ಅವರು ಗುದ್ದಾಡ್ತಿದ್ರು. ಕಡೆಗೆ ನಾನು ಹೇಳಿದೆ, ಇಲ್ಲಾಂದ್ರ ನೀವು ಬೇರೆ ವಿಷಯ ತಗೊಂಡ್ರಿ ಕೊಡ್ತೀನಿ ಅಂದ. ಇಲ್ಲ ಸರ್, ನಾನು ಇದನ್ನೇ ಮಾಡ್ತೀನಿ ಅಂತ ತಿಳ್ಕೊಂಡು ಗಟ್ಟಿಯಾಗಿ ನಿಂತು ಒಂದು ಒಳ್ಳೆಯ ಉಪನ್ಯಾಸವನ್ನ ಕ್ರೋಢೀಕರಿಸಿದರು. ಬಹುಶಃ ಲಿಂಗಾಯತ ಧರ್ಮದ ಮರೆತು ಹೋದ ಇತಿಹಾಸ ಪುಟಗಳೊಳಗ ನಮ್ಮ ವಾರದ ಮಲ್ಲಪ್ಪನವ್ರ ಜೊತೆಗೆ ಸಕ್ಕರೆ ಕರಡಪ್ಪನವ್ರು ಅಂದ್ರೆ ತಪ್ಪಾಗಲಿಕ್ಕೆ. ಇಲ್ಲಿ ನಾವು ಸಕ್ಕರೆ ಕರಡಪ್ಪನವ್ರನ್ನ ಯಾಕೆ ನೆನಿಬೇಕು ಅಂತಕ್ಕಂಥ ವಿಚಾರವನ್ನ ಹೇಳ್ತೀನಿ. ಮರಿಸ್ವಾಮಿಗಳು ಹೇಳಿದ ಹಾಗೆ ಒಬ್ಬ ದಾಸೋಹಿ ದಾನಿ ಮರಿ ಕಲ್ಯಾಣವನ್ನ ಹುಟ್ಟು ಹಾಕಿತಕ್ಕಂಥವ. ಅವ್ರು ಯಾರು ಅಂತಂದ್ರ ಅದು ಬಳ್ಳಾರಿಯ ಬಸಪ್ಪ ಅಂತಕ್ಕಂಥ ಹುಡುಗ. ಮುಂದೆ ಅವ್ರಿಗೆ ಕರಡಪ್ಪನವರು ಅಂತ. ಕರಡಪ್ಪ ಅಂತಂದ್ರ ಕರಡಿಗತ್ಲೆ ಅವ ಅಪ್ಪಿಕೊಂತಿದ್ದ ಅಂತ ಹುಡುಗರಿಗೆ. ಯಾರಿಗಾರು ಬರ್ಲಿ, ಅದು ಹೆಣ್ಮಕ್ಳು ಯಾರು ಎತ್ಕೊಂಡ್ರ ಅಂದ್ರೆ ಕರಡಿ ಹೆಂಗ ತೆಕ್ಕಿ ಬಿಡಿತಿಲ್ಲ, ಹಿಂಗಾಗಿ ಆಡು ಭಾಷೆಯೊಳಗೆ ಕರಡಪ್ಪ ಕರಡಪ್ಪ ಅಂತ ಕರೆದ್ರು. ಹುಟ್ಟಿದ ಕೂಸು ಕಣ್ಣು ತೆಗಿಲಾರ್ದಾಗ ಕಡಿಕೆ ಮರಿಸ್ವಾಮಿಗಳು ಬಂದು ಅವಾಗ ಬಸಪ್ಪ ಬಸಪ್ಪ ಅಂದಾಗ ಕಣ್ ತೆಗೆದ್ರು ಅಂತಕ್ಕಂಥ ಅವರ ಜೀವನದೊಳಗ ಬರ್ತೈತಿ. ಬಹುಶಃ ತಮ್ಮ ಇಡೀ ಸಮಗ್ರ ಆಸ್ತಿಯನ್ನ ಆಗಿನ ಕಾಲದ ಬ್ರಿಟಿಷ್ ಗುತ್ತಿಗೆದಾರರೊಳಗ ಮಾಡಿ ಉಳಿದಂತ ಆದಾಯ ಹಣವನ್ನ ರೈಲ್ವೆ ಸ್ಟೇಷನು, ಜಿಲ್ಲಾಧಿಕಾರಿ ಕಚೇರಿ, ಪೋಸ್ಟು ಎಲ್ಲ ಒಂದು ದೊಡ್ಡ ದೊಡ್ಡ ಕಟ್ಟಡಗಳನ್ನು ತಮ್ಮ ಸ್ವಂತ ದುಡ್ಡಿನಿಂದ ಮಾಡ್ತಿದ್ರು. ಬಹುಶಃ ಬರಗಾಲದ ಬೇಗೆಗೆ ಬಳಲಿದ ಬಳ್ಳಾರಿ ಜನರಿಗೆ ನೋವು ಆಗ್ಬಾರ್ದು ಅಂತ ತಿಳ್ಕೊಂಡು ತಮ್ಮ ಮನೆ ಹೊರಗೆ ಜೋಳ ಗೋಧಿ ಎಲ್ಲ ಒಟ್ಟಿ ಒಳಗಿರ್ತಿದ್ರು. ಅಂದ್ರೆ ತಾವು ಯಾರು ಬಂದು ಅವ್ರು ಒಯ್ಬೇಕು. ಯಾರು ಅಂದ್ರೆ ಸಕ್ಕರೆ ಕರಡಪ್ಪನವ್ರಿಗೆ ಬಾಲ ತೆಗಿರಿ, ನಮ್ಗೆ ಜೋಳ ಕಡಿಮೆಗವು ಅಂತ ಆಗ್ತಕ್ಕಂಥದ್ದಲ್ಲ. ಪ್ರತಿದಿನ 5,000 ಜನರಿಗೆ ಊಟಕ್ಕೆ ಹಾಕ್ತಿದ್ರು. ಬಸವಗುರು ಶಾಲೆ ಅಂತಕ್ಕಂಥದ್ದು ಈಗೇನು ಶಿವಯೋಗ ಮಂದಿರ ಅದಲ್ಲ, ಅದಕ್ಕಿಂತ ಮುಂಚೆ 100 ವರ್ಷದ ಪರಿಕಲ್ಪನೆಯನ್ನ ಅವರು ಅಂದ್ರೆ ಒಂದು 50-60 ವರ್ಷಕ್ಕಿಂತ ಮುಂಚೆ ಮಾಡಿದ್ರು. ಅವಾಗ ಕಾಶಿಯಿಂದ ಸಂಸ್ಕೃತ ಪಂಡ್ರಿಗೆ ವರ್ಷಕ್ಕೆ 5,000 ರೂಪಾಯಿ ಸಂಬಳ ಕೊಟ್ಟು ಅವರನ್ನ ಕರ್ಕೊಂಬರ್ತಾರ. ಇಲ್ಲಿ ಬರ್ರಿ ಇಲ್ಲಿ ನೀವು ಹೇಳ್ಬರ್ರಿ ಅಂತಕ್ಕಂಥದ್ದು. ಅವ್ರಿಗೆ ಗೊತ್ತಿರ್ಲಿಲ್ಲ ವೀರಶೈವ ಇವತ್ತು ಇಡೀ ವೀರಶೈವ ವಿದ್ಯಾವರ ಸಂಘವನ್ನು ಕಟ್ಟತಕ್ಕಂಥ ಬಳ್ಳಾರಿ ವೀರಶೈವ ಶಾಲೆಗಳು, ಸಂಸ್ಥೆಗಳು ಎಲ್ಲವೂ ಕೂಡ ಸಕ್ಕರೆ ಕರಡಪ್ಪನವರ ಒಂದು ಕೊಡುಗೆ, ದಾಸೋಹ ಅಂತಂದ್ರ ತಪ್ಪಾಗ್ಲಿಕ್ಕಿಲ್ಲ. ಆಮೇಲೆ ಸಕ್ಕರೆ ಕರಡಪ್ಪನವರು ಒಂದು ದಿನ ಈ ರೀತಿಯಾಗಿ ಅವ್ರು ಹೇಳಿದ್ರಲ್ಲ, 100 ಚೀಲ ಅರ್ಶಿಣ ಹಾಕ್ತಾರಂದ್ರ 300 ಮಣ ಅರ್ಶಿಣ ಬರೀ ಅಂದ್ರೆ ಹುಂಚಿಕಾಯಿ ಎಷ್ಟು ಹಾಕಿರ್ಬೋದು, ಎಷ್ಟು ಅರಸಿರ್ಬೋದು ಅಂತಕ್ಕಂಥದ್ದು. ಆ ಚಟ್ನಿ ಆಗಿನ ಕಾಲದೊಳಗೆ ವಿಟಮಿನ್ ಸಿ, ಬೆಲ್ಲ ಇದು ಕಡಿಮೆ ಆಗಬಾರ್ದು ಅಂತ ತಿಳ್ಕೊಂಡು ಅವ್ರನ್ನ ತಂದು ಮಾಡ್ತಾರ. ಭಾಳ ಮಂದಿಗೆ ಈ ವಿಷಯ ಗೊತ್ತಿರ್ಲಿ ಅಂತ ತಿಳ್ಕೊಂಡು ನಾನು ಹೇಳ್ತೀನಿ. ಇವತ್ತು ಸಜ್ಜಲಗುಡ್ಡ ಶರಣಮ್ಮ ಇವರು ಕಲಿಸಿದಂಥ ಬಸವ ಗುರುಕುಲ ಶಾಲೆಯೊಳಗೆ ಕಲಿತವ್ರು ಸಜ್ಜಲಗುಡ್ಡ ಶರಣಮ್ಮ. ಹಾಲು ಮತಸ್ಥ ಕುರುಬ ಸಮಾಜದವಳ ಆಗಿದ್ರು ಕೂಡ ಅವಳನ್ನು ಕರ್ಕೊಂಡ್ಬಂದು ಅವಳಿಗೆ ಲಿಂಗ ದೀಕ್ಷೆಯನ್ನು ಕೊಡಿಸಿ ಅವಳಿಗೆ ಸಂಪೂರ್ಣವಾಗಿ ಒಂದು ಬಸವ ತತ್ವವನ್ನ ಹೇಳ್ಕೊಟ್ಟವ್ರ ಅಂತಂದ್ರೆ ಸಕ್ಕರೆ ಕರಡಪ್ಪನವರು. ಈ ಗುರುಕುಲದೊಳಗ ಅವ್ರು ಕಲ್ತ್ಲು ಅಂತಕ್ಕಂಥದ್ದು. ಆಮೇಲೆ ಒಂದು ದಿನ ಅವ್ರ ಮನೆ ಮೇಲೆ ಇಷ್ಟು ಇದ್ದಂತ ಅಪಾರವಾಗಿ ಇರ್ತಕ್ಕಂಥ ಆಸ್ತಿ ನಿರಂತರವಾಗಿ ಕ್ರಯ ಹಾಕುವಂತ ಕರಿಕೊಂತ ಕೊನೆಗೆ ಜಿಲ್ಲಾಧಿಕಾರಿ, ಯಾವ ಜಿಲ್ಲಾಧಿಕಾರಿ ಕಟ್ಟಡವನ್ನು ಕಟ್ತಾರಲ್ಲ ಆ ಸಾಲಕ್ಕ ಜಿಲ್ಲಾಧಿಕಾರಿ ಇವ್ರಿಗೆ ಸಮನ್ಸ್ ಹೊಂದಿಸ್ತಾರ. ಇಲ್ಲ, ನೀವು ನಾಳೆ ನೀವು ಇವತ್ತು ಲೀಲಾವ್ ಮಾಡ್ತೀವಿ, ಮನೆ ಖಾಲಿ ಮಾಡ್ರಿ ಅಂತಕ್ಕಂಥದ್ದು. ಅವ್ರು ಬಂದು ನೋಡ್ತಾರ, ಅವರು ವಿನಂತಿ ಮಾಡ್ಕೊಂತಾರ, ಇವತ್ತು ಒಂದಿನ ನೀವು ದಯವಿಟ್ಟು ಮಾಡಬೇಡ್ರಿ, ಪ್ರಸಾದ ಕುಂತಾರ, ನಾಳಿಂದ ಮಾಡ್ರಿ ಅಂತಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಅಂದ್ರೆ ಅವ್ರನ್ನ ವಿನಂತಿ ಮಾಡ್ಕೊಂತಾರ.
ಅಂದ್ರೆ ತಾವು ಇಡೀ ಸಮಾಜಕ್ಕಾಗಿ ದುಡಿದವರು. ಇವತ್ತು ಆ ಕಟ್ಟಡವನ್ನು ಕಟ್ಟಿದ್ದ ಬಿಲ್ಡಿಂಗ್ ಜಿಲ್ಲಾಧಿಕಾರಿ ಸಮನ್ ಸೊಂಡಸಾರ ಅಂದ್ರೆ ಯಾವ ಮಟ್ಟಕ್ಕೆ ಅವ್ರು ತಾವು ನೋವಿಗೆ ಒಳಗಾಗಿದ್ರು ಅಂತಕ್ಕಂಥದ್ದು. ಆಮೇಲೆ ಆಯ್ತು ಬಿಟ್ಟಿದಾರ, ಒಂದು ಸಣ್ಣ ಆಶ್ರಮಕ್ಕೆ ಹೋಗಿ ಗುಡಿಸಲ ಕಟ್ಕೊಂಡು ಅವ್ರ ಸೊಸಿ ಅವರು ಒಬ್ಬ ಮಗ ತಗೊಂಡಿರ್ತಾರ, ಮಗ ಸಾಯ್ತಾನ. ಅವ್ರಿಗೆ ಪರಿಸ್ಥಿತಿ ಎಷ್ಟು ಕೆಟ್ಟ ಬರ್ತೈತೆ ಅಂದ್ರೆ ಮುಂದೊಂದು ದಿವಸ ಸಕ್ರೆ ಕಾರ್ಡ್ ಈಗ ಹೆಂಗೆ ಫೋಟೋದಾಗ ತೋರಿಸ್ತಾರಲ್ಲ, ಆ ಫೋಟೋದೊಳಗೆ ಹಾಕೊಂಡು ಹರಕ್ ಅರಿವಿ ಹಾಕೊಂಡು ಅವ್ರ ಕೊಳ್ಳಾಗ ಒಂದು ಬಂಗಾರ ಗುರುಡಿ ಇರ್ತೈತಿ. ಅವಾಗ ಒಬ್ಬ ಬಂದು, ಇಲ್ಲ ಹಿಂಗಿಂಗ್ ನನ್ನ ಮಗಳ ಲಗ್ನ ಐತ್ರಿ, ಆಯ್ತಪ್ಪ ಚಲೋ ಆಯ್ತು ಆಗ್ಲಿ. ಇಲ್ಲ ಹಳೆ ಜಗಳ ತೆಗ್ದಾನ್ರಿ, ನನಗೆ ಬಂಗಾರ ಗುರುಡಿ ಕೊಟ್ಟಣ ನಾ ಮದುವೆ ಹಾಕಿನಿ ನಿಮ್ಮ ಮಗಳನ್ನ ಅಂತ ತಕೊಂಡು ಜಗಳ ತೆಗ್ದಾನ. ಹೌದಾ, ಬಡ ಬಡ ಕೊಳ್ಳಂದು ಲಿಂಗ ತೆಗೆದು ಅರಿವಿಯಾಗಿ ಕಟ್ಕೊಂಡು ತಗೋಪ್ಪ ಬಂಗಾರ ಇದನ್ನು ಕೊಟ್ಟು ನಡೆಸ್ಬಿಡ್ಪ ಅಂದು ಕೊನೆಯ ಆಸ್ತಿ ಇತ್ತು ಅಂತಕ್ಕಂಥದ್ದು. ಒಬ್ಬ ವ್ಯಕ್ತಿ ತನ್ನ ಬದುಕಿನ ತಾನು ದುಡಿದಂತ, ಪ್ರಾಮಾಣಿಕವಾಗಿ ದುಡಿದಂತ ಆಸ್ತಿಯನ್ನ, ಕೋಟ್ಯಾಂತರ ರೂಪಾಯಿ ಆಸ್ತಿಯನ್ನ ಸಮಾಜಕ್ಕೆ ಕೊಟ್ಟು ನಿರ್ಗತಿಕನಾಗಿ ಅತ್ಯಂತ ಶ್ರೀಮಂತ ಕುಟುಂಬದಾಗ ಹುಟ್ಟಿ ಹಣವನ್ನ ಖರ್ಚು ಮಾಡಿ ಕೊನೆ ಮಟ್ಟಕ್ಕೆ ಯಾವಾಗ ಅಂತಂದ್ರೆ ತನ್ನ ಮನೆಯ ಕುಟುಂಬದ ಸದಸ್ಯರು ರಾತ್ರಿ ಬಳ್ಳಾರಿ ಒಳಗೆ ಲಿಂಗಾಯತ ಖಾನಾವಳಿ ಅದೇ ಊಟ ಹಾಕೊಂಡಿರ್ತಾರ, ಹಗಲು ಹೋದ್ರೆ ಮಂದಿ ಗೊತ್ತಿರ್ತಾರೆ ಅಂತಕೊಂಡು ರಾತ್ರಿ ಖಾನಾವಳಿಗೆ ಹೋಗಿ ಕೆಲಸ ಮಾಡ್ತಕ್ಕಂಥ ಒಂದು ಅನಿವಾರ್ಯತೆ ಬರ್ತೈತಿ. ಇದು ಅತ್ಯಂತ ನೋವಿನ ಸಂಗತಿ. ಅಂದ್ರೆ ಸದ್ದಲ್ಗೂಡು ಶರಣಮ್ಮಂತವ್ರನ್ನ ಈ ನಾಡಿಗೆ ಕೊಟ್ಟವರು ವೀರಶೈವ. ಅವಾಗ ಗೊತ್ತಿರಲಿಲ್ಲ ವೀರಶೈವ ಲಿಂಗಾಯತ ಅಂತಕ್ಕಂಥದ್ದು. ವೀರಶೈವ ಲಿಂಗಾಯತ ಒಂದೇ ಪಾರಿಭಾಷಿಕ ಪದ, ಒಂದೇ ಕನ್ಸಿಡರ್, ಅವ್ರಿಗೆ ಗೊತ್ತೇ ಇರಲಿಲ್ಲ. ಬಳ್ಳಾರಿ ಭಾಗದೊಳಗೆ ಅತ್ಯಂತ ಬಡತನ, ಬಳ್ಳಾರಿ ಭಾಗದೊಳಗೆ ಹಸಿವು, ಬಳ್ಳಾರಿ ಭಾಗದೊಳಗೆ ಬಳ್ಳಾರಿ ಭಾಗದೊಳಗೆ ಇರ್ತಕ್ಕಂಥ ಬಡತನವನ್ನು ನೀಗಿಸ್ಲಿಕ್ಕೆ ತಮ್ಮ ಇಡೀ ಆಸ್ತಿಯನ್ನ ಮಾರಿ ಒಬ್ಬ ಅತ್ಯಂತ ಹೃದಯ ಶ್ರೀಮಂತ, ಅಂದ್ರೆ ಭೌತಿಕವಾಗಿ ನಾವು ಇವತ್ತು ಅವ್ರು ಕೊಟ್ಟರು ಮಾಡಿದ್ರೆ ಅವ್ರ ಹೆಸರನ್ನು ಅನ್ನಿಸ್ತೀವಿ ಚೌಕಿಗೆ. ಅವ್ರು ಹೇಳಿದ್ರಲ್ಲ ಮರಿಸ್ವಾಮಿ ಗದ್ಗಿ ಬಾಜುಕ್ರೆ ಇವ್ರನ್ನ ಮಾಡ್ತಾರ. ಇವತ್ತು ಯಾವುದೇ ಕಾರ್ಯಕ್ರಮಕ್ಕೆ ಮರಿಸ್ವಾಮಿಗಳಿಗೆ ನಾವು ಯಾರಾದ್ರೂ ಹೋಗಿ ಅಲ್ಲಿ ದೀಪ ಧೂಪ ಹಚ್ಚಿ ಮೆರವಣಿಗೆ ಮಾಡಿದ್ರೆ, ಜಾತ್ರೆ ಮಾಡಿದ್ರೆ, ಹಬ್ಬ ಮಾಡಿದ್ರೆ ಅದ್ರ ಪಕ್ಕದಾಗ ಇರ್ತಕ್ಕಂಥ ನಮ್ಮ ಇವತ್ತಿನ ಏನು ನಮ್ಮ ಕಥಾನಾಯಕ ನಾವಂತೀವಲ್ಲ, ನಾನು ಇವರ ಒಂದು 10-15 ವರ್ಷದ ಹಿಂದೆ ಸಕ್ರೆ ಕಾರ್ಡಪ್ಪನವ್ರ ಬಗ್ಗೆ ಹೋದಾಗ ಇಷ್ಟಂಗ ತ್ಯಾಗಿಗಳಿದ್ರಪ್ಪ. ನಾನು ಸಂಗಿಲಿಂಗರಾಜ ಕೇಶವಿಕರ ರಾಜ ಮರ್ಯಾದೊಳಗೆ ತೀರ್ಕೊಂಡ್ರು. ಆಮೇಲೆ ನಮ್ಮ ವಾರದ ಮಲ್ಲಪ್ಪನವರು ರಾಜ ಮರ್ಯಾದೊಳಗೆ ಅವ್ರೇನು ಅವರು ಸಾವಿರಾರು ಎಕರೆ ಬಡವರಿಗೆ ಕೊಟ್ಟರು. ಬಟ್ ಇವ್ರು ಹಂಗಲ್ಲ, ಅತ್ಯಂತ ಶ್ರೀಮಂತರಾಗಿದ್ದುಕೊಂಡವರು, ಬಂಗಾರದ ಬೆಳ್ಳಿ ಚಮಚೆ, ಬಂಗಾರ ಚಮಚೆ ಊಟ ಮಾಡಿದಂಥವ್ರು. ಆ ಅಗರ್ಭ ಶ್ರೀಮಂತರು ತಮ್ಮ ದಿನ ಬೆಳಿಗ್ಗೆ ಎದ್ದುಕೊಳ್ಳೆ ಅಲ್ಲಿ ಕೆರೆ, ಕಾಲುವೆ, ಕೃಷಿಗೆ, ರೈತರಿಗೆ ಬೀಜ ಕೊಡೋದು, ಗೊಬ್ಬರ ಕೊಡೋದು, ಅವ್ರಿಗೆ ಏನ್ ಬೇಕು ಅವ್ರ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು. ಹಸಿವಿರಬಾರ್ದು. ಬರಗಾಲದಾಗ ಬಳ್ಳಾರಿ ಒಳಗೆ ಹಸಿವಿರಬಾರ್ದು. ದಿನಕ್ಕೆ 5,000 ಜನರಿಗೆ ಊಟಕ್ಕೆ ಹಾಕ್ತಿದ್ರು. ವಿಚಾರ ಮಾಡಿ ನೀವು ಯಾವ ಮಟ್ಟಕ್ಕೆ ಅವ್ರು ಇದ್ರು ಅಂತಕ್ಕಂಥದ್ದು. ಹಿಂಗಾಗಿ ಸಾಕಷ್ಟು ಕಾರ್ಯಗಳನ್ನ ಮಾಡಿಟ್ಟು ನಾನು ಬಹಳ ಸಲ ಹೇಳ್ತೀನಿ, ಲಿಂಗಾಯತ ಧರ್ಮ, ಲಿಂಗಾಯತ ಸಂಸ್ಕೃತಿ, ಲಿಂಗಾಯತ ಚರಿತ್ರೆ ಒಳಗ ಮರೆತು ಹೋದ ಅಧ್ಯಾಯ ಯಾರಂತಂದ್ರೆ ಅದು ಸಕ್ರೆ ಕರಡಪ್ಪನವರು. ಒಬ್ಬ ಮನುಷ್ಯ ಕಲ್ಪನೆ ಮಾಡ್ಕೊಂಡ್ರೆ ನಾವು ಹೆಂಗ್ ಅನ್ಸತಿ, ನಾವು ಯಾರಿಗೂ 10 ರೂಪಾಯಿ ಭಿಕ್ಷುಕರಿಗಾಗ್ಲಿ ಬಸ್ನವ್ರಿಗಾಗ್ಲಿ ಸಹಾಯ ಮಾಡಕ್ ನಾವು ವಿಚಾರ ಮಾಡ್ತೀವಿ. ಅಥವಾ ರಿಕ್ಷಾದವ ನಮ್ಗೆ ಹೊಡೆದವಂಗ ನಾವು ರೊಕ್ಕ ಕೊಡ್ಬೇಕಾರ ನೆಗೋಷಿಯೇಟ್ ಮಾಡ್ತೀವಿ. ಕಾಯಿಪಲ್ಯದ ಜೋಡಿ ನಾವು ತಕರಾರು ಮಾಡ್ತೀವಿ, ಇಷ್ಟು ಮಾಡು ಅಂತ. ತನ್ನ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಾಡು ಅವ್ರು ಹೇಳಿದ್ರಲ್ಲ, ಈಗ ಒಂದು ಕೋಆಪರೇಟಿವ್ ಸೊಸೈಟಿ ಅವ್ರ ಹೆಸರಲ್ಲಿ ಹಲವಾರು ಸಂಘ ಸಂಸ್ಥೆಗಳು ನಡೆದು, ಅದರ ಬಹುಶಃ ನಮ್ಮ ಅನ್ಸತಿ ಲಿಂಗಾಯತರು ಕೃತಜ್ಞರು ಅವರನ್ನ ನೆನಲಿಲ್ಲ, ಅವರನ್ನ ಗುರುತಿಸಲಿಲ್ಲ. ಆ ಕಾಲಘಟ್ಟದವ್ರು ಸಾಕಷ್ಟು ಶ್ರೀಮಂತರಿದ್ರು, ಅವ್ರು ಯಾರೂ ಬಂದು ಅವ್ರನ್ನ ಹಿಡಿಲಿಲ್ಲ ಮತ್ತು ಅವ್ರ ಸಹಾಯವನ್ನು ನಿರೀಕ್ಷೆ ಮಾಡಲಿಲ್ಲ. ಹಿಂಗಾಗಿ ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು, ಕೂಡಲ ಸಂಗನ ಶರಣರ ನೆನೆಯುತ್ತ ನೆನೆಯದಂತಿರಬೇಕು ಅಂತಕ್ಕಂಥ ವಚನ ಬಹುಶಃ ಸಕ್ರೆ ಕರಡಪ್ಪನವ್ರಿಗೆ ಆಕೈತಿ. ನಾವೊಂದು 100 ರೂಪಾಯಿ ಅಥವಾ 1000 ರೂಪಾಯಿ ಕೊಟ್ರೆ ನಮ್ಮ ಯಾದಿ ಮೇಲೆ ಹೆಸರು ಐತಿಲ್ಲ ನೋಡ್ತೀವಿ ನಾವು. ನಾನೇ ಮಾಡೀನಿ ಆ ಕಾರ್ಯಕ್ರಮದಾಗ ನಮ್ಮ ಬಗ್ಗೆನೇ ಇವ್ರು ದಾನಿಗಳು, ದಾಸೋಹಿಗಳು ಏನೇನೋ ಹೇಳ್ಸ್ಕೊಂತೀವಿ ನಾವು. ಆದ್ರೆ ಯಾವುದಕ್ಕೂ ಇವಕ್ಕ ತಲೆ ಹಾಕದೆ ಇಡೀ ಬಳ್ಳಾರಿ ಭಾಗದ ಬಡ ಜನರಿಗೆ ಅನ್ನದಾತನಾಗಿ ನಿಂತಂತ ಸಕ್ರೆ ಕರಡಪ್ಪನವರು ಸದ್ದಿಲ್ಲದೆ ಎದ್ದು ಹೋಗ್ಬಿಟ್ರು. ಅಂತವ ಸದ್ದಿಲ್ಲದೆ ಎದ್ದು ಹೋಗ್ತಕ್ಕಂಥ ಸಾವಿಲ್ಲದ ಶರಣನನ್ನ ನೆನಿತಕ್ಕಂಥದ್ದು. ಅದರೊಳಗೂ ಸಹೋದರಿ ನಳಿನಿ ಮಾಗಾವ್ಕರ್, ತಮ್ಮ ತಂದೆ ಹೆಸರು UI ಅಗಡಿ, ಇತ್ತೀಚೆಗೆ ಅವರ ಅಣ್ಣ ತಿರ್ಕೊಂಡು ನನ್ನ ಆತ್ಮೀಯ ಸ್ನೇಹಿತ ಮಾಂತೇಶ್ ಅಂತಕ್ಕಂಥ ಕಳೆದ 1 ವರ್ಷದೊಳಗೆ ನನಗನ್ಸ್ತೈತಿ ನಳಿನಿ ಮಾಗಾವ್ಕರ್ ಅವರು ಲಿಂಗಾಯತ ಧರ್ಮ ವಿಶೇಷವಾಗಿ ಮಹಿಳೆಯರ
ಮಹಿಳಾ ಸಂಘಟನೆ ಒಳಗೆ ಬಹುಶಃ ಬಹಳಷ್ಟು ತಲೆ ಕೆಡಿಸ್ಕೊಂಡ್ರ. ಎಷ್ಟು ಮಂದಿಗೆ ಫೋನ್ ಮಾಡ್ತಾರ, ಎಷ್ಟು ಸೇಮ್ ಆರ್ಕಿಟೆಕ್ಟ್ ಅವರು 100 ಕೋಟಿ ಪ್ರಾಪರ್ಟಿ ಪ್ರಭು ಅವರ ಯಜಮಾನರು ನನ್ನ ಆತ್ಮೀಯ ಸ್ನೇಹಿತರು. ಆದ್ರೆ ಇಡೀ ತಮ್ಮ ಬದುಕನ್ನ ವೃತ್ತಿಯನ್ನ ಸಂಪೂರ್ಣವಾಗಿ ಬದಿಗಿಟ್ಟು ಸಂಘಟನೆಯೊಳಗೆ ಪಾಪ ಹೆಣ್ಮಕ್ಳಿಗೆ ಬರ್ರಿ, ನೀವು ಜಾಯ್ನ್ ಆಗ್ರಿ, ಮಾಡ್ರಿ, ಏನಾದರೂ ಮಾಡ್ಬೇಕು ಅಂತಕ್ಕಂಥ ಕಳಕಳಿಯನ್ನ ನಳಿನಿ ಮಾಗಾಂವ್ಕರ್ ಅಕ್ಕವರು ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಅನಂತ ಶರಣಾರ್ಥಿಗಳು. ನನ್ನ ಮಗಳು ಶೈಲಜಾ ಶೆಟ್ಟರ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಂತ ಒಂದು ವಿದ್ವತ್ಪೂರ್ಣ ಅವ್ರಿಗೆ ಹೇಳಿದೆ ನಾನು, ನೀನು PhD ಥೀಸಿಸ್ ಮಾಡ್ತೀನಮ್ಮ. ಇಬ್ಬರು ಮಕ್ಕಳು, ನಮ್ಮ ರವಿ ಸೊಣ್ಣನ್ ನನ್ನ ಆತ್ಮೀಯ ಸ್ನೇಹಿತ, ನನ್ನ ಅಳಿಯ ಅಂತಕ್ಕಂತಂದ್ರು ತಪ್ಪಾಗ್ಲಿಕ್ಕಿಲ್ಲ. ಅವರು ಎಷ್ಟು ಅಂದ್ರ ಗಂಡ ಹೆಂಡತಿ ಸಾಹಿತ್ಯ ಪ್ರೇಮಿಗಳು, ಹೊಂದಾಣಿಕೆ, ತಿಳುವಳಿಕೆ. ಹೆಂಡತಿಯನ್ನ ಇಷ್ಟು ಸ್ಕೋಪ್ ಕೊಟ್ಟು ಅವ್ರು PhD ಮಾಡಿ, ತಾವು ಮಾಡಿಲ್ಲ ಅಂದ್ರೂ ಕೂಡ ಹೆಂಡತಿಯನ್ನು PhD ಮಾಡಿಸಿದ್ರು. ಎಷ್ಟು 10-15 ವರ್ಷದ ಕೆಳಗ ನಿರಂತರವಾಗಿ ಅಧ್ಯಯನ ಮಾಡಿದ್ರು. ಅವ್ರಿಗೆ ಒಳ್ಳೆಯ ಭವಿಷ್ಯ ಸಿಗಲಿ. ನಾವು ಒಂದಂದ್ರ, ನಾವು ನಮಗ ವ್ಯಕ್ತಿಗತವಾಗಿ ಸಹಾಯ ಮಾಡಲಿಲ್ಲ ಅಂದ್ರೂ ಕೂಡ ಇಡೀ ಸಮಾಜದ ಒಂದು ಆಶಯಕ್ಕೆ ಪೂರಕವಾಗಿ ದುಡಿದಂಥ ಮಹನೀಯರನ್ನ ನಾವು ಹತ್ಕೋಬೇಕು. ಅದೊಂದು ಮಾದರಿ ಆಗ್ಬೇಕು ಅಂತಕ್ಕಂಥದ್ದು. ಎಂಥ ಒಂದು ಇಡೀ ಅವಾಗಿನ ಕಾಲಕ್ಕೆ 100 ಕೋಟಿ 1000 ಕೋಟಿ ರೂಪಾಯಿ ಆಸ್ತಿಯನ್ನ ಸಮಾಜಕ್ಕೆ ಕೊಟ್ಟು, ಯಾವ ಬಿಲ್ಡಿಂಗ್ ಅನ್ನ ಕಟ್ಟಿಕೊಟ್ರು ಆ ಬಿಲ್ಡಿಂಗ್ ನಿಂದ ಸಮನ್ಸ್ ಬರ್ತೈತಿ, ಆಸ್ತಿ ಲೀಲಾವಾಕತಿ. ತಮ್ಮೆಲ್ಲ ಆಸ್ತಿಯನ್ನು ಕಳ್ಕೊಂತಾರ. ಆಸ್ತಿಯನ್ನು ಕಳ್ಕೊಂಡ್ರು ಕೂಡ ಇಡೀ ಕರ್ನಾಟಕದ ಜನ ಒಂದು ಮಾದರಿಯಾಗಿ ನಿಲ್ತಾರ ಸಕ್ರಿ ಕರಡಪ್ಪನವರು. ಅದಕ್ಕೆ ತಮ್ಮೆಲ್ಲರಿಗೆ ನನ್ನ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ ಇದ್ದೀನಿ. ನಾವು ಮಾಡ್ತಕ್ಕಂಥ ಕೆಲಸಗಳು ಭಾಳದವು. ನಾನು ದಾನಮ್ಮ ಸುಧಾ ಪಾಟೀಲ್ರು, ಶಾರದಾಮಣಿ ಅವ್ರಿಗೆ, ಆಮೇಲೆ ನಮ್ಮ ಮಾತೋಶ್ರೀ ಶಾರದಾ ಪಾಟೀಲ್ ಮೇಡಮ್ ಅವರು, ಗೌರಮ್ಮಕ್ಕ, ಸರಸ್ವತಿ ಪಾಟೀಲ್ ಮೇಡಮ್, ನನ್ನ ರತ್ನಕ್ಕ, ನನ್ನ ತಂಗಿ, ಎಲ್ಲರಿಗೂ ನಾನು ಏನು ಎಂತ ಮಾಡ್ತೀನಿ ಅಂದ್ರೆ, ಇಂಥ ಒಂದು ನಾವು ಈಗ ದಾಖಲೆ ಮಾಡಲಿಲ್ಲ ಅಂದ್ರೆ, ನಾನು ನಿನ್ನೆ ನಾವು ಸಂಕಾಪುರ ಅವ್ರ ಕಾರ್ಯಕ್ರಮಕ್ಕೆ ನಾವು ಅವ್ರ ಪಾಪ ಶೋಭಕ್ ಅವ್ರು ಎಷ್ಟು ಟೆನ್ಷನ್ ತೊಗೊಂಡಿದ್ರು, ಮಂದಿ ಬರ್ತಾರೆ, ಯಾಕಂದ್ರೆ ಮಂದಿಗೆ ಬರೋದು ಕಡಿಮೆ. ಆ ವಿದ್ಯಾವರ ಸಂಘದಾಗ ಅಂದ್ರು, ಪೂರ್ಣ ಕುರ್ಚಿ ಹಾಲ್ನ ಕುರ್ಚಿ ಅಡ್ಡಾಡಕ್ಕೆ ಜಾಗ ಇಲ್ಲದ ಬಾಜುಕ್ ಹಾಲು ಮತ್ತೆ 2 ತಾಸು ಮಂದಿ ನಿಂತು ನೋಡಿದ್ರು ಅಂತಕ್ಕಂಥ ಕಾರ್ಯಕ್ರಮ. ಅಂತ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡಬೇಕು. ಮರೆತು ಹೋದ ಮಹಾನುಭಾವಗಳನ್ನ ನಾವು ನೆನಿಬೇಕು ಅಂತ ಹೇಳ್ತಾ, ಅವರೆಲ್ಲರಿಗೆ ದತ್ತಿದಾಸೋಹಿಗಳಿಗೆ, ಉಪನ್ಯಾಸಿಕೆ ಅಂತ ಶೈಲಜಾ ಪವಾಡ್ ಶೆಟ್ಟರ್ ಅವರಿಗೆ, ಮತ್ತು ಇವತ್ತಿನ ದತ್ತಿದಾಸೋಹಿ ನಳಿನಿ ಮಾಗಾಂವ್ಕರ್ ಅವರಿಗೆ, ಮತ್ತು ವಿಶೇಷವಾಗಿ ತಮ್ಮೆಲ್ಲರಿಗೆ ನನ್ನ ಅನಂತ ಶರಣಾರ್ಥಿಗಳನ್ನ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಶರಣಾರ್ಥಿಗಳು. ಶರಣಾರ್ಥಿ ಸರ್. ಅತ್ಯದ್ಭುತವಾಗಿ ಒಂದು ಮಾರ್ಗದರ್ಶನದ ನುಡಿಗಳನ್ನ ಹೇಳಿದಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳನ್ನ ಹೇಳ್ತಾ, ನಳಿನಿ ಮೇಡಮ್ ಮಾತಾಡ್ಬೋದಾ ಮೇಡಮ್? ಮತ್ತೆ ಯಾರಾದ್ರೂ ಮಾತನಾಡೋರಿದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಮೇಡಮ್ ನಾಗರಾಜ್ ಬಸರಕೋಡ್ ಅಂತ ಡಾಕ್ಟರ್ ನಾಗರಾಜ್ ಬಸರಕೋಡ್ ಜಾಯ್ನ್ ಆಗ್ಯಾರ. ಡಾಕ್ಟರ್ ನಾಗರಾಜ್ ಸರ್ ನಮಸ್ಕಾರ ಮೇಡಮ್. ನಮಸ್ತೆ. ಶರಣಾರ್ಥಿ ಸರ್ ಮಾತಾಡಿ ಸರ್. ಇಲ್ಲ, ತುಂಬಾ ಸೊಗಸಾಗಿ ಮಾತಾಡಿದ್ರು. ಅವರ ಇಡೀ ಚರಿತ್ರೆಯನ್ನ ಎಲ್ಲರ ಕಣ್ಮುಂದೆ ಕಟ್ಟೋ ರೀತಿಯಲ್ಲಿ ಅವರು ತಯಾರಿ ಮಾಡ್ಕೊಂಡಿದ್ದಿಲ್ಲಿ ಕಂಡು ಬಂತು. ಇವತ್ತಿನ ಯುವ ಪೀಳಿಗೆಗೆ, ವಿಶೇಷವಾಗಿ ನಮ್ಮಂತ ಯುವಕರಿಗೆ ನಮ್ಮ ಪರಂಪರೆ ಬಗ್ಗೆನೇ ತಿಳುವಳಿಕೆ ಇಲ್ಲ. ಎಷ್ಟೋ ಹುಡುಗರು ಉದ್ಯೋಗಕ್ಕೋಸ್ಕರ ಮಾತ್ರ ಓದ್ಬೇಕು ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ. ಅದು ನಿಜ. ಆದ್ರೆ ಅದ್ರ ಜೊತೆಗೆ ಕೂಡ ನಮ್ಮ ಶರಣ ಸಂಸ್ಕೃತಿ ಅಥವಾ ಬಸವ ಪರಂಪರೆ ಇಡೀ ನಾಡಿಗೆ ಒಂದು ಪ್ರಬುದ್ಧ ಪರಂಪರೆನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಮರ್ತೋಗಿದ್ದೀವಿ. ಅದ್ರ ಅರಿವಿಲ್ಲ ಅಂತಂದ್ರೆ ನಮ್ಮ ಮಕ್ಕಳಿಗೆ ನಾವ್ ಏನನ್ನ ಹೇಳಿಕ್ ಆಗ್ತದೆ? ನಮ್ಮ ಮಕ್ಕಳಿಗೆ ನಮ್ಮ ಪರಂಪರೆಯ ಒಂದು ಮಹತ್ವವನ್ನು ತಿಳಿಸ್ಕೊಡದೇ ಇದ್ರೆ ಅವರು ಒಂದ್ ರೀತಿಯಲ್ಲಿ ಗೊಂದಲದಲ್ಲಿ ಇರ್ತಾರೆ, ಅಥವಾ ಒಂದ್ ರೀತಿಯಲ್ಲಿ ಶೂನ್ಯತೆ, ಅಂದ್ರೆ ಶರಣರ ಶೂನ್ಯತೆ ಅಲ್ಲ, ಆ ಶೂನ್ಯ ಅಲ್ಲ, ಇವ್ರಿಗೆ ಏನು ತಿಳಿದೇನೆ ಶೂನ್ಯಕ್ಕಾಗಿ ಹೋಗ್ತಾ ಇದ್ದಾರೆ. ಅಂತ ನಿಟ್ಟಿನಲ್ಲಿ ಇಂಥ ವಿಚಾರ ಸಂಕಿರಣಗಳು ಇದನ್ನ ಮಾಡ್ತಕ್ಕಂಥದ್ದು ಔಚಿತ್ಯಪೂರ್ಣವಾಗಿದೆ. ಸೊ ಇದು ನನಗೆ ನಿನ್ನೆ ಭೇಟಿ ಆದ್ರೆ ಶಶಿಕಾಂತ್ ಸರ್, ಸುಂಕಾಪುರ್ ಸರ್ ಕಾರ್ಯಕ್ರಮಕ್ಕೆ, ದತ್ತಿ ಕಾರ್ಯಕ್ರಮಕ್ಕೆ ನಾನು ಕೂಡ ಹೋಗಿದ್ದೆ. ಸುಂಕಾಪುರ್ ಸರ್ ಅವರ ಗ್ರಂಥ ಸಂಪಾದನೆ ವೈಧಾನಿಕತೆ ಮೇಲೆ PhD ಕೂಡ ಮಾಡಿದ್ದೀನಿ ನಾನು. ಅದನ್ನ ತಗೊಂಡು ಹೋಗಿದ್ದೆ ಅವರ ಜಯಂತಿಗೋಸ್ಕರ. ಸಾರ್ ಅದ್ಭುತವಾಗಿ ಮಾತಾಡಿದ್ರು. ಅದನ್ನೇ ಹೇಳಿದೆ, ಮುಂದಿನ ಸಾರಿ ಅವರ ವಚನ ಸಂಪಾದನೆ ಬಗ್ಗೆ ನಾನು ಮಾತಾಡ್ತೀನಿ. ಸುಂಕಾಪುರ್ ಅವರು ವಚನ ಸಂಪಾದನೆಯಲ್ಲಿ ಹೇಗೆ ಕೃಷಿ ಮಾಡಿದ್ರು ಅಂತಕ್ಕಂಥದ್ದನ್ನ ಹೇಳಿ ಬಂದೆ. ಸೊ ಸರ್, ನಮಗೂ ತಮ್ಮ ಮಾರ್ಗದರ್ಶನ ಅಗತ್ಯವಾಗಿ ಬೇಕು. ನಾನು ಕೂಡ ನಿಮ್ ಜೊತೆ ಸೇವೆ ಮಾಡ್ಲಿಕ್ಕೆ ಸಿದ್ಧ ಇದ್ದೀನಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ತಮಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಸರ್. ನಮಸ್ತೆ. ಪುಷ್ಪ ಪಾಟೀಲ್ ಮೇಡಮ್ ಮಾತಾಡ್ತಾರೆ. ಪುಷ್ಪ ಪಾಟೀಲ್ ಮೇಡಮ್ ಕೇಳ್ರಿ ಮೇಡಮ್. ಎಸ್ ಸರ್. ಪುಷ್ಪ ಪಾಟೀಲ್ ಮೇಡಮ್ ಅನ್ಮ್ಯೂಟ್ ಮಾಡಿ ಮಾತನಾಡ್ಬೋದು ಮೇಡಮ್.
ಪುಷ್ಪಾ ಮೇಡಮ್. ಹಲೋ. ಮಾತಾಡಕ. ಎಸ್ ಮ್ಯಾಮ್. ಎಲ್ಲರಿಗೂ ಶರಣಾರ್ಥಿಗಳು. ನಿನ್ನೆ ಕಾರ್ಯಕ್ರಮ ಬಹಳ ಚಲೋ ಆತು. ನಮ್ಮ ತಂದೆಯವ್ರದ ದತ್ತಿ ಕಾರ್ಯಕ್ರಮಕ್ಕೆ ಬಹಳ ಸೊಗಸಾಗಿ ಮಾತಾಡಿದ್ರು ಪಟ್ಟಣ್ ಸರ್ ಅವರು. ನಾನು ನಿನ್ನೆ ಆಮೇಲೆ ಶೆಟ್ಟರ್ ಸರ್ ಅವರು ಎಲ್ಲಾರು ನಗಸಿದ್ರು, ಬಹಳ ಜೋಕ್ಸ್ ಹೇಳಿದ್ರು, ಬಹಳ ಚಂದ ಮಾತಾಡಿದ್ರು. ಕಾರ್ಯಕ್ರಮ ಯಶಸ್ವಿಯಾಗಿ ಸಾಂಗವಾಗಿ ನೆರವೇರಿತು. ಅದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೇನೆ. ಶರಣಾರ್ಥಿಗಳು. ಥ್ಯಾಂಕ್ ಯು ಮೇಡಮ್. ಶರಣಾರ್ಥಿ. ಪ್ರತಿ ವಾರ ಸಹಿತ ತಾವು ವೇದಿಕೆಯಲ್ಲಿ ಪಾಲ್ಗೊಳ್ಬೇಕು ಅಂತ ವಿನಂತಿಸ್ಕೊಳ್ತಾ, ಪಡ್ನಾಡ್ ಸರ್ ಹ್ಯಾಂಡ್ ರೈಸ್ ಮಾಡಿದ್ರಿ, ಮಾತನಾಡ್ಬೋದು ಸರ್. ಸಿದ್ದಪ್ಪ ಪಡ್ನಾಡ್ ಸರ್. ನಮಸ್ಕಾರ ಸರ್. ಎಲ್ಲರಿಗೂ ಶರಣಾರ್ಥಿ ಸರ್. ಸಕ್ರಿ ಕರಡಪ್ಪರ ಬಗ್ಗೆ ನಮ್ಮ ಸಮಾಜದ ಒಬ್ಬ ವ್ಯಕ್ತಿ ಎಷ್ಟು ಶ್ರೀಮಂತಿಕೆ, ಬಡತನದಿಂದ ಹುಟ್ಟಿ ಶ್ರೀಮಂತಿಕೆಯೊಳಗೆ ಬಾಳೆ ಮಾಡಿದ್ರೆ ಅವ್ರಿಗೆ ಅಷ್ಟು ಕಷ್ಟ ಅನಿಸಿರೋದಿಲ್ಲ. ಬಟ್ ಶ್ರೀಮಂತಿಕೆಯೊಳಗೆ ಹುಟ್ಟಿ ತಮ್ಮದೆಲ್ಲ ಆಸ್ತಿ ಎಲ್ಲ ಕಳ್ಕೊಂಡು ಎಂತ ಅಪೀಲಿಂಗ್ ವಿಷಯ ಅಂತಂದ್ರೆ, ಅವರು ಕೊರಳಾಗಿನ ಗುಂಡ್ಗಡಿಗೆ, ಬಂಗಾರದ ಗುಂಡ್ಗಡಿಗೆ ಯಾರ್ದೋ ಮಂಗಲ ಅವ್ರ ಹಳ್ಯಾನ ಇದ್ರ ಸಲುವಾಗಿ ಕೊಟ್ರಲ್ಲ, ಎಷ್ಟ ಇದು ಅಂತ ಅನಿಸ್ತದ. ಹೀಗೆ ಸುತ್ತೂರು ಸ್ವಾಮಿಗಳು, ರಾಜೇಂದ್ರ ಸ್ವಾಮಿಗಳು ಯಾರೋ ಬರ್ತಾರ, ಅವರು ತಮ್ಮ ದಾಸೋಹ ನಡೆಸ್ಲಾಕ ಅವರು ತಮ್ಮ ಬಂಗಾರದ ಕರಡಿಕೆಯನ್ನ ಒತ್ತಿ ಇಟ್ಟು ಅಲ್ಲಿ ಇದು ನಡೆದಿರುತ್ತೆ, ಹಾಸ್ಟೆಲ್ದೊಳು ಊಟದ ವ್ಯವಸ್ಥೆ ಮಾಡ್ತಾರ ಅಂತದ್ ಬರ್ತದ. ಎಂತಿಂತ ತ್ಯಾಗಿಗಳು ನಮ್ಮಲ್ಲಿ ಅದಾರಲ್ಲ ಅಂತ ಅದಕ್ಕೆ ಅವರು ಹೇಳ್ತಾರ. ಅವ್ರು ಸ್ವಾಮಿಗಳೇ ಹೇಳಿದ ಶಬ್ದ, ನಾನು ನಮ್ಮ ನಿಂಗಪ್ಪ ಅರಿವಿಯೊಳಗೆ ಇರ್ಲಾಕ ನಡೀತದ, ಮಕ್ಕಳು ಉಪವಾಸ ಬೀಳಬಾರ್ದು ಅಂತ ಅನ್ನುವಂಥ ಮಾತು ಹೇಳ್ತಾರೆ. ಅಂಥದ್ದೇ ಒಬ್ಬನ ಮಂಗಲ ಕಾರ್ಯ ನಿಂದಿರಬಾರ್ದು. ಒಬ್ಬ ಹಳೆ ಇದು ಮಾಡ್ತಾನ ಅಂತಂದ್ರೆ ಆ ಹೆಣ್ಮಗಳ ಮಂಗಲ ಕಾರ್ಯ ನಿಂದಿರಬಾರ್ದು. ಅವಾಗ ಭಾಳ ಇದು ಇರ್ತಾವ, ಭಾಳ ಹಠವಾದಿಗಳು ಇದ್ದು ಅಂತಾರನ್ನ ಸಂಭಾಳಿಸ್ಲಾಕನು ತಮ್ಮ ಮಗಳನ್ನ ಕೊಟ್ಟಿದ್ರು ಅಂತ ಅದು ಇಲ್ಲ, ಯಾರ್ದೋ ಮಗಳಿಗೆ ಅಂತ ತ್ಯಾಗ ಮಾಡಿದ್ರಲ್ಲ, ಭಾಳ ಅಂತ ಅಪೀಲ್. ಮತ್ತು ಅವರು ಸೇರಿ ಮಾಡಿದ ಸಮಾಜ ಸೇವೆ, ಕರಡಪ್ಪರವ್ರ ಬಗ್ಗೆ ಇಷ್ಟು ಮಾಹಿತಿ ನಮ್ಗೆ ಒದಗಿಸಿ ಕೊಟ್ಟಿರಿ. ಇಂಥ ಉಪನ್ಯಾಸಗಳು ನಮ್ಮ ಮೇಲಿಂದ ಮೇಲೆ ಬರಲಿ ಅಂತ ಬಯಸ್ತೇನೆ. ಸುಂದರವಾದ ವಿಚಾರಗಳನ್ನು ಮತ್ತು ಒಳ್ಳೆ ವ್ಯಕ್ತಿಗಳನ್ನು ನಮಗೆ ಪರಿಚಯಿಸಿದ್ರಿ. ಧನ್ಯವಾದಗಳು ಸರ್. ಧನ್ಯವಾದ. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್. ಮತ್ತೆ ಯಾರಾದ್ರೂ ಮಾತನಾಡೋದ್ರೆ ಹ್ಯಾಂಡ್ ರೈಸ್ ಮಾಡ್ಬೋದು. ಡಾಕ್ಟರ್ ಸರ್ವಮಂಗಳ ಕುದುರಿ ಅದ ನೋಡ್ರಿ. ಕುದ್ರಿ ಮೇಡಮ್. ಡಾಕ್ಟರ್ ಸರ್ವಮಂಗಳ ಮೇಡಮ್ ಮಾತಾಡ್ಬೋದಾ? ಮೇಡಮ್ ಔಟ್ ಸೈಡ್ ಅದೇನ್ ನಾನು. ಓಕೆ ಆಮೇಲೆ ರಾಜೇಶ್ವರಿ ಮೇಡಮ್. ಪ್ರೊಫೆಸರ್ ರಾಜೇಶ್ವರಿ ಶಿರ್ವಂತ್. ರಾಜೇಶ್ವರಿ ಮೇಡಮ್ ಅನ್ಮ್ಯೂಟ್ ಮಾಡಿ ಮಾತನಾಡ್ಬೋದು. ರತ್ನಕ್ಕ ಬಿರಾದವ್ರನ್ನ ಕರೀರಿ. ಪುಷ್ಪಾ ಗೋಟ್ಯಾಳ್ ಮೇಡಮ್ ಅವ್ರನ್ನ ಕರೀರಿ. ಯಾರ? ಪುಷ್ಪಾ ಮೇಡಮ್. ರತ್ನ ಮೇಡಮ್. ಆಯ್ತು. ನೆಕ್ಸ್ಟ್ ಸರಸ್ವತಿ ಮೇಡಮ್ ಮಾತನಾಡ್ಬೋದಾ? ಸರಸ್ವತಿ ಪಾಟೀಲ್ ಮೇಡಮ್. ಡಾಕ್ಟರ್ ಸರಸ್ವತಿ ಪಾಟೀಲ್ ಮೇಡಮ್. ಮಂಗಳಾ ಪಾಟೀಲ್ ಆನ್ ಮಾಡಿದಾರ ಕೇಳ್ರಿ. ಮಂಗಳಾ ಪಾಟೀಲ್ ಮೇಡಮ್. ಎಸ್ ಮ್ಯಾಮ್. ಈ ಆನ್ಲೈನ್ ವೇದಿಕೆಗೆ ಬಂದಂತ ಎಲ್ಲ ಶರಣು ಬಂಧುಗಳಿಗೆ ಶರಣಾರ್ಥಿಗಳು. ಇವರು ಸಕ್ರಿ ಕರಡಪ್ಪನವರ ಬಗ್ಗೆ ನಮ್ಗೆ ಇವತ್ತೇ ಗೊತ್ತಾಗಿದ್ದು. ಎಂತ ತ್ಯಾಗಿಗಳು, ಎಷ್ಟು ಅವ್ರ ಬಗ್ಗೆ ಮಾರ್ಮಿಕವಾಗಿ ಪಟ್ಟಣ್ ಸರ್ ಅವರು ಎಷ್ಟು ಚೆನ್ನಾಗಿ ನನಗ್ ಕಣ್ಣಾಗ ನೀರ್ ಬಂದ್ವು. ಎಲ್ಲಾ ಈ ಶರಣರು ಇವ್ರಾತು, ಹಳಕಟ್ಟಿಯವ್ರಾತು, ಲಾಸ್ಟಿಗೆ ಅವರ ಜೀವನ ತ್ಯಾಗ ಮಾಡ್ಕಂತ ಎಂತ ಶ್ರೀಮಂತ ಕೇಳಿ ಬೆಳೆದು ಕಷ್ಟದ ಅನುಭವಿಸಿದ್ರು ಅನ್ನೋದು ನಿಜಕ್ಕೂ ಒಂಥರ ಈಗಿನ ಕಾಲದಾಗ ಆಗಿದ್ರ ಅಂತರ್ನಿಗೆ ಗುರ್ತಿಸಿ ನಾವು ಹೆಲ್ಪ್ ಮಾಡಾರು ಬಾಳ ಜನ ಅದಾರ. ಆವಾಗಿನ ಕಾಲದಾಗ ಹೆಣ್ಮಕ್ಳ ಕೈಯಲ್ಲಿಲೂ ದುಡ್ಡು ಇರ್ತಿರ್ಲಿಲ್ಲ.
ಆಮೇಲೆ ಹಿಂಗ ಸಮಾಜಕ್ಕ ಮುಖಿಯಾಗಿ ಅವಾಗ ಯಾರು ಮುಂದ್ ಬರ್ತಾ ಇರ್ಲಿಲ್ಲ ಹೆಣ್ಮಕ್ಳು. ಈಗಾದ್ರ ನಾವು ಮಾಧ್ಯಮದ ಮುಖಾಂತರ ಇಂತ ಆನ್ಲೈನ್ ಮುಖಾಂತರ ಎಲ್ಲಾ ನೋಡಿ ಎಷ್ಟು ಹೆಲ್ಪ್ ಮಾಡ್ಬೋದಿತ್ತೇನೋ ಆಗಿನ ಕಾಲದಾಗ ಅಂತ ವ್ಯಕ್ತಿಗಳಿಗೆ ಅಂತಂದು ನನಗ್ ಬಾಳ ಖೇದ್ ಅನಿಸ್ತತಿ. ಅಂತರ್ದು ಪರಿಚಯ ಮಾಡಿಕೊಟ್ಟು ನಮ್ಗೆಲ್ಲ ಅವ್ರನ್ನ ನೆನ್ಪಿಸ್ಕೊಟ್ಟಿದ್ದಕ್ಕ ಶಶಿಕಾಂತ್ ಪಟ್ಟಣ್ ಅವ್ರ ಇಂತಾರ್ನ ಕರೆಸಿದ್ಕ ನನಗ ಬಹಳ ಹೃದಯಪೂರ್ವಕ ಧನ್ಯವಾದಗಳನ್ನ ನಾನು ಹೇಳ್ತೇನಿ. ಇಷ್ಟ ಹೇಳಿ ಅವಕಾಶ ಕೊಟ್ಟಿದ್ದಕ್ಕ ನನ್ನ ಧನ್ಯವಾದಗಳು. ಮತ್ತ ಹಂಗ ಒಂದು ಇವ್ರದ್ದು ಒಂದು ಸರ್ವಜ್ಞ ಅವ್ರದ್ದು ಒಂದು ಇದೇ ಐತಿ, ಅದು ಹಗಲೆಲ್ಲ ನೆನ್ಪಿಗ್ ಬರ್ತಿರ್ತತಿ. ಇಂಥ ತ್ಯಾಗಿಗಳದ್ದು ಕೇಳಿದಾಗ ಒಮ್ಮೆ ಆ ಸರ್ವಜ್ಞಂದು ಒಂದು ವಚನ ತ್ರಿಪದಿ ನೆನ್ಪರ್ತತಿ. ಸೊಡರೆಣ್ಣೆ ತೀರಿದರೆ ಕೊಡನೆತ್ತಿ ಹೊಯ್ವರೆ ಕೊಡಬೇಡ ಕೊಡದಿರಬೇಡ ಅಂತಂದು, ಅಂದ್ರೆ ಕೊಡ ಎತ್ತಿ ಖಾಲಿ ಮಾಡ್ಕೊಳದ್ಕಿಂತ ಕೊಡ್ರಿ, ಆದ್ರ ಕೊಡ್ದಂಗೂ ಇರ್ಬೇಡ್ರಿ, ಎಲ್ಲ ಕೊಡ್ದಂಗೂ ಇರ್ಬೇಡ್ರಿ, ಕೊಡ್ರಿ, ನಿಮ್ಮದಿಂದನು ನೋಡ್ಕೊಳ್ರಿ ಅನ್ನೋದು ಅವಾಗ್ಲೇ ಸರ್ವಜ್ಞ ಹೇಳ್ಯಾನ. ಆದ್ರ ಅಂತ ತ್ಯಾಗಿಗಳನ್ನ ನೋಡಿ ನೋಡಿ ನನಗ ಬಾಳ ಇದು ಅನಿಸ್ತತ್, ಖೇದ ಅನ್ಸಾಕತ್ತತಿ ಈಗ ನೆನೆಸ್ಕೊಂಡ್ರ. ಇಂಥದೆಲ್ಲ ಕೇಳಿ ಕೇಳಿ ನನಗ ಮನ್ಸಿಗೆ ಬಾಳ ನೆನ್ಪಿನ ಅಂತಾರ ಎಷ್ಟು ವ್ಯಕ್ತಿಗಳದಾರ ಅನ್ನೋದು ಈಗ ಹೊರಗ್ ತೆಗಿಯಾಕತ್ತಾರ. ಅದನ್ನೆಲ್ಲ ಶಶಿಕಾಂತ್ ಪಟ್ಟಣ್ ಅವ್ರಿಗೆ ಎಷ್ಟು ಧನ್ಯವಾದಗಳನ್ನ ಹೇಳಿದ್ರು ಇಲ್ಲದ್ರೆ ಇವ್ರದ್ದು ಹೆಸರೇ ಗೊತ್ತಿರ್ಲಿಲ್ಲ ಈ ಭಾಗದಾಗೆಲ್ಲ. ಮತ್ತೊಮ್ಮೆ ಶರಣಾರ್ಥಿಗಳನ್ನ ಹೇಳ್ತಾ ನನ್ನ 2 ಮಾತುಗಳನ್ನ ಧನ್ಯವಾದಗಳು ಮೇಡಮ್. ನಿಜವಾಗಿಯೂ ಸಾವಿಲ್ಲದ ಶರಣರ ಮಾಲಿಕೆಯಲ್ಲಿ ಅದ್ಭುತವಾಗಿರುವಂತಹ ಶರಣ ಜೀವಿಗಳ ಪರಿಚಯವನ್ನ ನಮ್ಮ ಈ ವೇದಿಕೆ ಮೂಲಕವಾಗಿ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ಎಲ್ಲರೂ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಅವರಿಗೆ ವೇದಿಕೆ ಪರವಾಗಿ ನಿಜವಾಗ್ಲೂ ಅನಂತ ಧನ್ಯವಾದಗಳನ್ನ ಹೇಳ್ತಾ, ಈಗ ಗೌರ ಹಲ್ಬಾವಿ ಮೇಡಮ್ ಅವ್ರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಮೇಡಮ್ ಮಾತಾಡ್ಬೋದಾ? ಹಲೋ, ಮಾತಾಡಿ ಮೇಡಮ್, ಕೇಳಿಸ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಈ ಒಳ್ಳೆ ಸುಂದರವಾದ ಮತ್ತು ಸರಳವಾದ ಸಕ್ರಿ ಕರಡೆಪ್ಪನವರ ಈ ಉಪನ್ಯಾಸ ಬಹಳ ಎಲ್ಲರಿಗೂ ಮನಮುಟ್ಟು ಅನ್ಸಿತ್ತು. ನಾವು ಕೇಳಿದ್ರು ಸಹ ಅವರ ಚರಿತ್ರೆನ ಇಷ್ಟು ಆಳವಾಗಿ ಕೇಳೋದಿರೋದು ಇಲ್ಲ. ಈ ಎಲ್ಲ ಇದಕ್ಕೆ ಶಶಿಕಾಂತ್ ಪಟ್ಟಣ್ ಸರ್ ಅವ್ರ ಕಾರಣರು ಅಂತ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಅಲ್ಲಿ ನಿನ್ನೆ ಅವರು ಸುಂಕತ್ ಸರ್ ಅವ್ರ ಬಗ್ಗೆ ಇತ್ತಲ್ಲ ಧಾರವಾಡದಲ್ಲಿ ಮಾತಾಡಿದ್ರು. ಅದೇ ಅಂದ್ರೆ ಸರ್, ನೀವು ಏನ್ ಯಾವ್ದಾದ್ರು ವಿಷಯನ ಇಷ್ಟ ಆಳವಾಗಿ ಹೆಂಗ ನೀವು ತಗೊಂಡ್ ಮಾತಾಡ್ತೀರಿ ಸರ್? ನೀವು ಎಷ್ಟು ನೀವು ಅದ್ರ ಬಗ್ಗೆ ಆಳವಾಗಿ ಒಂದು ಓದು ಅಥವಾ ಅದರ ಆಳವನ್ನು ತಿಳ್ಕೊಳ್ತೀರಿ ಸರ್ ನೀವು ಅಂತ ಹೇಳಿ ಅವ್ರಿಗೆ ಕೈ ಮುಗ್ದೆ. ಅವ್ರು ಬಹಳ ಎಷ್ಟು ಅದ್ರ ಬಗ್ಗೆ ಚಿಂತನೆ ಮಾಡ್ತಾರೆ, ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇರ್ತೀನಿ. ಹಿಂಗೆ ಎಲ್ಲರೂ ಸ್ವಲ್ಪ ಆದ್ರೂ ನಾವು ಅವರ ಚಿಂತನೆಯ ಭಾಗ ಆಗಿರ್ಬೇಕು ಅಂತ ನನಗನ್ನಿಸ್ತದೆ. ಅವ್ರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೀನಿ. ಮತ್ತೆ ಅಗಡಿ ಇವರು ನಳ್ಳಿ ಮಾಗಾವ್ಕರ್ ಅವರ ತಂದೆ ಅಗಡಿ ಅವರನ್ನು ನಾನು ನೋಡಿದ್ದೆ. ಅವರು ಬಹಳ ದಾನಿಗಳು ಅಥವಾ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥವ್ರು ಅಂತ ನನಗೆ ಮನವರಿಕೆ ಬಂದಿದೆ. ಯಾಕಂತಂದ್ರೆ ನಮ್ಮ ಮಾವನವರಾದಂತಹ ಶಿಲ್ವಂತ್ ಅಂತ ಇಲ್ಲಿ ಪೇಪರ್ ಮಿಲ್ ನಲ್ಲಿ ಹಿಂದೆ ಇಂಜಿನಿಯರ್ ಆಗಿದ್ರು, ಈಗ ಅವರಿಲ್ಲ. ಅವ್ರು ಹೇಳ್ತಿದ್ರು ಅವ್ರಿಗೆ ಬಹಳ ಬಡತನ ಇತ್ತಂತೆ. ಆವಾಗ ಇವ್ರು ಅಗಡಿಯವರು ತಾವು ಸ್ವತಃ ಫೀಸ್ ಕಟ್ಟಿ ಅವರನ್ನ ಓದಕ್ಕೆ ಸಹಾಯ ಮಾಡಿದ್ರು ಅಂತ ಹೇಳ್ತಿದ್ರು. ಆ ಮಾತು ನನಗೆ ನೆನಪಾಯ್ತು. ಅದಕ್ಕೆ ನಾನು ಅಗಡಿ ತಂದೆಯವ್ರನ್ನ ನೆನೆಸ್ತೀನಿ, ಅವರಿಗೆ ಧನ್ಯವಾದ ಹೇಳ್ತೀನಿ. ನಳ್ಳಿ ಮಾಗಾವ್ಕರ್ ಅವ್ರಿಗೆ ಇಷ್ಟು ನನಗೆ ಹೇಳ್ಬೇಕಾಗಿತ್ತು. ಧನ್ಯವಾದಗಳು ಅವಕಾಶಕ್ಕಾಗಿ. ಧನ್ಯವಾದಗಳು ಮೇಡಮ್. ಶರಣಾರ್ಥಿ. ಡಾಕ್ಟರ್ ಜಯಶ್ರೀ ಪಟ್ಟಣ್ ಮೇಡಮ್. ಮೇಡಮ್ ಹ್ಯಾಂಡ್ ರೈಸ್ ಮಾಡಿದ್ರಿ. ಭಕ್ತಿಪೂರ್ವಕ ಶರಣಾರ್ಥಿ ಎಲ್ಲರಿಗೂ. ಇವತ್ತಿಂದ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬಂತು. ನಳಿನಿ ಮಾಗಾವ್ಕರ್ ಮೇಡಮ್, ದತ್ತಿದಾಸು ಅವ್ರಿಗೂ ತುಂಬಾ ಥ್ಯಾಂಕ್ಸ್. ಇವತ್ತು ಪವಾಡ ಶೆಟ್ಟರ್ ಮೇಡಮ್ ತುಂಬಾ ಚೆನ್ನಾಗಿ ಹೇಳಿದ್ರು. ಸಕ್ರಿ ಕರಡೆಪ್ಪ ಅವ್ರ ಬಗ್ಗೆ ಶಶಿಕಾಂತ್ ಯಾವಾಗ್ಲೂ ಹೇಳ್ತಿದ್ರು ನನಗೆ 4-5 ವ್ಯಕ್ತಿಮತ್ವ ಅಂದ್ರ ಕಣ್ಣೀರ ಬರ್ತಿದ್ದು. ಫಗು ಹೊಳಕಟ್ಟಿ ಬಗ್ಗೆ ಮಾತಾಡೋ ಮುಂದೆ ಆಯ್ಕ್ಲ, ಸಕ್ರಿ ಕಡೆಪ್ಪ ಅವ್ರ ಬಗ್ಗೆ ಮಾತಾಡೋ ಮುಂದು, ಆಮೇಲೆ ಸೋಲಾಪುರದವ್ರು
ಅವ್ರ ಬಗ್ಗೆ ಮಾತಾಡೋದು ಅಂದ್ರೆ ವಾರದ ಯಾವಾಗ್ಲೂ ಅವ್ರ ವಾರದ ವಾರದ ಮಲ್ಲಪ್ಪ ಅವ್ರ ಬಗ್ಗೆ ಮಾತಾಡೋ ಮುಂದ. ಸೊ ನಾ ಈಗ ಜಸ್ಟ್ ಒಂದ್ ಮರಾಠಿದಲ್ಲಿ ಒಂದ್ ಫಗು ಹಳಕಟ್ಟಿ ಬಗ್ಗೆ ಯಾವಾಗ ಆರ್ಟಿಕಲ್ ಬರುತ್ತೆ, ಸೊ ಅವಾಗ ನಂಗ ಅದ್ ಡೀಟೇಲ್ಸ್ ಎಲ್ಲಾ ಗೊತ್ತಾಯ್ತು. ಸೊ ಅವರು ತಮ್ಮ ಲೈಫ್ ಒಂದ ಜೀವನ್ ದಾಸೋಹ ಮಾಡ್ಕೊಂಡಿದಾರ. ತಮ್ಮ ಗಳಿಕೆ ಏನ ಸೆಲ್ಫ್ ಅಂದ್ರೆ ಏನಿಲ್ಲ, ನಿಸ್ವಾರ್ಥ ಅಂದ್ರೆ ಏನಿದೆ ಅವ್ರ ಕಡೆ ನಾವು ಕಲ್ಕೋಬೇಕು. ಬಟ್ ಇಷ್ಟೇ ಅಂದ್ರೆ ಅವ್ರ ಪಾಪ ಲಾಸ್ಟಿಗೆ ಏನ ಸಫರ್ ಆಗ್ತಾರ, ಆದ್ ನಾವು ಆಗ್ಲಾರ್ದು ನಾವ್ ಎಲ್ಲಾರು ಜಾಣತನ ಅಂದ್ರೆ ಸ್ವಾರ್ಥ ನಿಸ್ವಾರ್ಥ ನಡಕೆ ನಾವ್ ಹೆಂಗ್ ಮಾಡಾಕ್ ಬರ್ತೈತಿ. ಅದ ಎಕ್ಸಾಂಪಲ್ ಅಂದ್ರೆ ಎರಡೂ ಎಕ್ಸಾಂಪಲ್ ವ್ಯಕ್ತಿಮತ್ವ ಬಾಳ ನಮ್ಗ ಲೆಸನ್ ಕೊಡ್ತೈತಿ. ಅವ್ರ ಎಷ್ಟ ಸೆಟ್ ಅಂದ್ರ ಒಂದ್ ಐಡಿಯಲ್ ಸೆಟ್ ಅಂತಾರಲ್ಲ, ನಿಸ್ವಾರ್ಥಕ ಒಂದ್ ಹೈಯೆಸ್ಟ್ ಪಾಯಿಂಟ್ ಏನಿದೆ ಅಲ್ಲ, ಅವ್ರದ್ ಇವತ್ತಿಂದಕ್ ಏನ್ ವ್ಯಕ್ತಿಮತ್ವ ನೋಡಿದ್ವಿ ಅವ್ರದ ಸೆಟ್ ಮಾಡಿ ಇಟ್ಕೊಂಡಿದಾರ. ಸೊ ಇಟ್ಸ್ ಅ ಗುಡ್ ಲೆಸನ್ ಫಾರ್ ಎವ್ರಿ ಒನ್. ನಾವು ಎಷ್ಟ ಮಟ್ಟಿಗೆ ನಮ್ಗ ನಿಸ್ವಾರ್ಥಿದಾಗೆ ನಮ್ ಲೈಫ್ ಮುಂದ್ ಹೋಗ್ಬೇಕು. ಆಮೇಲೆ ಪಟ್ಟಣ್ ಸರ್ ಯಾವಾಗ್ಲೂ ಮಾರ್ನಿಂಗ್ ಟು ಈವ್ನಿಂಗ್ ಅವ್ರ ಅದೇ ಅಂದ್ರೆ ಲಾಸ್ಟ್ 40 years ಆಲ್ಮೋಸ್ಟ್ ಬೆಳಿಗ್ಗಿಂದ ಒಂದ್ ಪರ್ಸನಾಲಿಟಿ ಬಗ್ಗೆ ಅವ್ರ ಬಗ್ಗೆ ಸಂಶೋಧನೆ ಆಗ್ಲಾ, ಅವ್ರ ಬಗ್ಗೆ ಬರೆಯೋದು, ಆರ್ಟಿಕಲ್ ಬರೆಯೋದು, ಅವ್ರ ಬಗ್ಗೆ ಡಿಸ್ಕಸ್ ಮಾಡೋದು, ಅವ್ರ ಬಗ್ಗೆ ಮನ್ಯಾಗ ಎಲ್ಲಾರ್ಗು ಹೇಳುವುದು. ಸೊ ಅದೆಲ್ಲಾ ನೋಡಿ ನಾವ್ ಕೇಳಿ ನಾವು ಪ್ಯಾಸಿವ್ಲಿ ನಾವು ಅಂದ್ರ ವಿ ಬಿಕೇಮ್ ಅ ಲರ್ನರ್. ಸೊ that is the inspiration for me also to write and translate it in Marathi. ಯಾಕಂದ್ರೆ ನಮ್ ಬಗ್ಗೆನ ಲಿಂಗಾಯತ್ ಧರ್ಮ ಬಗ್ಗೆ, ಲಿಂಗಾಯತ್ ವ್ಯಕ್ತಿಮತ್ವ ಬಗ್ಗೆನ ಕರ್ನಾಟಕದಾಗೆ ಗೊತ್ತಿಲ್ಲ, ಕನ್ನಡ ಭಾಷೆದಾಗೆ ಜಾಸ್ತಿ ಲಿಟ್ರೇಚರ್ ಸಾಹಿತ್ಯ ಇಲ್ಲ. ಆ ಸಾಹಿತ್ಯ ನಾವು ಡೆಸಿಮಿನೇಟ್ ಮಾಡ್ಬೇಕು. ಬೇರೆ ಲ್ಯಾಂಗ್ವೇಜ್ ಆಗ ಹೋದ್ರೇನೆ ಈ ಪರ್ಸನಾಲಿಟಿ ಬಗ್ಗೆ ಇನ್ನೊಬ್ರಿಗೆ ಗೊತ್ತಾಗತ್ತೆ. ಸೊ ಅದರ್ ಲ್ಯಾಂಗ್ವೇಜಸ್ ಅಪಾರ್ಟ್ ಫ್ರಮ್ ಮರಾಠಿ, ಗುಜರಾತಿ ಯಾರಿದ್ರು ಅವ್ರಿಗೂ ಹೇಳ್ಬೇಕು ನಾವು. ಆಮೇಲೆ ಆಂಧ್ರ ಕಡೆ ತೆಲುಗು, ತಮಿಳ್ ಅಲ್ಲಿನೂ ಹೋಗ್ಬೇಕು. ನಾವೇ ನಮ್ ಮೇಲೆ ಅದಕ್ಕೆ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ. ಯಾರಿಗೆ ಕನ್ನಡ ಬರುತ್ತೆ, ಯು ಕ್ಯಾನ್ ಅಟ್ ಲೀಸ್ಟ್ ಟ್ರಾನ್ಸ್ಲೇಟ್ ಇನ್ ಇಂಗ್ಲಿಷ್, ಅದರ್ ಲ್ಯಾಂಗ್ವೇಜಸ್. ಅನ್ಲೆಸ್ ಅಂಡ್ ಅಂಟಿಲ್ ಇಟ್ ರೀಚಸ್ ಆರ್ ಇಟ್ ಗೋಸ್ ಬಿಯಾಂಡ್ ಕರ್ನಾಟಕ, ಪರ್ಸನಾಲಿಟಿ ಡೆವಲಪ್ ಆಗಲ್ಲ. ಸೊ ಇದು ನಂದು ಯಾವಾಗ್ಲೂ ಎಲ್ಲಾರ್ಗು ರಿಕ್ವೆಸ್ಟ್ ಇದೆ. ನಿಮ್ ರಿಲೇಟಿವ್ಸ್, ನಿಮ್ಮ ಅದೇ ಶಶಿಕಾಂತ್ ಯಾವಾಗ್ಲೂ ನನ್ಗೆ ಹೇಳ್ತಾ ಇದಾರ, ವೆನ್ ಯು ನೋ ಅದರ್ ಲ್ಯಾಂಗ್ವೇಜ್ ಇಟ್ಸ್ ಆಲ್ವೇಸ್ ಬೆನಿಫಿಷರಿ. ಬಿಕಾಸ್ ಸೈನ್ಸ್ ದಲ್ಲಿ ನೋಡ್ಕೊಂಡಿದ್ದೇವೆ ನಾವು. ಸೊ ಡಾರ್ವಿನ್ ಅವ್ರದೆಲ್ಲ ಏನಿದೆಲ್ಲ ಥೇರಿ ಇದೆಲ್ಲ, ಅನ್ಲೆಸ್ ಅಂಡ್ ಅಂಟಿಲ್ ಇಟ್ ಗೆಟ್ ಟ್ರಾನ್ಸ್ಲೇಟೆಡ್ ಇನ್ ಇಂಗ್ಲಿಷ್, ಇಟ್ ಡಿಡ್ ನಾಟ್ ಗೆಟ್ ಎನಿ ರೆಕಗ್ನಿಷನ್. ಸೊ ನಮ್ ಬಸವಣ್ಣ ಈಗ ಥೆಮ್ಸ್ ನದಿ ರಿವರ್ ಮೇಲೆ ಹೋಗಿದ್ದಾನ, ಲಂಡನ್ ಮಠ ಹೋಗಿದಾರ. ಬಟ್ ಹಿಯರ್ ಓನ್ಲಿ ಇನ್ ಇಂಡಿಯನ್ ಲ್ಯಾಂಗ್ವೇಜಸ್ ಓನ್ಲಿ ವಿ ಆರ್ ಫೈಂಡಿಂಗ್. ನಾರ್ತ್ ಕರ್ನಾಟಕಗೆ ಬಸವಣ್ಣ ಗೊತ್ತಿಲ್ಲ, ನಾವಿನ್ನು ಪಾಕೆಟ್ ದಲ್ಲಿ ಇಟ್ಕೊಂಡಿದ್ದೇವೆ. ಶಶಿಕಾಂತ್ ಹೇಳ್ತಾರ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಗೊತ್ತಾಗಿದ್ದಿಲ್ಲ. ಸೊ ಆಲ್ ದೀಸ್ ಬೌಂಡ್ರೀಸ್ ಏನಿದೆ ಅಲ್ಲ ನಾವು ಮಾಡ್ಕೊಂಡಿದ್ದೇವಲ್ಲ, ಸೊ ನಾವು ಎಲ್ಲರೂ ಕಳ್ಕಳಿ ನಾ ಕೇಳ್ಕೊತೇನೆ. ಸೊ ಲೆಟ್ಸ್ ಬಿಗಿನ್ ವಿತ್ ದ ನ್ಯೂ ಥಿಂಗ್ಸ್. ಲೈಕ್ ನೆಕ್ಸ್ಟ್ ಟೈಮ್ ನಾವು ಇನ್ನೊಂದ್ ಬೇರೆ ಲ್ಯಾಂಗ್ವೇಜ್ ಆಗಿ ಮಾಡಕ್ ಟ್ರೈ ಮಾಡೋನು, ಬೇರೆ. ಸೊ ಇಷ್ಟೆಲ್ಲ ಜಾಸ್ತಿ ಮಾತಾಡಿದ್ದೇನೆ. ಥ್ಯಾಂಕ್ ಯು. ಸಾರಿ ನಾ ಟೈಮ್ ತಗೊಂಡೆ ಅಂತ. ತುಂಬಾ ಥ್ಯಾಂಕ್ ಯು. ಧನ್ಯವಾದ ಮೇಡಮ್. ತಮಗೂ ಸಹ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ, ಈಗಾಗಲೇ ಸಂವಾದದಲ್ಲಿ ಅನೇಕರು ಉದಾಹರಣೆಯಾಗಿ ಡಾಕ್ಟರ್ ನಾಗರಾಜ್ ಸರ್ ಅವರು, ಪುಷ್ಪಾ ಪಾಟೀಲ್, ಪಡ್ನಾಳ್ ಸರ್, ಮಂಗಲಾ ಪಾಟೀಲ್ ಅವರು, ಗೌರಾ ಹಲ್ಬಾವಿ ಅವರು ಹಾಗೂ ಡಾಕ್ಟರ್ ಜಯಶ್ರೀ ಮೇಡಮ್ ಅವರು ಸಂವಾದದಲ್ಲಿ ಪಾಲ್ಗೊಂಡ ಅನೇಕ ವಿಷಯಗಳನ್ನ ಅನಾವರಣ ಮಾಡಿದ್ರು. ಸಂವಾದದಲ್ಲಿ ಪಾಲ್ಗೊಂಡಂತ ಎಲ್ಲ ಶರಣರಿಗೆ ಮೇಡಮ್ ರವಿ ಸೊನ್ನದ್ ಅಂತೇಳಿ ನಮ್ಮ ಶೈಲಜಾ ಮೇಡಮ್ ಅವ್ರ ಯಜಮಾನ್ ಅದಾರ, ಕರೀ ರವಿ ಸೊನ್ನದ್. ಎಸ್ ಸರ್. ರವಿ ಸೊನ್ನ ಸರ್, ಸೊನ್ನ ಸರ್ ಮಾತನಾಡ್ಬೋದಾ ಸರ್? ಅನ್ಮ್ಯೂಟ್ ಮಾಡಿ. ರವಿ ಸರ್. ಎಲ್ರಿಗೂ ಶರಣಾರ್ಥಿಗಳು ಮೇಡಮ್. ಶರಣಾರ್ಥಿ ಸರ್, ಮಾತಾಡಿ ಸರ್. ಕೇಳಿಸಿದಮ್ಮ? ಎಸ್ ಸರ್, ಕೇಳಿಸ್ತಾ ಇದೆ. ಹಲೋ, ಕೇಳಿಸ್ತಾ ಇದೆ ಸರ್, ಮಾತಾಡಿ ಸರ್, ಮಾತಾಡಿ. ಹಲೋ ಸರ್, ಕೇಳಿಸ್ತಾ ಇದೆ. ಸರ್ ಕೇಳ್ತಾ ಇದೆ ಸರ್. ಸೊನ್ನ ಸರ್, ಅನ್ಮ್ಯೂಟ್ ಮಾಡಿ ಮಾತಾಡಿ ಸರ್. ಸರ್ ಅನ್ಮ್ಯೂಟ್ ಮಾಡಿ ಮಾತಾಡ್ಬೋದಾ? ರವಿ ಅವ್ರು ಮಹದೇವ ಸ್ವಾಮಿ ಅವರು ಅನ್ಮ್ಯೂಟ್ ಮಾಡ್ಕೊಂಡ್ರ? ಹೌದು ಸರ್. ಮಾತಾಡಿ ಮಹದೇವ ಸ್ವಾಮಿ, ಮಾತಾಡಿ. ಚಾಮರಾಜನಗರ ಜಿಲ್ಲೆಯಿಂದ ಈ ಉಪನ್ಯಾಸ ಕಾರ್ಯಕ್ರಮಕ್ಕೆ ಎಲ್ಲ ಹಿರಿಯರು ಭಾಗವಹಿಸಿದಿರಿ. ಅವ್ರಿಗಾಗಿ ಎಲ್ಲರಿಗೂ ಶರಣಾರ್ಥಿ. ಮತ್ತೆ ಈಗಾಗಲೇ
ಸಹೋದರಿ ಜಯಶ್ರೀ ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು. ಯಾಕೆಂದರೆ ಬಸವಣ್ಣವ್ರ ಬಗ್ಗೆ ನಾವು ಈಗಾಗಲೇ ಅರಿವು ತುಂಬ ಚೆನ್ನಾಗಿ ಆಗಬೇಕು. ಎಲ್ಲ ಭಾಷೆಗಳಲ್ಲೂ ಈಗಾಗಲೇ ನಮ್ಮ ಹಿರಿಯರು ಎಲ್ಲ ಭಾಷೆಗೂ ತರ್ಜುಮೆ ಮಾಡ್ತಾ ಇದ್ದಾರೆ. ವಚನ ಸಂಪುಟನೇ ಆಗಲಿ, ವಚನಗಳನ್ನೇ ಆಗಲಿ ಎಲ್ಲ ಮಾಡ್ತಾ ಇದ್ದಾರೆ. ಅದು ಇನ್ನೂ ಹೆಚ್ಚಿಗೆ ಬೆಳೀಲಿ ಅಂತ ಅವ್ರ ಪರವಾಗಿ ನಾನು ಕೇಳಿಕೊಂಡು ಚಾಮರಾಜನಗರದಲ್ಲಿ ಜಿಲ್ಲೆಯ ಪರವಾಗಿ ಮತ್ತೊಮ್ಮೆ ಶರಣಾರ್ಥಿಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತು ನಮ್ಮ ಚಾಮರಾಜನಗರ ಜಿಲ್ಲೆಯಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ತುಂಬ ಚೆನ್ನಾಗಿ ಮೂಡಿಬರೋದಕ್ಕೆ ಎಲ್ಲ ಅರಗುರು ಚರಮೂರ್ತಿಗಳು ಕಾರಣರಾದರು. ಮತ್ತು ಅದರಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ಈ ಮೂಲಕ ಮತ್ತೊಮ್ಮೆ ಅವ್ರಿಗೆ ಶರಣಾರ್ಥಿ ತಿಳಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರು ನಮಗೆ ಗೊತ್ತಾಗಿರಲಿಲ್ಲ ಈ ಕಾರ್ಯಕ್ರಮ, ಇದ್ರಲ್ಲಿ ಲಿಂಕ್ ಕಳಿಸಿದ್ರು. ಹಾಗಾಗಿ ಅವ್ರಿಗೂ ಕೂಡ ನಾನು ಮತ್ತೊಮ್ಮೆ ಶರಣಾರ್ಥಿ ತಿಳಿಸಿ ಇದೇ ಥರ ಇಂಥ ಕಾರ್ಯಕ್ರಮಗಳು ಮತ್ತೆ ಮತ್ತೆ ಮೂಡಿ ಬರಲಿ ಎಂದು ನನ್ನ ಪರವಾಗಿ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮಾಧುಸ್ವಾಮಿ, ಪ್ರತಿ ಶನಿವಾರ 5 ಗಂಟೆಗೆ, ರವಿವಾರ 11:30ಗೆ ನಮ್ಮ ಡಾಕ್ಟರ್ ದಾನಮ್ಮ ಅವ್ರು ಹೇಳ್ತಾರೆ. ಇದೇ ಲಿಂಕ್ ಅನ್ನ ಕೊಡ್ತಾರೆ. ನಮ್ಮ ನಂಬರ್ ಅನ್ನು ಕೊಟ್ಟರೆ ಅವ್ರು ಶೇರ್ ಮಾಡ್ತಾರೆ. ನಮ್ಮ ಬಸವ ಬಳಗದಲ್ಲಿ ಇದೆ ಸರ್, ಅದು ಬರ್ತಾ ಇರುತ್ತೆ. ಅದು ಆಯ್ತು. ನನ್ನ ನಂಬರ್ನ ಅವ್ರಿಗೆ ಕಳ್ಸಿಕೊಡ್ತೀನಿ ಸರ್. ಎಸ್ ಸರ್, ಈ ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ರು ಸಹಿತ ಸಿಗುತ್ತೆ ಸರ್. ಸೇಮ್ ಲಿಂಕ್ ಸರ್. ಇದೇ ಲಿಂಕ್ ಇಂದ ಶನಿವಾರ ಮತ್ತು ರವಿವಾರ ಪ್ರತಿ ವಾರ ತಾವು ಜಾಯಿನ್ ಆಗ್ಲಿಕ್ಕೆ ವಿನಂತಿ ಸರ್. ಧನ್ಯವಾದಗಳು ಸರ್. ಧನ್ಯವಾದಗಳು. ಎಸ್ ಸರ್. ಮತ್ತೆ ಯಾರಾದ್ರೂ ಮಾತನಾಡೋರಿದ್ರೆ? ಇಲ್ಲ ಸಾಲಕ್ಕಿ ಗಂಗಾಧರ್ ಸಾಲಕ್ಕಿ ಹ್ಯಾಂಡಲ್ ಮಾಡೋದು. ಎಸ್ ಸರ್, ಗಂಗಾಧರ್ ಸಾಲಕ್ಕಿ ಸರ್. ನಮಸ್ಕಾರ. ಶರಣು. ಕರಡಿ ಸಕ್ರಪ್ಪ ಕರಡಿ ಅವ್ರ ಬಗ್ಗೆ ಜಯಶ್ರೀ ಅಕ್ಕ ಹೇಳ್ದಂಗೆ ನಾ ಶಶಿಕಾಂತ್ ಅವ್ರ ಬಾಯಲ್ಲಿ ಬಹಳ ಸಲ ಕೇಳಿದ್ದೆ. ಹೈದರಾಬಾದ್ ಕರ್ನಾಟಕ ಮೂಲದಿಂದ ಬೆಂಗಳೂರವರಿಗೆ ಅವರ ಒಂದು ಇದು ಪ್ರಭಾವ ಆಗಿತ್ತು. ಬಹಳ ಬಡತನದ ಇದು ಮಕ್ಕಳಿಗೆ ಬಹಳ ದೊಡ್ಡ ಒಂದು ಬಸವಣ್ಣನ ಲಿಂಗಾಯತರ ಒಂದು ಪ್ರಚಾರ ಮಾಡಿದ್ದು, ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿದ್ದು ಬಳ್ಳಾರಿ ವಿಭಾಗದಲ್ಲಿ ಬಹಳ ಹೆಸರು ಐತಿ. ಆ ನೆಲೆಯಲ್ಲಿ ಇವತ್ತಿನ ಉಪನ್ಯಾಸ ನಾನು ಸ್ವಲ್ಪ ಕೇಳಿದ್ರು ಕೂಡ ಒಂದು ಬಹಳ ಇಂಪ್ರೆಸಿವ್ ಇತ್ತು. ಒಂದು ಆಮೇಲೆ ನಿನ್ನೆ ನಮ್ಮ ವಿದ್ಯಾನಗರ ಧಾರವಾಡದಲ್ಲಿ ಒಂದು ಕಡೆ ನಮ್ಮ ಡಾಕ್ಟರ್ ಶಶಿಕಾಂತ್ ಅವರ ಒಂದು ಸುಂಗಾಪುರ ಮೇಲೆ ಬಹಳ ಒಳ್ಳೆಯ ಒಂದು ಅದ್ಭುತವಾದ ಉಪನ್ಯಾಸ ಆಯ್ತು. ಅದರ ನಂತರದಲ್ಲಿ ನಮ್ಮವರೇ MB ಪಾಟೀಲ್ರು ನಮ್ಮ ಮಹದೇವ ಹೊರಟ್ಟಿಯವರ 2 ಪುಸ್ತಕಗಳ ರಿಲೀಸ್ ಮಾಡಿದ್ರು. ಹೀಗಾಗಿ ಸಂಪೂರ್ಣವಾಗಿ ಧಾರವಾಡ ನಿನ್ನೆ ಶಶಿಕಾಂತ್ ಮತ್ತು ಮಹದೇವ ಹೊರಟ್ಟಿಯವರ ನೆಲೆಯಾಗಿತ್ತು. ಶಶಿಕಾಂತ್ ಬಹಳ ಚಲೋ ಮಾತಾಡಿದ್ರು. ಅದು ಚಂದ್ರಕಾಂತ್ ಬೆಲ್ಲದ್ರ ಬಗ್ಗೆ ಬಹಳ ಮೊದಲೇ ಒಂದು ಬಹಳ ನಗುವಿನ ವಾತಾವರಣ ಉಳಿಸ್ಬಿಟ್ರು. ಚಂದ್ರಕಾಂತ್ ಬೆಲ್ಲದ ಹಿರಿಯರೆಲ್ಲ ಸಣ್ಣವರೆಲ್ಲ ಆಗತ್ತೆ, ನಾವು ವಯಸ್ಸಾದ ಮುದುಕರಾಗತ್ತೆ, ಎಲ್ಲಾ ನೆಗೆಗೇಟಲ್ಲಿ ಇತ್ತು. ಅದಂತೆ MS ಶಂಕಾಪುರ ಅವರು ಮುಳುಗುಂದದ್ದು ಸಂಬಂಧಕ್ಕೆ ಒಂದು ಬಹಳ ಚಂದ ಹೇಳಿದ್ರು. ಆ ನೆಲೆಯಲ್ಲಿ ಇವತ್ತು ಅವರಿಬ್ಬರಿಗೂ ಮಹದೇವ್ ಹೊರಟ್ಟಿ ಅವರು ನಮ್ಮ ಕುಲ ಮೇಲೆ ಬೆಳೆದವ್ರು. ಶಶಿಕಾಂತರ ಒಂದು ಗರಡಿಯಲ್ಲೇನೆ ಅವರು ದೊಡ್ಡ ವ್ಯಕ್ತಿಗಳಾಗಿ ಬಂದವರು. ಅವರ ಪುಸ್ತಕಗಳು ಮತ್ತು ಉಪನ್ಯಾಸ ಸುಂಕಾಪುರ ಬಗ್ಗೆ ಬಹಳ ಅದ್ಭುತವಾದ ಮಾತುಗಳನ್ನು ಕೇಳಿದ್ವಿ. ಆ ನೆಲೆಯಲ್ಲಿ ಸಕ್ರಿ ಕರಡೆಪ್ಪನವರು, ಆಮೇಲೆ ವಿಶೇಷವಾಗಿ ನಿನ್ನೆ ನಡೆದ 2 ಉಪನ್ಯಾಸಗಳ ಮೇಲೆ ನನಗೆ ಬಹಳ ಇಂಪ್ರೆಷನ್ ಆಗಿ ಬಹಳ ಇದು ಆಯ್ತು. ಅದ್ಭುತವಾದಂತ ಉಪನ್ಯಾಸಗಳು ನಮ್ಮ ಇದರಿಂದ ಬರ್ಲಾಕತ್ತೇವ. ಅದ್ರಾಗ ಶಂಕರ್ ಕುಂಬಿ ಮಾತಾಡ್ತಾ ಮೊದಲು ಇಂಟ್ರೊಡಕ್ಷನ್ ಹೇಳ್ಬಿಟ್ರು. ಶಶಿಕಾಂತ್ ಪಟ್ಟಣ ಅಂದ್ರೆ ಒಂದು ಗೂಗಲ್ ಇದ್ದಂಗೆ, ಒಂದು ಬಟನ್ ನೋಡಿದ್ರೆ ಎಲ್ಲಾ ಬರ್ತಾವ. ಅದು ಮತ್ತೊಮ್ಮೆ ನಾ ಎಂಡೋರ್ಸ್ ಮಾಡಿಬಿಟ್ಟೆ ಅದನ್ನ. ಆ ನೆಲೆಯಲ್ಲಿ ಇವತ್ತು ಸಕ್ರಿ ಕರಡೆಪ್ಪನವ್ರು ಇಂತ ಅದ್ಭುತವಾದಂತ ಮಾಲಿಕೆಗಳು ನಮ್ಮ ಸಂಘಟನೆಯಿಂದ ಬರ್ಲಾಕತ್ತಿದ್ದೀವಿ. ಅದಕ್ಕಾಗಿ ಎಲ್ಲರಿಗೂ ಶರಣಾರ್ಥಿಗಳು ಸರ್, ಧನ್ಯವಾದಗಳು. ನಿಜವಾಗ್ಲೂ ಅದ್ಭುತವಾಗಿರುವಂತ ಉಪನ್ಯಾಸ. ಈ ಉಪನ್ಯಾಸಕ್ಕೆ ಕಾರಣೀಕರ್ತರಾಗಿರುವಂತ ಇವತ್ತಿನ ದತ್ತಿ ದಾಸೋಹಿಗಳಾಗಿರುವಂತ ನಳಿನಿ ಮಹಾಗಾಂವ್ಕರ್ ಕಲಬುರ್ಗಿ ಅವರಿಗೆ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳನ್ನ ಹೇಳ್ತಾ, ಅತ್ಯುತ್ತಮವಾಗಿರುವಂತ ಉಪನ್ಯಾಸವನ್ನ ಮಾಡುವುದರ ಮೂಲಕವಾಗಿ ಸಕ್ರಿ ಕರಡೆಪ್ಪನವರ ಶರಣ ಜೀವನವನ್ನ ಅನಾವರಣಗೊಳಿಸಿರುವಂತ ಡಾಕ್ಟರ್ ಶೈಲಜಾ ಪವಾರ್ ಶೆಟ್ಟರ್ ಮೇಡಮ್ ಅವರು ಸಹಿತ ವೇದಿಕೆ ಪರವಾಗಿ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಪ್ರತಿದಿನ ಪ್ರತಿ ವಾರ ಅದ್ಭುತವಾಗಿರುವಂತಹ ಶರಣ ಜೀವನದ ಒಂದು ಚಿಂತನೆಯನ್ನ ಮಾಡುವ ಮೂಲಕವಾಗಿ ಅನೇಕ ಸಾವಿಲ್ಲದ ಶರಣರ ಪರಿಚಯವನ್ನ ಮತ್ತು ಶರಣ ತತ್ವವನ್ನ ಮತ್ತು ಶರಣರ ಜೀವನದ ಒಂದು ತತ್ವಗಳನ್ನ ಎಲ್ಲರಿಗೂ ಉಣಬಡಿಸ್ತಾ ಇರುವಂತ ಮಾರ್ಗದರ್ಶಕರು ಆಗಿರುವಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ ಸರ್ ಅವರು ಸಹಿತ ವೇದಿಕೆ ಪರವಾಗಿ ಅನಂತ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ.
ಅದೇ ರೀತಿಯಾಗಿ ಪ್ರಾರಂಭದಲ್ಲಿ ವಚನ ಪ್ರಾರ್ಥನೆಯನ್ನ ಮಾಡುವುದರ ಮೂಲಕವಾಗಿ ಅದ್ಭುತವಾಗಿರುವಂತ ವಚನ ಗಾಯನ ಮಾಡಿರುವಂತ ಅಂತಾರಾಷ್ಟ್ರೀಯ ಡಾಕ್ಟರ್ ಶಶಿಕಾಂತ್ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಗಾಯಕರಾಗಿರುವಂತ ಡಾಕ್ಟರ್ ಮೃತ್ಯುಂಜಯ ಶೆಟ್ಟರ್ ಅಣ್ಣನವರಿಗೆ ವೇದಿಕೆ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಅಲ್ಲದೆ ಇವತ್ತಿನ ಒಂದು ಸಂವಾದದಲ್ಲಿ, ಒಂದು ಅದ್ಭುತವಾಗಿರುವಂತಹ ಸಂವಾದದಲ್ಲಿ ಪಾಲ್ಗೊಂಡು ತಮ್ಮದೇ ಆದ ವಿಚಾರಗಳ ಮೂಲಕವಾಗಿ ಅನೇಕ ವಿಚಾರಗಳನ್ನ ಹೊರಹಾಕಿದಂತ ಡಾಕ್ಟರ್ ನಾಗರಾಜ್ ಬಸರಕೋಡ್ ಅವರಿಗೆ, ಪುಷ್ಪಾ ಪಾಟೀಲ್ ಅವರಿಗೆ, ಪಡ್ನಾಡ್ ಸರ್ ಅವರಿಗೆ, ಮಂಗಲಾ ಪಾಟೀಲ್, ಗೌರಾ ಹಾಲ್ಬಾವಿ ಹಾಗೂ ಡಾಕ್ಟರ್ ಜಯಶ್ರೀ ಪಟ್ಟಣ್ ಮೇಡಮ್ ಅವರಿಗೆ ವೇದಿಕೆ ಪರವಾಗಿ ಅನಂತ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ, ಕೊನೆಯದಾಗಿ ವಚನ ಮಂಗಳವನ್ನ ಮಾಡ್ಲಿರುವಂತ ಗಾನ ಕೋಗಿಲೆ ಆಗಿರುವ ಶರಣೆ ವಿದ್ಯಾ ಮಗ್ದುಮ್ ಅವ್ರಿಗೆ ಸಹಿತ ನಾನು ಧನ್ಯವಾದಗಳನ್ನ ಹೇಳ್ತಾ ವಚನ ಮಂಗಳವನ್ನ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ಮೇಡಮ್, ಶರಣಾರ್ಥಿಗಳು ಕೇಳಿಸ್ತದ್ರಿ? ಎಸ್ ಮೇಡಮ್, ಕೇಳಿಸ್ತದ? ಎಸ್ ಮ್ಯಾಮ್. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಒಡೆಯ ಕೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ. ಒಡೆಯ ಕೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ. ಒಡೆಯ ಮಹಾದಾನಿ ಕೂಡಲ ಸಂಗಮ, ಒಡೆಯ ಮಹಾದಾನಿ ಕೂಡಲ ಸಂಗಮ. ದೇವರಿಗೆ ಸೆರಗೊಡ್ಡಿ ಬೇಡುವೆ, ದೇವರಿಗೆ ಸೆರಗೊಡ್ಡಿ ಬೇಡುವೆ. ಹಾಡುವೆ ಬೇಡುವೆ, ಹಾಡುವೆ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಒಡೆಯನ ಬೇಡುವೆ, ಒಡೆಯನ ಬೇಡುವೆ. ಸರ್ವರಿಗೂ ಅನಂತ ಶರಣಾರ್ಥಿಗಳು. ಶರಣಾರ್ಥಿಗಳು ಮೇಡಮ್. ನಮ್ಮನ್ನೆಲ್ಲ ಭಕ್ತಿ ಲೋಕಕ್ಕೆ ಕೊಂಡೊಯ್ದು ಅತ್ಯದ್ಭುತವಾಗಿ ವಚನ ಮಂಗಳವನ್ನ ಮಾಡಿರುವಂತ ಗಾನ ಕೋಗಿಲೆ ವಿದ್ಯಾ ಮಗ್ದುಮ್ ಮೇಡಮ್ ಅವ್ರಿಗೆ ನಮ್ಮ ವೇದಿಕೆ ಪರವಾಗಿ ಅನಂತ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ, ಇವತ್ತು ಹೊಸದಾಗಿ ಸೇರ್ಪಡೆಯಾಗಿರುವಂತ ಗೂಗಲ್ ಮೀಟ್ ನಲ್ಲಿ ಭಾಗವಹಿಸುವಂತ ಎಲ್ಲ ಶರಣ ಬಂಧಗಳಿಗೆ ಈಗಾಗಲೇ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರ ಮೊಬೈಲ್ ನಂಬರ್ ಚಾಟ್ ಬಾಕ್ಸ್ ನಲ್ಲಿ ಕಾಣ್ತಾ ಇದೆ. ತಾವು ಕಾಂಟ್ಯಾಕ್ಟ್ ಮಾಡುವುದರ ಮೂಲಕವಾಗಿ ವೇದಿಕೆಗೆ ಸೇರ್ಪಡೆಗೊಂಡು ಪ್ರತಿ ಶನಿವಾರ ರವಿವಾರ ಈ ಒಂದು ಗೂಗಲ್ ಮೀಟ್ಗೆ ಭಾಗವಹಿಸ್ತೀರಿ ಅಂತ ಭಾಗವಹಿಸಿದಂತ ಎಲ್ಲ ಶರಣು ಬಂಧಗಳಿಗೆ ಅನಂತ ಅನಂತ ಶರಣಾರ್ಥಿಗಳನ್ನ ಹೇಳ್ತಾ, ಪುನಃ ಮುಂದಿನ ಶನಿವಾರ 5 ಗಂಟೆಗೆ ಮತ್ತು ರವಿವಾರ 11:30ಕ್ಕೆ ಮತ್ತೊಂದು ಶರಣ ಚಿಂತನ ಮಾಲಿಕೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳೋಣ. ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿ.